ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ನಾನು ಈ ಕಾಂಟ್ರಾಕ್ಟ್ ಆ್ಯಕ್ಟ್ ಮೇಲೆ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಇದು. ಈ ವಿಡಿಯೋಗಳನ್ನು ನಾವು ಎಲ್ಲ ವಿಡಿಯೋಗಳನ್ನು ಇಲ್ಲಿ ನಾವು ಈ ಒಂದು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಲ್ಲ. ಆದರೆ ಈಗ KSLUವಿನ ಪರೀಕ್ಷೆಗಳು ನಡೀತಾ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂದರೆ ಕಾಂಟ್ರಾಕ್ಟ್ ಕ್ಲಾಸ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನನಗೆ ಈ ಒಂದು ವಿನಂತಿಯನ್ನು ಸೂಚನೆಯನ್ನು ಮಾಡಿದರು. ನೀವು ಸಂವಿಧಾನದ ಸಮಸ್ಯೆಗಳನ್ನು ಬಗೆಹರಿಸಿದ್ದು ನಮಗೆ ತುಂಬ ಅನುಕೂಲ ಆಗಿದೆ. ಅದರಂತೆ ಕಾಂಟ್ರಾಕ್ಟ್ ಲಾನಲ್ಲಿನೂ ಸಮಸ್ಯೆಗಳನ್ನ ಚರ್ಚೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದರು. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾಂಟ್ರಾಕ್ಟ್ ಲಾಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನು ನಾನಿವತ್ತು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಒಂದು 3-4 ವರ್ಷದ ಪರೀಕ್ಷೆಗಳಲ್ಲಿ ಬಂದಂತಹ ಸಮಸ್ಯೆಗಳನ್ನು ನಾನು ಎತ್ತಿಕೊಂಡು ಇವತ್ತು ಈ ಚರ್ಚೆಯನ್ನು ಪ್ರಾರಂಭ ಮಾಡ್ತೀನಿ. ಚರ್ಚೆಯನ್ನು ಪ್ರಾರಂಭ ಮಾಡುವುದರ ಜೊತೆಗೆ ಸಾಧ್ಯವಾದಷ್ಟರ ಮಟ್ಟಿಗೆ ಕಾಂಟ್ರಾಕ್ಟ್ ಲಾನ ಕಾನ್ಸೆಪ್ಟ್ಗಳನ್ನು ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗಬೇಕು ಅಂಥೇಳಿ ನಾನು ಯೋಚನೆ ಮಾಡಿಕೊಂಡಿದ್ದೀನಿ. ಅದರಂತೆ ಈ ಸಮಸ್ಯೆಗಳಿಗೆ ಹೋಗುವ ಮೊದಲು ಕಾಂಟ್ರಾಕ್ಟ್ ಲಾದ ಸ್ವಲ್ಪ ಸಣ್ಣ ಓವರ್ವ್ಯೂನ ನಾವು ನೋಡೋಣ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಕಾಂಟ್ರಾಕ್ಟ್ ಆ್ಯಕ್ಟ್, ಫಸ್ಟ್ ಥಿಂಗ್ ಕಮ್ಸ್ ವಾಟ್ ಈಸ್ ಮೆಂಟ್ ಬೈ ಕಾಂಟ್ರಾಕ್ಟ್. ಕರಾರು ಅಂದರೆ ಏನು ಅಂತಕ್ಕಂಥದ್ದು. ವಾಟ್ ಈಸ್ ಮೆಂಟ್ ಬೈ ಕಾಂಟ್ರಾಕ್ಟ್, ಕರಾರು ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಕರಾರು, ಇದಕ್ಕೆ ಇನ್ನೂ ಒಂದು ಶಬ್ದ ಇದೆ, ಎಗ್ರಿಮೆಂಟ್ ಅಂತ ಹೇಳ್ತೀವಿ. ಎಗ್ರಿಮೆಂಟ್, ಇಲ್ಲಿ ಒಂದು ಪ್ರೊವರ್ಬನ್ನು ಹೇಳ್ತಾರೆ. ಏನು ಪ್ರೊವರ್ಬ್ ಅಂತಂದರೆ, ಆಲ್ ಎಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ನಾಟ್ ಎಗ್ರಿಮೆಂಟ್ಸ್ ಅಂತಾರೆ. ಆಲ್ ಕಾಂಟ್ರಾಕ್ಟ್ಸ್ ಆರ್ ನಾಟ್, ಆಲ್ ಎಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಎಗ್ರಿಮೆಂಟ್ಸ್ ಅಂತಾರೆ. ಇದರ ಅರ್ಥ, ದಿ ಎಗ್ರಿಮೆಂಟ್ ಆರ್ ಟೂ ಟೈಪ್. ದಿ ಎಗ್ರಿಮೆಂಟ್ ಆರ್ ಟೂ ಟೈಪ್. ಒನ್ ಈಸ್ ಎಗ್ರಿಮೆಂಟ್ಸ್ ಆಸ್ ಪರ್ ಲಾ ಆರ್ ಆಸ್ ಎನ್ಫೋರ್ಸಿಯಬಲ್ ಬೈ ಲಾ. ಎನ್ಫೋರ್ಸಿಯಬಲ್ ಬೈ ಲಾ, ಇದು ಒಂದು ಟೈಪ್ ಅಗ್ರಿಮೆಂಟು. ಇನ್ನೊಂದು ಅಗ್ರಿಮೆಂಟು ನಾಟ್ ಎನ್ಫೋರ್ಸಿಯಬಲ್ ಬೈ ಲಾ. ನಾಟ್ ಎನ್ಫೋರ್ಸಿಯಬಲ್ ಬೈ ಲಾ. ನಾನು ಒಂದು TV ಪರ್ಚೇಸ್ ಮಾಡಲಿಕ್ಕೆ ಒಂದು ಕರಾರು ಮಾಡ್ಕೊಳ್ತೀನಿ. ದಟ್ ಈಸ್ ಎನ್ಫೋರ್ಸಿಯಬಲ್ ಬೈ ಲಾ. ದಟ್ ಈಸ್ ಎನ್ಫೋರ್ಸಿಯಬಲ್ ಬೈ ಲಾ. ವಾಟ್ ಈಸ್ ಎನ್ಫೋರ್ಸಿಯಬಲ್ ಬೈ ಲಾ ಈಸ್ ಕಾಲ್ಡ್ ಕಾಂಟ್ರಾಕ್ಟ್. What is not enforceable by law is not a contract. For example, ಒಬ್ಬ ವ್ಯಕ್ತಿ ಇನ್ನೊಬ್ಬನ ಸಾಯಿಸೋದಕ್ಕೆ ಒಂದು ಸುಪಾರಿ ತಗೊಳ್ತಾನೆ. ದಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್. ದಟ್ ಈಸ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ. ಅಕಸ್ಮಾತ್ ಅವನು ಸುಪಾರಿ ತೊಗೊಂಡಿರ್ತಾನೆ, ತೊಗೊಂಡಾದ ನಂತರ ಅವನು ಸುಪಾರಿ ತೊಗೊಂಡು ಕೆಲಸ ಮಾಡಲಿಲ್ಲ ಅಂದರೆ ನೀವು ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ನಾನು ಇಂಥವ್ರಿಗೆ ಸುಪಾರಿ ಮಾಡೋಕ್ಕೆ ಹೇಳಿದ್ದೆ ಸರ್, ಇವರು ಸುಪಾರಿ ಮಾಡಲಿಲ್ಲ, ಆದ್ದರಿಂದ ನಾನು 1 ಲಕ್ಷ ರೂಪಾಯಿ ವಾಪಸ್ ಕೊಡ್ರಿ ಅಂತ ನೀವು ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಬೋತ್ ದ ಆ್ಯಕ್ಟ್ಸ್ ಆರ್ ಇಲ್ಲೀಗಲ್. ಇಟ್ ಈಸ್ ನಾಟ್ ಎನ್ಫೋರ್ಸಿಬಲ್ ಬೈ ಲಾ. ಈ ಅರ್ಥವನ್ನು ತಿಳ್ಕೋಬೇಕು. ಒಪ್ಪಂದ, ಎಲ್ಲ ಒಪ್ಪಂದಗಳು ಕರಾರುಗಳಲ್ಲ, ಎಲ್ಲ ಕರಾರುಗಳು ಒಪ್ಪಂದಗಳೇ. ಎಲ್ಲ ಕರಾರುಗಳು ಒಪ್ಪಂದಗಳೇ ಅಂತಕ್ಕಂಥದ್ದನ್ನು ನಾವು ಫಸ್ಟ್ ತಿಳ್ಕೋಬೇಕು. ಕರಾರು ಅಂದರೆ ಏನು ಅಂತಂದರೆ, ನಾವು ಏನು ಮಾಡ್ತೀವಿ ಅಂದರೆ, ನಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿಯ ಮಧ್ಯೆ ನಮ್ಮ ರೈಟ್ಸ್ ಆ್ಯಂಡ್ ಆಬ್ಲಿಗೇಷನ್ನ ಡಿಸ್ಟರ್ಬ್ ಮಾಡ್ಕೋತೀವಿ, ಹೆಚ್ಚು ಕಮ್ಮಿ ಮಾಡ್ಕೋತೀವಿ. ವಿ ವಿಲ್ ಕ್ರಿಯೇಟ್ ಸರ್ಟನ್ ರೈಟ್ಸ್, ವಿ ವಿಲ್ ಕ್ರಿಯೇಟ್ ಸರ್ಟನ್ ಆಬ್ಲಿಗೇಷನ್ಸ್ ಅನ್ನೋದೇ ಕಾಂಟ್ರಾಕ್ಟ್. ಅದರ್ವೈಸ್ ಇನ್ ಎವ್ರಿಡೇ ಲೈಫ್, ಇನ್ ಮಾಡರ್ನ್ ಲೈಫ್, ಎಟ್ ಎವ್ರಿ ಸ್ಟೇಜ್ ವಿ ಆರ್ ಎನ್ಕೌಂಟರಿಂಗ್ ದಿ ಕಾಂಟ್ರಾಕ್ಟ್ಸ್ ಅನ್ನೋದನ್ನು ನಾವು ತಿಳ್ಕೋಬೇಕು. ಈ ಕಾಂಟ್ರಾಕ್ಟ್, ಆಲ್ ದೀಸ್ ಕಾಂಟ್ರಾಕ್ಟ್ಸ್ ಆರ್ ಸಬ್ಜೆಕ್ಟ್ ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಇಂಡಿಯನ್ ಕಾಂಟ್ರಾಕ್ಟ್, ಭಾರತದ ಕರಾರು ಅಧಿನಿಯಮಕ್ಕೆ ಅನುಗುಣವಾಗಿ ಈ ಎಲ್ಲ ಕಾಂಟ್ರಾಕ್ಟ್ಗಳು ಇರಬೇಕಾಗ್ತದೆ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಈ ಕಾಂಟ್ರಾಕ್ಟ್ನಲ್ಲಿ ಏನಾಗುತ್ತೆ ಅಂತಂದರೆ,
there will be a offer, there will be a acceptance. Once the offer is accepted, then this accepted document becomes an agreement. Then that document is like this. There is an offer, there is an acceptance, acceptance becomes agreement, and agreement may be of two types. If your agreement, your offer and acceptance are lawful, ಇವು ಕಾನೂನಾತ್ಮಕವಾಗಿದ್ರೆ, offer and acceptance are lawful, then this will become, this lawful action will become a contract. If they are not lawful, they will be only agreements, they will not be contracts. They will not be contracts. Offer, acceptance. Then comes, once a contract is valid, contract is, in contracts you will have two types of contract. Valid contract, then void contract, then voidable contract. Voidable contract. Valid contract is according to Indian Contract Act. Valid contract is according to Indian Contract Act. Void contract is against Indian Contract Act. For example, this will be a void contract. This will be a void contract. That is not enforceable by law. Void ab initio. Void ab initio. ಯಾವುದು ಕಾಂಟ್ರಾಕ್ಟ್ ಲಾಗೆ ಅನುಗುಣವಾಗಿಲ್ವೋ ಅದು ವಾಯ್ಡ್ ಅಬ್ ಇನಿಷಿಯೋ. ಇಲ್ಲಿ ಇನ್ನೊಂದು ಕಾಂಟ್ರಾಕ್ಟ್ ಅನ್ನು ತಗೊಳ್ತೀವಿ ನಾವು. ವಿ ಆರ್ ಟ್ರೈಂಗ್ ಟು ಟೆಲ್ ಒನ್ ಮೋರ್ ಕಾಂಟ್ರಾಕ್ಟ್, ವಾಯ್ಡೇಬಲ್ ಕಾಂಟ್ರಾಕ್ಟ್. Voidable contract are voidable because the other party opposes it. If the other party opposes, it will become voidable, or if other party is not objecting, it will be valid contract only. ಈ ರೀತಿಯಾದಂತಹ ಕಾಂಟ್ರಾಕ್ಟ್ಗಳಿರ್ತವೆ. Then if the contract is not performed, contract is not performed, not performed. ಅಂದ್ರೆ ಒನ್ ಆಫ್ ದ ಪಾರ್ಟಿ, ಯಾವುದೇ ಒಬ್ಬ ವ್ಯಕ್ತಿ ಕಾಂಟ್ರಾಕ್ಟಿನ ನಿಯಮಗಳನ್ನು ಪಾಲಿಸುವುದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ ನಾವು. ವಿಲ್ ಕಾಲ್ ಇಟ್ ಆಸ್ ಅ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಕಾಂಟ್ರಾಕ್ಟಿನ ಉಲ್ಲಂಘನೆ. ಈ ಬ್ರೀಚ್ ಮಾಡಿದರೆ ಏನು ಆಗಬೇಕು? ಇಫ್ ದ ಕಾಂಟ್ರಾಕ್ಟ್ ಈಸ್ ಬ್ರೀಚ್ಡ್, ದೇರ್ ಇಸ್ ಎ ಚಾನ್ಸ್ ದಟ್ ದ ಕಾಂಟ್ರಾಕ್ಟ್ ಮೇ ಬಿ breached. The contract may be rescinded. So certain things are happening. Once the contract is breached, contract law will come into picture. Once the contract is breached, contract law will play its role. ಅವಾಗ ಕಾನೂನು ಕರಾರು ಅಧಿನಿಯಮ ಅದೇನಾಗುತ್ತೆ, ಇಟ್ ವಿಲ್ ಸ್ಟಾರ್ಟ್ ಪ್ಲೇಯಿಂಗ್ ಇಟ್ಸ್ ರೋಲ್. ಯಾಕೆ? ಬ್ರೀಚ್ ಆದ ಕೂಡಲೇ ಒಬ್ಬ ವ್ಯಕ್ತಿ ಯಾರಿಗೆ ಅನ್ಯಾಯ ಆಗಿರುತ್ತೋ ಅವನು ಏನು ಮಾಡ್ತಾನಂದರೆ ನ್ಯಾಯಾಲಯದ ಬಾಗಿಲನ್ನು ತಟ್ತಾನೆ. he will actually knock the door of the judiciary. He will exactly knock the door of judiciary. When he knocks the door of judiciary, in case of breach of contract, then this person who is affected, he may ask three things. ಅವನು ಮೂರು ರಿಕ್ವೆಸ್ಟ್ ಮಾಡ್ಬೋದು. ಯಾರಿಗೆ ಕಾನೂನಿನ ಅಂದರೆ ಕರಾರಿನ ಉಲ್ಲಂಘನೆ ಆಗಿರ್ತದೆ ಅವನು ಮೂರು ರಿಕ್ವೆಸ್ಟ್ ಮಾಡ್ಬೋದು. ಒಂದು, ಹಿ ಮೇ ಆಸ್ಕ್ ಫಾರ್ ಕಾಂಪೆನ್ಸೇಷನ್ ಆರ್ ಡ್ಯಾಮೇಜಸ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ಡ್ಯಾಮೇಜಸ್. ಹಿ ಮೇ ಆಲ್ಸೋ ಆಸ್ಕ್ ಫಾರ್ ಇಂಜಂಕ್ಷನ್. ದಿಸ್ ಇಂಜಂಕ್ಷನ್ ಮೇ ಬಿ ಟೆಂಪರರಿ ಆರ್ permanent. And there may be a chance that he may ask for the specific performance. ಈ ಮೂರು ಆಪ್ಷನ್ ಇರುತ್ತೆ ಅವನಿಗೆ. ಅವನೇನು ಮಾಡ್ಬೋದು? ಪರಿಹಾರ ಕೇಳ್ಬೋದು, ಅಥವಾ ತಡೆಯಾಜ್ಞೆ ತಾತ್ಕಾಲಿಕ ಅಥವಾ ಸಂಪೂರ್ಣ ತಡೆಯಾಜ್ಞೆಯನ್ನು ಕೇಳ್ಬೋದು, ಅಥವಾ ನೀನು ಈ ಬ್ರೀಚ್ ಮಾಡಿದೆಯಲ್ಲ ಅದನ್ನು ಪರ್ಫಾರ್ಮ್ ಮಾಡಲೇಬೇಕು, ಬ್ರೀಚ್ ಮಾಡೋಕ್ಕಾಗಲ್ಲ ಅಂತ ಕೇಳ್ಬೋದು. ಈ ಸಾಧ್ಯತೆಗಳು ಒಂದು ಕಾಂಟ್ರಾಕ್ಟ್ನಲ್ಲಿ ಬ್ರೀಚ್ ಆದಾಗ ಇರ್ತವೆ. ಆಲ್ ದಿಸ್ ಈಸ್ ಓವರ್ ವ್ಯೂ ಆಫ್ ದ ಕಾಂಟ್ರಾಕ್ಟ್. ಏನಾಗುತ್ತೆ? ದೇರ್ ಇಸ್ ಎ ಆಫರ್ ಈಸ್ ಅಕ್ಸೆಪ್ಟೆಡ್. ವೆನ್ ಇಟ್ ಈಸ್ ಅಕ್ಸೆಪ್ಟೆಡ್, ಇಟ್ ಬಿಕಮ್ಸ್ ಎ agreement. Agreement may be lawful or unlawful.
If it is lawful, it is a contract. When the contract is there, contract is to be performed. If it is not performed, it becomes a breach of contract. ಕರಾರಿನ ಉಲ್ಲಂಘನೆ ಆಗುತ್ತೆ. ಉಲ್ಲಂಘನೆ ಆದಾಗ ಈ ರೀತಿಯಾದಂತಹ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಈ ಕಾಂಟ್ರಾಕ್ಟ್ ಮಾಡಿಕೊಂಡಂತಹ ಕಾಂಟ್ರಾಕ್ಟನ್ನು ನಾವು ಈ ಕಾನೂನಿನ ಚೌಕಟ್ಟಿನಲ್ಲಿ ತರಬೇಕಂದ್ರೆ ಅದಕ್ಕೆ ನಾವು 3 ಕಥೆಗಳನ್ನು ಹೇಳ್ತೀವಿ. ಒಂದು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂದರೆ ಕಾನೂನಿನ ಚೌಕಟ್ಟಿನಲ್ಲಿದೆ ಅಂತ. ಇನ್ನೊಂದು ವಾಯ್ಡ್ ಕಾಂಟ್ರಾಕ್ಟ್ ಅಂದ್ರೆ ಅದು ಕಾಂಟ್ರಾಕ್ಟೇ ಅಲ್ಲ, ಇಟ್ ಈಸ್ ಓನ್ಲಿ ಅಗ್ರಿಮೆಂಟ್. ವಾಯ್ಡ್ ಕಾಂಟ್ರಾಕ್ಟ್ ಈಸ್ ನಥಿಂಗ್ ಬಟ್ ಓನ್ಲಿ ಅಗ್ರಿಮೆಂಟ್ ವಿಚ್ ಈಸ್ ನಾಟ್ ಎನ್ಫೋರ್ಸಬಲ್ ಬೈ law. It will not come under the purview of the Contract Act at all. Then there is a voidable contract. What is voidable contract? If one of the party objects to it in certain conditions, ಕೆಲವೊಂದು ಸಂದರ್ಭದಲ್ಲಿ voidable contract. ಇವೆಲ್ಲವನ್ನು ನಾವು ಪ್ರಾಬ್ಲಮನ್ನು ಚರ್ಚೆ ಮಾಡುವಾಗ ಇವೆಲ್ಲವನ್ನು ಗಮನಿಸಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ ಇವಾಗ ನಾನು ನೇರವಾಗಿ ಸಮಸ್ಯೆಗಳಿಗೆ ಬರ್ತೀನಿ. ಸಮಸ್ಯೆಗಳು ಏನಿದ್ದಾವೆ ಅನ್ನೋದನ್ನು ನಾವು ಒಂದೊಂದಾಗಿ ಸಮಸ್ಯೆಗಳನ್ನು ನೋಡೋಣ. ಈ ಮೊದಲನೆಯ ಸಮಸ್ಯೆಯನ್ನು ಇದನ್ನು ತಗೊಂಡಿದ್ದೀನಿ ನಾನು. ಏನು ಸಮಸ್ಯೆ ಇದು? ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಸಮಸ್ಯೆಗಳನ್ನೇ ನಾನು ಎತ್ಕೊಂಡಿರೋದು. ಎ ಗೋಸ್ ಟು ಎ ಡಿಪಾರ್ಟ್ಮೆಂಟಲ್ ಸ್ಟೋರ್. ಎ ಗೋಸ್ ಟು ಎ ಡಿಪಾರ್ಟ್ಮೆಂಟಲ್ ಸ್ಟೋರ್. ಇನ್ ದ್ಯಾಟ್ ಡಿಪಾರ್ಟ್ಮೆಂಟಲ್ ಸ್ಟೋರ್ he picks an article. He picks an article with a price tag. With a price tag. When he goes to the counter to pay the price, the shopkeeper refuses to sell the article. A wants to sue the shopkeeper for breach of contract. ನೋಡಿ, ಅವನು ಒಂದು ಮಾರಾಟ ಮಳಿಗೆಗೆ ಹೋಗಿ ಬೆಲೆ ನಿಗದಿಪಡಿಸಿದ ಸಂಕೇತವುಳ್ಳ ವಸ್ತುವನ್ನು ಆಯ್ದುಕೊಳ್ಳುತ್ತಾನೆ. ಅವನು ಆ ವಸ್ತುವಿನ ಬೆಲೆಯನ್ನು ಸಂದಾಯ ಮಾಡಲಿಕ್ಕಾಗಿ ಗಲ್ಲಾಪೆಟ್ಟಿಗೆ ಹತ್ತಿರ ಹೋದಾಗ ಮಳಿಗೆಯ ಮಾಲೀಕನು ಆ ವಸ್ತುವನ್ನು ಮಾರಲು ನಿರಾಕರಿಸುತ್ತಾನೆ. ಅವನು ಮಳಿಗೆಯ ಮಾಲೀಕನ ವಿರುದ್ಧ ಕರಾರು ಉಲ್ಲಂಘನೆಗಾಗಿ ದಾವೆ ಹೂಡಲು ಬಯಸುತ್ತಾನೆ. ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನಾನೇನು ಹೇಳಿದ್ನಲ್ಲ ಕೊನೆಯ ಶಬ್ದ, ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಕರಾರು ಉಲ್ಲಂಘನೆ, ಕಾಂಟ್ರಾಕ್ಟ್. ಕರಾರು ಉಲ್ಲಂಘನೆಗಾಗಿ ಅವನೇನು ಮಾಡ್ತಾನೆ? ಕೋರ್ಟಿಗೆ ಹೋಗ್ತಾನೆ. ಇಲ್ಲಿ ಒಂದನ್ನು ನೆನ್ಪಿಟ್ಕೋಬೇಕು, ಇಲ್ಲಿ ಆಫರು ಅಕ್ಸೆಪ್ಟೆನ್ಸು ಆಗಿದೆಯಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಆಫರು ಅಕ್ಸೆಪ್ಟೆನ್ಸು ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಈ ಥರನಾದಂತಹ ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ವಸ್ತುಗಳನ್ನು ಡಿಸ್ಪ್ಲೇ ಮಾಡಿರ್ತಾರೆ. ವಸ್ತುಗಳನ್ನು ಡಿಸ್ಪ್ಲೇ ಮಾಡಿದರೆ ಅದು ಆಫರ್ ಅಲ್ಲ, ಅದು ಇನ್ವಿಟೇಷನ್ ಟು ಆಫರ್ ಅಂತೀವಿ. ಅಂದರೆ ನಾವು ಅದಕ್ಕೆ ಆಫರ್ ಮಾಡಲಿಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದೀವಿ ಅಂತ. ಇಟ್ ಈಸ್ ನಾಟ್ ಆಫರ್. ಅದು ಆಫರ್ ಅಲ್ಲದೆ ಇರೋದ್ರಿಂದ ಅಲ್ಲಿ ಕ್ವಶನ್ ಆಫ್ ಅಕ್ಸೆಪ್ಟೆನ್ಸ್ ಬರೋದಿಲ್ಲ. ಅಲ್ಲಿ ಕ್ವಶನ್ ಆಫ್ ಅಕ್ಸೆಪ್ಟೆನ್ಸ್ ಬರೋದಿಲ್ಲ ಅಂದರೆ ದೇರ್ ಈಸ್ ನೋ ಅಗ್ರಿಮೆಂಟ್. ವೆನ್ ದೇರ್ ಈಸ್ ನೋ ಅಗ್ರಿಮೆಂಟ್ ದೇರ್ ಈಸ್ ನೋ ಕಾಂಟ್ರಾಕ್ಟ್. ವೆನ್ ದೇರ್ ಈಸ್ ನೋ ಕಾಂಟ್ರಾಕ್ಟ್ ವೆನ್ ದೇರ್ ಈಸ್ ನೋ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ದ್ಯಾಟ್ಸ್ ಇಟ್. ಇದೇ ಈ ಪ್ರಾಬ್ಲಮಿನ ಸರಿಯಾದ ಸೊಲ್ಯೂಷನ್ ಇಷ್ಟೇ. ಈ ಸಂದರ್ಭದಲ್ಲಿ ಮೊದಲನೇದು ಇಲ್ಲಿ ಆಫರು ಆಗಿಲ್ಲ, ಅಕ್ಸೆಪ್ಟೆನ್ಸು ಆಗಿಲ್ಲ. ಅಂದರೆ ಒಂದು ವಸ್ತುವನ್ನು ನಾವು ಕೊಡ್ತೀವಿ ಅಂತ ಯಾರೂ ಹೇಳ್ಕೊಂಡಿಲ್ಲ, ಮತ್ತು ನಾನು ತಗೊಳ್ತೀನಿ ಅಂತ ಇನ್ನೊಬ್ಬನು ಹೇಳ್ಕೊಂಡಿಲ್ಲ. ಇದು ಓನ್ಲಿ ಎ ಪ್ರಿಸ್ಯೂಮ್ಷನ್. ಆದ್ದರಿಂದ ದೇರ್ ಈಸ್ ನೋ ಕಾಂಟ್ರಾಕ್ಟ್ ಎಟ್ ಆಲ್. ದೇರ್ ಈಸ್ ನೋ ಕಾಂಟ್ರಾಕ್ಟ್ ಎಟ್ ಆಲ್. ಇದಕ್ಕೆ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 2 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಿಗೆ ಬರ್ತೀವಿ. ದೇರ್ ಮಸ್ಟ್ ಬಿ ಎ ಕ್ಲಿಯರ್ ಆ್ಯಂಡ್ ಪ್ರಿಸೈಸ್ ಆಫರ್. ಆಫರ್ ಯಾವಾಗಲೂ ಕ್ಲಿಯರ್ ಆಗಿರಬೇಕು. ಪ್ರಪೋಸಲ್ ಹೇಗಿರಬೇಕು ಅಂತಂದರೆ ಕ್ಲಿಯರ್ ಆಗಿರಬೇಕು, ಆಂಬಿಗ್ಯೂಟಿ ಇರಬಾರ್ದು. ಆಂಬಿಗ್ಯೂಟಿ ಇದ್ದರೆ ಅದು ಆಫರ್ ಆಗಲ್ಲ. ಇಲ್ಲಿ ಏನಂದರೆ ವಸ್ತುವಿನ ಬೆಲೆ ಇಷ್ಟು ಅಂತ ಹೇಳಿದ್ದೀವಿ, ನಾವು ಕೊಡ್ತೀವಿ ಅಂತ ಹೇಳಿಲ್ಲ. ವಸ್ತುವಿನ ಬೆಲೆ ಇಷ್ಟು ಅಂತ ಹೇಳಿದ್ದೀವಿ, ಕೊಡ್ತೀವಿ ಅಂತ ಹೇಳಿಲ್ಲ. ಆದ್ದರಿಂದ ಅದು ಆಫರ್ ಅಲ್ಲ. ಆದ್ದರಿಂದ ಅದು ಆಫರ್ ಅಲ್ಲ. ಸೆಕ್ಷನ್ 2 ಪ್ರಕಾರ ಅದು ಆಫರ್ ಅಲ್ಲ. ಹಿಯರ್ ದ ಆಫರ್ ಹ್ಯಾಸ್ ಟು ಬಿ ಮೇಡ್ ಬೈ ದ ಕಸ್ಟಮರ್. ನೋಡಿ, ಇಲ್ಲಿ ಆ್ಯಕ್ಚುಲಿ ಆಫರ್ ಯಾವುದು ಅಂದರೆ, ಕಸ್ಟಮರು ನಾ ಇದನ್ನು ತಗೋತೀನಿ ಅಂತ ಹೇಳ್ತಾನೆ. ದಟ್ ಈಸ್ ಆಫರ್. ಕಸ್ಟಮರು ನಾನು ಇದನ್ನು ತಗೊಳ್ತೀನಿ ಅಂತ ಹೇಳ್ತಾರೆ. ಅಕ್ಸೆಪ್ಟೆನ್ಸ್ ಅಲ್ಲ. ಕಸ್ಟಮರ್ ಮಾಡಿದ್ದು ಅಕ್ಸೆಪ್ಟೆನ್ಸ್ ಅಲ್ಲ. ಇಲ್ಲಿ ಕಸ್ಟಮರ್ ಮಾಡಿದ್ದೇ ಆಫರು. ಕಸ್ಟಮರು ಹಿಯರ್ ಹಿ ಸೇಸ್ ಐ ವಾಂಟ್ ಟು ಪರ್ಚೇಸ್ ದಿಸ್ ಐಟಮ್ ಅಂತ. ಐ ವಾಂಟ್ ಟು ಪರ್ಚೇಸ್ ದಿಸ್ ಐಟಮ್ ಅಂತ ಹೇಳಿ ಹೇಳ್ತಾನೆ ಅವನು. ದೆನ್ ಇಟ್ ಈಸ್ ಫಾರ್ ದ ಶಾಪ್ ಕೀಪರ್ ಟು ಅಕ್ಸೆಪ್ಟ್ ಇಟ್. It is for the shopkeeper to accept it. Here, shopkeeper has not accepted. He says no. He says no. Therefore, there was a acceptance by the person who has gone to the shop. There was offer by the person who has gone to the shop. The shopkeeper did not accept it.
then there is no contract. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಆಫರ್ ಮಾಡಿದ ವ್ಯಕ್ತಿ ಇದನ್ನಲ್ಲ, ಅವನ ಅಂಗಡಿಗೆ ಹೋದ ಗಿರಾಕಿಯೇ ಹೊರತು ಅಂಗಡಿಯ ಓನರ್ ಅಲ್ಲ. ಅಕ್ಸೆಪ್ಟ್ ಮಾಡಬೇಕಾಗಿರೋದು ಅಂಗಡಿಯ ಓನರು. ಇಲ್ಲಿ ಅಂಗಡಿಯ ಓನರು ಅಕ್ಸೆಪ್ಟ್ ಮಾಡಿಲ್ಲ, ಆದ್ದರಿಂದ ಇದು ಕರಾರು ಅಲ್ಲ ಅನ್ನೋದನ್ನು ನಾವು ಇಲ್ಲಿ ಹೇಳಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಲಾ ನೀವು ಇಷ್ಟನ್ನು ಅನಲೈಸ್ ಮಾಡ್ಬೋದು. ಇದನ್ನು ಮತ್ತು ಇದನ್ನು ಸೆಕ್ಷನ್ 2 ಪ್ರಕಾರ ಏನಿರಬೇಕು, ಆಫರ್ ಇದೆಯಲ್ಲ ಅದರಲ್ಲಿ ಎಂಬಿಗ್ಯೂಟಿ ಇರಬಾರ್ದು, ಸಂಶಯ ಇರಬಾರ್ದು, ತುಂಬ ಕ್ಲಿಯರ್ ಆಗಿರಬೇಕು, ಸಸಿಂಕ್ಟ್ ಆಗಿರಬೇಕು. ಅಂದರೆ ಯಾವುದೇ ಸಂಶಯ ಇರಬಾರ್ದು. ಇಲ್ಲಿ ಅಂಗಡಿಯಲ್ಲಿ ಹಾಕಿದ ವಸ್ತುಗಳು ಡಿಸ್ಪ್ಲೇಗೆ ನೋಡ್ಲಿಕ್ಕೆ ಇರ್ತವೆ ಹೊರತು ಅಲ್ಲಿ ಅವರು ಅದನ್ನೇನು ನಾ ಇಷ್ಟು ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಆಫರ್ ಮಾಡಿಲ್ಲ. ಇಟ್ ಈಸ್ ಓನ್ಲಿ ಇನ್ವಿಟೇಷನ್ ಟು ಆಫರ್ ಅಂತ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಕಾಂಟ್ರಾಕ್ಟ್ ಆಗಿಲ್ಲ. ಕಾಂಟ್ರಾಕ್ಟ್ ಆಗದೇ ಇರುವುದರಿಂದ ಬ್ರೀಚ್ ಆಫ್ ಕಾಂಟ್ರಾಕ್ಟಿಗಾಗಿ ಇಲ್ಲಿ ನಾವು ಡ್ಯಾಮೇಜಸನ್ನು ಕೇಳಲಿಕ್ಕೆ ಆಗೋದಿಲ್ಲ. ಕರಾರಿನ ಉಲ್ಲಂಘನೆಗಾಗಿ ನಾವೇ ದಾವೆ ಹೂಡಲು ಸಾಧ್ಯವಿಲ್ಲ ಅಂಥದ್ದೊಂದು ಪ್ರಕರಣ. ಫಾರ್ಮಾಸ್ಯೂಟಿಕಲ್ ಸೊಸೈಟಿ ಆಫ್ ಗ್ರೇಟ್ ಬ್ರಿಟನ್ ವರ್ಸಸ್ ಬೂಟ್ಸ್ ಕ್ಯಾಶ್ ಕೆಮಿಸ್ಟ್ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ, ದೀಸ್ ಆರ್ ದಿ ಫ್ಯಾಕ್ಟ್ಸ್. The defendant operated a self-service shop where customers could pick goods from shelves and take them to the cashier for payment. ನೋಡಿ, ಈ ಥರದಂಥ ವ್ಯವಸ್ಥೆ 1953ರಲ್ಲಿ ನಾವು ನೋಡ್ತಾ ಇದ್ವಿ. ಎಲ್ಲಿ ಇಂಗ್ಲೆಂಡಿನಲ್ಲಿ, ಈಗ ಭಾರತದಲ್ಲಿಯೂ ಅದೇ ಥರದ ವ್ಯವಸ್ಥೆ ಬಂದುಬಿಟ್ಟಿದೆ. ಸೆಲ್ಸ್ ಆ್ಯಂಡ್ ಟೇಕ್ ದೆಮ್ ಟು ದ ಕ್ಯಾಶಿಯರ್ ಫಾರ್ ಪೇಮೆಂಟ್. ಅವಾಗ ಕ್ಯಾಶಿಯರ್ ಏನು ಮಾಡ್ತಾನೆ, ದ ಫಾರ್ಮಾಸ್ಯೂಟಿಕಲ್ ಸೊಸೈಟಿ ಆರ್ಗ್ಯೂಡ್ ದ್ಯಾಟ್ ಆಫರಿಂಗ್ ಮೆಡಿಸಿನ್ಸ್ ಫಾರ್ ಸೇಲ್ in this way violated the law requiring pharmacist supervision during the sale of certain medicines. ಏನಾಗುತ್ತೆ, the pharmaceutical society argued that offering medicines for sale in this way violated the law requiring pharmacist supervision. The display of goods on the shelves was invitation to treat. ನೋಡಿ, this is invitation to treat. Offer ಅಲ್ಲ ಇದು. It is not offer. It is not offer. It is invitation to treat. The offer occurred when the customer brought them to the cashier. ನೋಡಿ, ಆಫರ್ ಯಾವಾಗ ಆಯಿತು ಅಂದರೆ, ಕಸ್ಟಮರು ಕ್ಯಾಶಿಯರ್ ಹತ್ರ ತೊಗೊಂಡು ಹೋದಾಗ ಆಫರ್ ಆಯಿತು. ಅಂದರೆ ಇಲ್ಲಿ ಆಫರ್ ಮಾಡಿದವ್ರು ಯಾರು? ಆಫರ್ ಮಾಡಿದವ್ರು ಗಿರಾಕಿ. ಯಾರು ಅಂಗಡಿಗೆ ಬಂದಿದ್ರು ಅವ್ರ ಗಿರಾಕಿ. ಆ್ಯಂಡ್ ದ ಕಾಂಟ್ರಾಕ್ಟ್ ಕಂಪ್ಲೀಟೆಡ್ ವೆನ್ ದ ಕ್ಯಾಶಿಯರ್ ಅಕ್ಸೆಪ್ಟೆಡ್ ದ ಪೇಮೆಂಟ್. ಯಾವಾಗ ಅದು ಆಫರ್ ಕಂಪ್ಲೀಟ್ ಆಗುತ್ತೆ? ಕ್ಯಾಶಿಯರ್ ಅದನ್ನು ತೊಗೊಂಡಾಗ ಆಗುತ್ತೆ. ಇಲ್ಲಿ ಹಾಗಾಗಿಲ್ಲ. ಇಲ್ಲೇನಾಗಿದೆ, ಇವನು ತೊಗೊಂಡು ಹೋಗಿದ್ದಾನೆ, ಕ್ಯಾಶಿಯರು ಏನು ಮಾಡಿದ್ದಾನೆ, ನೋ ಅಂತ ಹೇಳಿದ್ದಾನೆ. ಸೊ ದೇರ್ ಇಸ್ ನೋ ಅಕ್ಸೆಪ್ಟೆನ್ಸ್. ಈ ರೀತಿಯಾದಂತಹ ಅನಲೈಸಿಸನ್ನು ನೀವು ಈ ಒಂದು ಪ್ರಾಬ್ಲಮಿಗೆ ಮಾಡ್ಬೋದು. ದೆನ್ ಲೆಟ್ ಮಿ ಟೇಕ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಎ ಕಸ್ಟಮರ್ ಪಿಕ್ಸ್ ಅಪ್ ಎನ್ ಆರ್ಟಿಕಲ್ ಇನ್ ಎ ಡಿಪಾರ್ಟ್ಮೆಂಟಲ್ ಸ್ಟೋರ್ ಆ್ಯಂಡ್ ಟೇಕ್ಸ್ ಇಟ್ ಟು ದ cash counter. A clerk at cash counter refuses to sell it as it is only a sample but not for sale. A wants to institute a suit against the owner of the store for breach of contract. ಎಕ್ಸಾಕ್ಟ್ಲಿ ರಿಪೀಟ್ ಪ್ರಾಬ್ಲಮ್ ಇದು. ನಾನು ಇಲ್ಲೇನು ಮತ್ತೊಂದು ಸಲ ಇದನ್ನು ಎಕ್ಸ್ಪ್ಲೇನ್ ಮಾಡುವಂಥದ್ದು ಬೇಕಿಲ್ಲ. ಹಿಂದಿನ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಎರಡೂ ಒಂದೇ ಇರೋದ್ರಿಂದ ಐ ವಿಲ್ ನಾಟ್ ಟೇಕ್ ಇಟ್. ದೆನ್ ರಾಮ್ಸ್ ಸನ್ ವಾಸ್ ಮಿಸ್ಸಿಂಗ್. ಹೀಸ್ servant went in search of boy. Subsequently, Ram declared 1 lakh rupee to anyone who finds his son. His servant, though not aware of the reward, finds his son. Can the servant claim this reward? ನೋಡಿ, ಇನ್ನೊಂದು ಆಫರ್ನ ಇನ್ನೊಂದು ಕಂಡೀಷನ್ ಏನು ಅಂತಂದ್ರೆ, ಆಫರ್ ಶುಡ್ ಬಿ ಕಮ್ಯುನಿಕೇಟೆಡ್. ಆಫರ್ ಕಮ್ಯುನಿಕೇಟ್ ಆದಮೇಲೆ ಅಕ್ಸೆಪ್ಟೆನ್ಸ್ ಮಾಡ್ಬೋದು. In the absence of offer, there is no chance at all to accept. Offer should be communicated. Only after communication you can accept. ಅಂದರೆ ಒಂದು ನೀವು ಏನು ಆಫರ್ ಮಾಡ್ತಿರಲ್ವಾ, ಆ ಆಫರ್ ಮಾಡುವಂಥದ್ದು ಆ ಇನ್ನೊಬ್ಬ ವ್ಯಕ್ತಿ ಯಾರು ಅದನ್ನು ಒಪ್ಪಿಕೊಳ್ತಾನೋ ಅಥವಾ ಅಕ್ಸೆಪ್ಟ್ ಮಾಡ್ಕೊತಾನೋ ಅವನ ಗಮನಕ್ಕೆ ಬರಬೇಕು. ಬಂದಾಗನ ಆಫರು ಅಕ್ಸೆಪ್ಟೆನ್ಸು ಪ್ರೋಸೆಸ್ ಕಂಪ್ಲೀಟ್ ಆಗೋದು. ಈ ಪ್ರಕರಣದಲ್ಲಿ ಆಫರ್ ಮಾಡಿದ್ನೇ ಹೊರತು, ಆಫರ್ ಮಾಡಿದಾಗ ಅವ ಸರ್ವಂಟ್ ಇಲ್ಲಿ ಇರಲಿಲ್ಲ, ಅವ ಹುಡುಗನ ಹುಡ್ಕಕ್ಕೆ ಹೋಗಿದ್ದ. ಆಮೇಲೆ ಹುಡುಗ ಸಿಕ್ಕ ಮೇಲೆ ಹುಡುಗನ ತೊಗೊಂಬಂದು ಮಾಲಕನ ಹತ್ರ ಕೊಟ್ಟ. ಆಮೇಲೆ ಗೊತ್ತಾಗುತ್ತೆ ಅವನಿಗೆ ಅವ್ರ ಮಾಲಕರು ಇದಕ್ಕೆ ಬಹುಮಾನ ಮಾಡ್ಯಾರೆ, ಸ್ಯಾಂಕ್ಷನ್ ಮಾಡ್ಯಾರ ಅಂತ. ಅವಾಗ ಅವನಿಗೆ ಸಿಟ್ಟು ಬರ್ತದೆ, ಒಲಿ ನನಗೆ 1 ಲಕ್ಷ ರೂಪಾಯಿ ಸಿಗಬೇಕಲ್ಲ, ಒಂದು ಮೋಸ ಆಯ್ತಲ್ಲ ಅಂಥೇಳಿ ಅವನು ಕೋರ್ಟ್ಗೆ ಹೋಗ್ತಾನೆ. ಆವಾಗ ಕೋರ್ಟ್ ಏನು ಹೇಳುತ್ತೆ, ಇಲ್ಲಪ್ಪ ಅವ್ರು ಆಫರ್ ಮಾಡಿದ್ದು ಕರೆಕ್ಟು, ಆಫರ್ ನಿನ್ನ ಗಮನಕ್ಕೆ ಏನು ಬಂದಿಲ್ವಲ್ಲ,
ಹಿಂಗಾಗಿ ನಿನಗೆ ಕೊಡೋಕ್ಕಾಗಲ್ಲ. ಇದು ಒಂದು ಪಾಯಿಂಟ್. ಎನದರ್ ಪಾಯಿಂಟ್, ಆಸ್ ಎ ಸರ್ವೆಂಟ್ ಹಿ ವೆಂಟ್ ದೇರ್. As a servant he went there, he is duty bound to find him, for which he is getting monthly salary. That argument also can be done. But in the backdrop of the Contract Act, ನಾವು ಇದನ್ನೇ ಹೇಳಬೇಕು, ಆಫರು ಅಕ್ಸೆಪ್ಟೆನ್ಸ್ ಆಗಿಲ್ಲ ಅಂದರೆ ಆಫರು ಆ ವ್ಯಕ್ತಿಗೆ ಕಮ್ಯುನಿಕೇಟ್ ಆಗಿಲ್ಲ. ತುಂಬ ಫೇಮಸ್ ಕೇಸ್ ಇದು ಕಾಂಟ್ರಾಕ್ಟ್ ಆನಲ್ಲಿ. ಬೇಸಿಕ್ ಆಗಿ ಇದನ್ನು ಹೇಳ್ತಾರೆ, ಲಾಲ್ಮನ್ ಶುಕ್ಲಾ ಕೇಸ್ ಅಂತಾರೆ ಇದಕ್ಕೆ. ಲಾಲ್ಮನ್ ಶುಕ್ಲಾ ಕೇಸ್ ವರ್ಸಸ್ ಗೌರಿ ದತ್ 1913. The servant was sent by his master to search for a missing boy. After the servant left, the master announced a reward for finding the boy. The servant later found the boy and claimed the reward. The court held. It is important. The court ruled that servant was not entitled to reward. Servant was not entitled to reward as he was unaware of the offer. ನೋಡಿ, ಅವನಿಗೆ ಆಫರ್ ಮಾಡಿದ್ದು ಏನು ಗೊತ್ತೇ ಇರಲಿಲ್ಲ. He was unaware of the offer when he performed the task. ನೋಡಿ, ಅವನು ಆ ಹುಡುಗನ ಹುಡುಗ ಸಿಕ್ಕ ಸಮಯದಲ್ಲಿ ಅವನಿಗೆ ಆಫರ್ ಬಗ್ಗೆ ಜ್ಞಾನ ಇರಲಿಲ್ಲ. An offer must be communicated to the offeree for it to be validly accepted. ನೋಡಿ, ಒಂದು ಆಫರ್ ಅವನಿಗೆ ಕಮ್ಯುನಿಕೇಟ್ ಆದರೆ ಮಾತ್ರ ಅದು ಎಗ್ರಿಮೆಂಟ್ ಆಗ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಈ ಪ್ರಕರಣದಲ್ಲಿ ಹೇಳ್ತಾನೆ. ಆದ್ದರಿಂದ ಅವನಿಗೆ ಇಲ್ಲಿ 1,000 ರೂಪಾಯಿ ಕ್ಲೇಮು ಬರೋದಿಲ್ಲ ಅಂಥೇಳಿ ನಾವು ಬರೀಬೇಕು. ಈ ಲಾಲ್ಮನ್ ಶುಕ್ಲಾ ಪ್ರಕರಣವನ್ನು ಬರೆದು ಇದನ್ನು ಬರೀಬೇಕು. ಇದಕ್ಕಿಂತ ಮೊದಲು ಥಿಯರಿ ಬರೆಯೋದಾದ್ರೆ ನೀವೇನು ಬರೀಬೇಕು ಅಂತಂದರೆ, ಅಕಾರ್ಡಿಂಗ್ ಟು ಕಾಂಟ್ರಾಕ್ಟ್ ಆ್ಯಕ್ಟ್ ದೇರ್ ಮಸ್ಟ್ ಬಿ ಎ ಆಫರ್ ಆ್ಯಂಡ್ ದೇರ್ ಮಸ್ಟ್ ಬಿ ಎ ಕಮ್ಯುನಿಕೇಷನ್ ಆಫ್ ಆಫರ್, ಪ್ರಾಪರ್ ಕಮ್ಯುನಿಕೇಷನ್. ಒನ್ಸ್ ಇಟ್ ಈಸ್ ಕಮ್ಯುನಿಕೇಟೆಡ್ ದೆನ್ ಹಿ ಕ್ಯಾನ್ ಅಕ್ಸೆಪ್ಟ್. ಅಲ್ಲಿ ಒಂದು ಆಫರ್ ಇರಬೇಕು. ಆಫರು ಯಾರು ಅಕ್ಸೆಪ್ಟ್ ಮಾಡ್ತಾರೋ ಅವರಿಗೆ ಗೊತ್ತಿರಬೇಕು, ಅವರು ಅಕ್ಸೆಪ್ಟ್ ಮಾಡಬೇಕು ಆಫರ್ನ. ಆಫರ್ನ ಗಮನ ಇಲ್ಲದೆ, ಅದರ ಮಾಹಿತಿ ಇಲ್ಲದೆ ಅವನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗೋಲ್ಲ ಅನ್ನೋದು ಈ ಒಂದು ಸಮಸ್ಯೆಯ ಅರ್ಥ. ಸಿಂಪಲ್ ಸಮಸ್ಯೆ, ನನಗೆ ಅನ್ಸಿಮೆಂಟ್ ಕಾಂಪ್ಲಿಕೇಟೆಡ್ ಏನಿಲ್ಲ. ನೆಕ್ಸ್ಟು, ಎ ಹ್ಯಾಸ್ ಇನ್ವೈಟೆಡ್ ಬಿ ಫಾರ್ ಡಿನ್ನರ್ ಆ್ಯಂಡ್ ಬಿ ಅಕ್ಸೆಪ್ಟೆಡ್ ದ ಇನ್ವಿಟೇಷನ್. ಸಬ್ಸೆಕ್ವೆಂಟ್ಲಿ ಬಿ ಕುಡ್ ನಾಟ್ ಅಟೆಂಡ್ ದ ಡಿನ್ನರ್. ಎ ಹ್ಯಾಸ್ ಫೈಲ್ಡ್ ಎ ಶೂಟ್ ಅಗೇನ್ಸ್ಟ್ ಬಿ ಟು ರಿಕವರ್ ದ ಡಿನ್ನರ್ ಎಕ್ಸ್ಪೆನ್ಸ್. ಕ್ಯಾನ್ ಎ ರಿಕವರ್ ದ ಎಕ್ಸ್ಪೆನ್ಸ್? ನೋಡಿ, ಇವರು ಊಟಕ್ಕೆ ಕರೀತಾರೆ. ಕೆಲವೊಂದು ಸೋಷಿಯಲ್ ಆಬ್ಲಿಗೇಷನ್ಸ್ ಇರ್ತವೆ. ಸೋಷಿಯಲ್ ಆಬ್ಲಿಗೇಷನ್ಸು ಲೀಗಲ್ ಬೈಂಡಿಂಗನ್ನು ಕ್ರಿಯೇಟ್ ಮಾಡಲ್ಲ. ಸೋಷಿಯಲ್ ಆಬ್ಲಿಗೇಷನ್ಸು ಲೀಗಲ್ ಬೈಂಡಿಂಗನ್ನು ಕ್ರಿಯೇಟ್ ಮಾಡಲ್ಲ. ದಿಸ್ ಈಸ್ ವಾಟ್ ಈಸ್ ಲೀಗಲ್ ಬೈಂಡಿಂಗ್. ದೇರ್ ಶುಡ್ ಬಿ ಎ ಲೀಗಲ್ ಬೈಂಡಿಂಗ್. ಲೀಗಲ್ ಬೈಂಡಿಂಗ್ ಇದು ಲೀಗಲ್ ಬೈಂಡಿಂಗನ್ನು ಕ್ರಿಯೇಟ್ ಮಾಡಲ್ಲ. ದ್ಯಾಟ್ ಈಸ್ ಓನ್ಲಿ ಎ ಕನ್ಸೆಂಟ್. ದ್ಯಾಟ್ ಈಸ್ ಓನ್ಲಿ ಎ ಕನ್ಸೆಂಟ್. ಇದನ್ನು ನಾವು ಎನ್ಫೋರ್ಸ್ ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಎನ್ಫೋರ್ಸ್ ಇಟ್ ಬೈ ಲಾ. We cannot enforce it. Yes. Invited B for dinner, therefore it is not a contract. Therefore there is no contract at all. No contract. ಇದು ಬಾಲ್ಫರ್ ಕೇಸ್ ಬರೀಬೋದು ನೀವು. ಏನು? A social or domestic obligations are not typically enforceable as contracts. ನೋಡಿ, the contract must have a lawful object. The contract must have a lawful object. ಇದನ್ನೇ ನಾನು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದ್ದೀನಿ. ಇಲ್ಲಿ ಇದು ಫೇಮಸ್ ಕೇಸ್. ಈ ಕೇಸನ್ನು ನಾವು ಕಾಂಟ್ರಾಕ್ಟ್ ಲಾನಲ್ಲಿ ಭಾಳ ಕಲಿತೀವಿ. ಬಾಲ್ಫೋರ್ ವರ್ಸಸ್ ಬಾಲ್ಫೋರ್ ಅಂತ ಹೇಳಿ. ಇಲ್ಲಿ ಏನು ಅಂತಂದರೆ, ಗಂಡ ಹೆಂಡತಿಯ ಮಧ್ಯೆ ಏನೋ ಒಂದು ಒಪ್ಪಂದ ಆಗಿರುತ್ತೆ. ಇಬ್ಬರು ಲಂಡನ್ನಲ್ಲಿ ಇರ್ತಾರೆ. ಗಂಡ ಶ್ರೀಲಂಕಾದಲ್ಲಿ ಕೆಲಸ ಮಾಡ್ತಿರ್ತಾನೆ. ಹೆಂಡ್ತಿನ ಕರ್ಕೊಂಡು ಶ್ರೀಲಂಕಾಕ್ಕೆ ಹೋಗ್ಬೇಕಂದ್ರೆ ಹೆಂಡ್ತಿ ಬರೋಕ್ಕೆ ಒಪ್ಪಲ್ಲ. ನಾನು ಮೆಡಿಕಲ್ ಟ್ರೀಟ್ಮೆಂಟ್ ಇದೆ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ. ಗಂಡ ಏನು ಮಾಡ್ತಾನೆ, ಇಲ್ಲ ಆಯಿತು, ನೀನು ಇಲ್ಲೇ ಇರು, ನಾನು ಮಂತ್ಲಿ ನಿಂಗೆ ಸ್ವಲ್ಪ ಹಣ ಕಳಿಸ್ತೀನಿ, ಆ ಹಣದಲ್ಲಿ ನೀನು ಮೇಂಟೈನ್ ಮಾಡ್ಕೊಂಡಿರು ಅಂತ ಅವ್ನು ಶ್ರೀಲಂಕಾಕ್ಕೆ ಹೋಗ್ತಾನೆ. ಆದರೆ ಅಣ್ಣ ಅವರು ಶ್ರೀಲಂಕಾಕ್ಕೆ ಹೋದ್ಮೇಲೆ ಹಣ ಕಳಿಸೋದಿಲ್ಲ. ಆ ಹಣ ಕಳಿಸೋದಿಲ್ಲ ಅಂಥೇಳಿ ಅಮ್ಮ ಅವರು ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಏನಂತ, ನನಗೆ ಹಣ ಕಳಿಸ್ತಾ ಇಲ್ಲ, ಈ ರೀತಿ ನಂದು ಅವ್ರ ಮಧ್ಯೆ ಅಗ್ರಿಮೆಂಟ್ ಆಗಿತ್ತು ಅಂತ. ಈ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಆದಂತಹ ಈ ಏನು ಸಣ್ಣ ವ್ಯವಸ್ಥೆಗಳಿದಾವಲ್ಲ, ದೇ ಆರ್ ಆಲ್ ಓನ್ಲಿ ಸೋಷಿಯಲ್ ಆಬ್ಲಿಗೇಷನ್ಸ್. ಸೊ ದೇರ್ ಈಸ್ ನೋ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಿ ಹೇಳ್ತಾರೆ ಇಲ್ಲಿ. ಎ ಹಸ್ಬೆಂಡ್ ಪ್ರಾಮಿಸ್ ಟು ಪೇ ವೈಫ್ £30 per month while he was working abroad. Later they separated and the wife sued for the promised payment. ನೋಡಿ, the court ruled that the arrangement was a domestic arrangement and there is no legal obligation ಅಂತ ಹೇಳಿ ಕೋರ್ಟ್ ಹೇಳುತ್ತೆ. ಈ ಬಾಲ್ಫರ್ ಪ್ರಕರಣವನ್ನು ನೀವು ಈ ರೀತಿಯಾದಂಥ
ಪರ್ಸ್ನಲ್ ಏನಿದೆ ಅಲ್ಲ, ಯಾವುದೋ ಇನ್ವಿಟೇಷನ್ನು, ಊಟ, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿರ್ತಕ್ಕಂಥ ಕೆಲವೊಂದು ಸಣ್ಣ ಸಣ್ಣ ಏನು ಮನೆತನದ ವ್ಯವಸ್ಥೆಗಳು, ಇವುಗಳನ್ನೆಲ್ಲ ನಾವು ಕಾಂಟ್ರಾಕ್ಟ್ ಅಂತ ಹೇಳಿ ಕ್ಲೇಮ್ ಮಾಡೋಕ್ಕಾಗಲ್ಲ. ನೀವು ಅದು ಪ್ರಾಪರ್ಟಿ ಗಿಪರ್ಟಿ ಆದರೆ ಸಕ್ಸೆಷನ್ ಆ್ಯಕ್ಟಲ್ಲಿ ಕ್ಲೇಮ್ ಮಾಡ್ಬೋದು. ಅದರ್ವೈಸ್ ದಟ್ ಈಸ್ ನಾಟ್ ಪರ್ಮಿಷಬಲ್. ಆಲ್ ಡೇ ಟು ಡೇ ಬಿಸ್ನೆಸ್, these invitation, all these things are not permitted to be taken as a contract. Next, Ramu invited friends for dinner. His friends agreed to attend the dinner. Ramu and his wife prepared food and spent 10,000 rupees. Ramu's friends failed to attend. Repeat problem. ಇನ್ನು ಬಾಲ್ ಫಾರ್ ಕೇಸ್ನೇ ಬರಿಬೇಕು ನೀವು ಇಲ್ಲಿ. ಇದರಲ್ಲಿ ಏನಂತ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ. ದೆನ್ ಎಸ್, ದಿಸ್ ಈಸ್ ನೆಕ್ಸ್ಟ್ ಪ್ರಾಬ್ಲಮ್. A kidnaps B's son and threatens to kill B's son if does not sign a contract. If does not sign a contract. Then B signs. ಮಗನ ಸಾಯಿಸ್ಬಿಡ್ತೀನಿ ನೀನು ಸೈನ್ ಮಾಡಲಿಲ್ಲ ಅಂದ್ರೆ ಅಂಥೇಳಿ ಹೆದರಿಸಿ ಏನು ಮಾಡ್ತಾನೆ, ಕಾಂಟ್ರಾಕ್ಟನ್ನು ಸೈನ್ ಮಾಡಿಸ್ಕೊಂತಾನೆ. ದೇರ್ ಆಫ್ಟರ್ B wants to set aside the contract. Yes, he can be successful. B can challenge. There cannot be coercion. When anybody in acceptance, it should be a free volition ಅಂತ ಹೇಳ್ತಾರೆ. It should be a free volition. ಪೂರ್ಣ ಮನಸ್ಸಿನಿಂದ ನಾವು ಒಪ್ಕೋಬೇಕು. Acceptance should not be under coercion. ನಾವು ಏನು ದಬ್ಬಾಳಿಕೆಯಿಂದ, ಹೆದರಿಸುವುದರಿಂದ ಕಾಂಟ್ರಾಕ್ಟನ್ನು ಸಹಿ ಮಾಡ್ಸಕ್ಕೆ ಆಗಲ್ಲ. It is not applied at all. Nodi, section 15 of the Indian Contract Act defines coercion. As the act of committing or threatening to commit any act forbidden by law. Any act forbidden by law, or unlawfully detaining or threatening to detain property or to compel someone to enter into his agreement. ಯಾವುದೇ ಒಂದು ಒಪ್ಪಂದವನ್ನು ಮಾಡಬೇಕಾದ್ರೆ ನಾವು ಒಂದು ಪ್ರಾಪರ್ಟಿ ಕಿತ್ಕೊತೀವಿ ಅಥವಾ ಅವನಿಗೆ ಹೆದರ್ಸ್ತೀವಿ. ಈ ರೀತಿ ಮಾಡೋದಕ್ಕೆಲ್ಲ ನಾವೇನು ಹೇಳ್ತೀವಿ ಅಂದರೆ ಕಾಂಟ್ರಾಕ್ಟ್ ಇದರಲ್ಲಿ ಕೋರ್ಷನ್ ಅಂತ ಹೇಳ್ತೀವಿ. ಕೋರ್ಷನ್ ಅಥವಾ ಒತ್ತಡವನ್ನು ತರೋ ಹಾಗಿಲ್ಲ ಕಾಂಟ್ರಾಕ್ಟ್ ಮಾಡೋಲ್ಲಿ. ಅದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಸೆಕ್ಷನ್ 15 ಹೇಳುತ್ತೆ. ಆ ರೀತಿ ಮಾಡಿದರೆ ಆಮೇಲೆ ಒತ್ತಡದಲ್ಲಿ ಸಹಿ ಮಾಡಿದ ವ್ಯಕ್ತಿ, ನಾವು ಒತ್ತಡದಲ್ಲಿ ಸಹಿ ಮಾಡಿದ್ದೀನಿ ಅಂತ ಕೋರ್ಟ್ ಮುಂದೆ ಹೋದರೆ ಅವನು ಅದನ್ನು ಸಾಬೀತುಪಡಿಸಿದರೆ ಆ ಕಾಂಟ್ರಾಕ್ಟ್ ಏನಾಗುತ್ತೆ, ವಾಯ್ಡ್ ಆಗುತ್ತೆ. ದಟ್ ಕಾಂಟ್ರಾಕ್ಟ್ ಬಿಕಮ್ಸ್ void. This is actually voidable contract. This contract is voidable. Supposing if under coercion he is signed and this fellow doesn't go to court, then it is valid. Only if he goes to court it becomes voidable at the instance of the other party ಅಂತಾರೆ ಇದಕ್ಕೆ. ಇನ್ನೊಬ್ಬ ವ್ಯಕ್ತಿ ಯಾರು ಒತ್ತಡದಿಂದ ಸಹಿ ಮಾಡಿರ್ತಾನಲ್ಲ, ಅವನು ಸುಮ್ಮನೆ ಆಯ್ತು ಸ್ವಾಮಿ ಅಂತ ಹೇಳಿ ಅವ್ನು ಹೇಳಿದ್ದನ್ನು, ಕಾಂಟ್ರಾಕ್ಟಲ್ಲಿ ಇದ್ದದ್ದನ್ನು ಮಾಡಿ ಹೋದರೆ ಕೋರ್ಟ್ ವಿಲ್ ನಾಟ್ ಇಂಟರ್ಫಿಯರ್. ಕೋರ್ಟೇ ನಿಮ್ಮ ಮನೆಗೆ ಬಂದು ವಾಯ್ಡಬಲ್ ಅಂತ ಹೇಳೋಕ್ಕಾಗಲ್ಲ. ಓನ್ಲಿ ಇಫ್ ಹಿ ಗೋಸ್ ಟು ದ ಕೋರ್ಟ್. ಓಕೆ, ಬಿ ಸೈನ್ಸ್. ದೇರ್ ಆಫ್ಟರ್ ಬಿ ವಾಂಟ್ಸ್ ಟು ಸೆಟ್ ಅಸೈಡ್ ದ ಕಾಂಟ್ರಾಕ್ಟ್. ಎಸ್, ಇಟ್ ಈಸ್ ಪರ್ಮಿಷಬಲ್ ಅಂತಕ್ಕಂಥದ್ದನ್ನು ನಾವು ಇದರಲ್ಲಿ ನೋಡ್ಬೋದು. ಕೋರ್ಷನ್ ಇನ್ ಎ ಕಾಂಟ್ರಾಕ್ಟ್ ಲಾ ರೆಫರ್ಸ್ ಟು ಆಬ್ಟೈನಿಂಗ್ ಕನ್ಸೆಂಟ್ ಥ್ರೂ ರಾಂಗ್ಫುಲ್ ಅನ್ಲಾಫುಲ್ ಪ್ರೆಷರ್ which renders the contract voidable. ನೋಡಿ ಅದನ್ನ ಹೇಳಿದ್ನಲ್ಲ ನಾನು, which renders voidable at the option of the coerced party. ಯಾವನು ಒತ್ತಡಕ್ಕೆ ಬಲಿಯಾಗಿರ್ತಾನೆ ಅವನು ಕೋರ್ಟ್ಗೆ ಹೋದ್ರೆ ಮಾತ್ರ ಅದು ವಾಯ್ಡ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ ಅಂತಿದ್ರ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಲಾ ಇದೆ, ರಂಗನಾಯಕಮ್ಮ ವರ್ಸಸ್ ಅಲ್ವರ್ ಶೆಟ್ಟಿ ಅಂತ ಹೇಳಿ. ಫ್ಯಾಕ್ಟ್ಸ್: ಎ ವಿಡೋ ವಾಸ್ ಫೋರ್ಸ್ಡ್ ಟು ಅಡಾಪ್ಟ್ ಎ ಬಾಯ್. ಒಬ್ಬ ವಿಡೋನ ನೀನು ಇವನು ದತ್ತಕ್ಕೆ ತಗೋ ಅಂಥೇಳಿ ಫೋರ್ಸ್ ಮಾಡಿದರು. ಗಂಡ ಸತ್ತಿದ್ದಾನೆ. ಗಂಡ ಸತ್ತಂತಹ ಸಂದರ್ಭದಲ್ಲಿ ನೀವನು ದತ್ತಕ್ಕೆ ತಗೋಬೇಕು ಹುಡುಗನ ಅಂತ. ಅಂಡರ್ ದ ಥ್ರೆಟ್ ದ್ಯಾಟ್ ದ ಡಿಸೀಸ್ಡ್ ಹಸ್ಬೆಂಡ್ಸ್ ಬಾಡಿ ವುಡ್ ಬಿ ಕ್ರಿಮೇಟೆಡ್ ಅನ್ಲೆಸ್ ಸಿ ಅಗ್ರೀಡ್. ನೋಡ್ರಿ, ಆ ಡೆಡ್ ಬಾಡಿನ ಇಟ್ಕೊಂಡು ಆ ಅಮ್ಮನಿಗೆ ಫೋರ್ಸ್ ಮಾಡ್ತಾರೆ. ನೋಡು, ಈಗ ನಾವು ಫ್ಯೂನರಲ್ ಮಾಡಬೇಕು ಅಂತಂದ್ರೆ ನೀನೇನು ಮಾಡಬೇಕು, ಇಮ್ಮಿಡಿಯೇಟ್ಲಿ ನೀನು ಒಪ್ಪಬೇಕು. ಏನಕ್ಕೆ, ಈ ಮಗನ ದತ್ತಕ್ಕೆ ತೊಗೊಳಕ್ಕೆ ನೀವು ಒಪ್ಪಬೇಕು. ಒಪ್ಪಿದ್ರೆ ಮಾತ್ರ ನಾವು ನಿನ್ನ ಗಂಡನ ಏನು ಕ್ರಿಮೇಷನ್ ಮಾಡ್ತೀವಿ, ಅವನಿಗೆ ಅಂತ್ಯಕ್ರಿಯೆ ಮಾಡ್ತೀವಿ, ಇಲ್ಲ ಅಂದ್ರೆ ಅಂತ್ಯಕ್ರಿಯೆ ಮಾಡೋದಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಅವಮ್ಮ ಸಹಿ ಮಾಡ್ತಾಳೆ. ಸಹಿ ಮಾಡಿದ ಮೇಲೆ ದ ಕೋರ್ಟ್ ಫೌಂಡ್ ದ್ಯಾಟ್ ದ ಕನ್ಸೆಂಟ್ ವಾಸ್ ಆಬ್ಟೈನ್ಡ್. ನೋಡಿ, ಅವಳ ಒಪ್ಪಿಗೆಯನ್ನು ಪಡೆಯಲಾಗಿತ್ತು. ಹೇಗೆ ಪಡೆಯಲಾಗಿತ್ತು?
ಅಂಡರ್ ಕೋರ್ಷನ್, ಒತ್ತಡದಿಂದ ಪಡೆಯಲಾಗಿತ್ತು, ಒತ್ತಾಯದಿಂದ ಪಡೆಯಲಾಗಿತ್ತು. ದೇರ್ ಫಾರ್ ಇಟ್ ವಾಸ್ ಡಿಕ್ಲೇರ್ಡ್ ಇನ್ವ್ಯಾಲಿಡ್. ದ ಕಾಂಟ್ರಾಕ್ಟ್ ಈಸ್ ಡಿಕ್ಲೇರ್ಡ್ ವಾಯ್ಡ್. ಆದರೆ ಒಮ್ಮ ಏನು, ಯಾರು, ರಂಗನಾಯಕಮ್ಮ ಸುಮ್ಮನೆ ಇದ್ದಿದ್ರೆ ವ್ಯಾಲಿಡ್ ಕಾಂಟ್ರಾಕ್ಟ್ ಆಗೋದು ಅಂತ ಅದರ ಅರ್ಥ. ದಟ್ಸ್ ಇಟ್. ನೆಕ್ಸ್ಟ್, ರಾಮ ಇಸ್ ದ ಓನರ್ ಆಫ್ ಎ ಬಿಲ್ಡಿಂಗ್. ಶ್ಯಾಮ ಡಿಸ್ಪೊಸೆಸ್ ರಾಮ ಫ್ರಾಮ್ ದಿಸ್ ಬಿಲ್ಡಿಂಗ್ ಬೈ ಫೋರ್ಸ್. ಸೇಮ್ ಕೋರ್ಷನ್, ಅದನ್ನೇ ಬರಿಬೋದು ನೀವು. ಕೋರ್ಷನ್, ಒತ್ತಡದಲ್ಲಿ ಮಾಡಿದಂತಹ ಈ ಕಾಂಟ್ರಾಕ್ಟ್. ಈ ಹಿಂದಿನ ಕೇಸ್ ಇದೆಯಲ್ಲ, ಸೇಮ್ ರಿಪೀಟ್ ಕೇಸ್ ಇದು, ಇದಕ್ಕೆ ಅದೇ ಕೇಸನ್ನು ಬರಿಬೋದು. ನೆಕ್ಸ್ಟ್, ಎ ಫೇಮಸ್ ಡಾನ್ಸರ್ ಹ್ಯಾಸ್ ಅಗ್ರೀಡ್ ಟು ಡಾನ್ಸ್ ಇನ್ ಎ ಫೆಸ್ಟಿವಲ್ ಕಂಡಕ್ಟೆಡ್ ಬೈ ಬಿ. ನೋಡಿ, ಈ ಬಿ ಅವರು ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿರ್ತಾರೆ. ಆ ಪ್ರೋಗ್ರಾಮಲ್ಲಿ ಎ ಮೇಡಮ್ ಅವರು ಡಾನ್ಸ್ ಮಾಡಬೇಕು. ಬಟ್ ಡ್ಯೂ ಟು ಇಲ್ ಹೆಲ್ತ್ ಎ ಕುಡ್ ನಾಟ್ ಡಾನ್ಸ್. ಬಿ ಫೈಲ್ಡ್ ಎ ಶೂಟ್ ಅಗೇನ್ಸ್ಟ್ ಎ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತಾರೆ. ಇಂಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್ ಅಂದರೆ ಇಲ್ಲಿ ಕಾಂಪೆನ್ಸೇಷನ್ ಕೊಡೋಕ್ಕಾಗಲ್ಲ. ಡಾನ್ಸ್ ಮಾಡೋಳು ಏನೇ ಡಾನ್ಸ್ ಮಾಡಬೇಕು. ಹೇಗೆ ಹುಷಾರಿಲ್ಲ, ಶಿ ಈಸ್ ನಾಟ್ ಫೀಲಿಂಗ್ ವೆಲ್. ಸೊ ದೆನ್ ವಾಟ್ ಕ್ಯಾನ್ ಬಿ ಡನ್? ನಥಿಂಗ್ ಕ್ಯಾನ್ ಬಿ ಡನ್. Nothing can be done. That's it. The contract automatically becomes void. ಶೂನ್ಯ ಆಗಿಬಿಡ್ತದೆ ಕಾಂಟ್ರಾಕ್ಟ್. ಓಕೆ, ಇಟ್ ಬಿಕಮ್ಸ್ ವಾಯ್ಡ್ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನೋಡಿ. ಇಂಥವು ಸುಮಾರು ಪ್ರಕರಣಗಳನ್ನ ಕೇಳಿದ್ದಾರೆ ನಿಮಗೆ. ಎ ಫೇಮಸ್ ಡಾನ್ಸರ್, ಓಕೆ, ಇಲ್ಲಿ ಬನು ಏರ್ಪಡಿಸಿದ ಉತ್ಸವದಲ್ಲಿ ನಟಿಸುತ್ತೇನೆ ಎಂದು ಎ ಎಂಬ ಪ್ರಸಿದ್ಧ ನರ್ತಕಿ ಒಪ್ಪಿಕೊಂಡಿದ್ದಳು. ಆದರೆ ಅವಳ ಅನಾರೋಗ್ಯದ ಕಾರಣಕ್ಕಾಗಿ ನರ್ತಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲಿ ಕರಾರು ಉಲ್ಲಂಘನೆಗಾಗಿ ಬನು ಅವಳ ವಿರುದ್ಧ ದಾವೆಯನ್ನು ಹೂಡುತ್ತಾನೆ. ದಾವೆಯು ಬಿದ್ದು ಹೋಗುತ್ತದೆ. ದಾವೆ ಗೆಲ್ತದೆ ಯಾವಾಗ ಗೊತ್ತಾ? ಇವನು ಪ್ರೂವ್ ಮಾಡಬೇಕು, ಅವಳಿಗೆ ಹುಷಾರಿಲ್ಲ ಅಂತ ನಾಟಕ ಮಾಡಿದಾಳೆ ಅಂತ ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದರೆ ದಾವೆ ಗೆಲ್ಲುತ್ತೆ. ಆದರೆ ಅವಳಿಗೆ ಹುಷಾರು ಇಲ್ಲದೆ ಇರೋದು ನಿಜವಾದ ಸಂಗತಿ ಆದರೆ ಇವರ ದಾವೆ ಗೆಲ್ಲೋದಿಲ್ಲ. ಹಿ ಈಸ್ ನಾಟ್ ಗೋಯಿಂಗ್ ಟು ವಿನ್ ಅಂತಕ್ಕಂಥದ್ದು. ಅಂಥದ್ದೇ ಒಂದು ಇಂಗ್ಲೀಷ್ ಪ್ರಕರಣ, ಟೈಲರ್ ವರ್ಸಸ್ ಕಾಲ್ಡ್ವೆಲ್ ಅಂತಕ್ಕಂತಹ ಪ್ರಕರಣ. ನೋಡಿ, ಇಲ್ಲೇನಾಗುತ್ತೆ ಅಂದರೆ, ಎ ಮ್ಯೂಸಿಕ್ ಹಾಲ್ ವಾಸ್ ರೆಂಟೆಡ್ ಫಾರ್ ಕನ್ಸರ್ಟ್ಸ್ ಬಟ್ ಬಿಫೋರ್ ದ ಇವೆಂಟ್ ದ ಹಾಲ್ ವಾಸ್ ಡಿಸ್ಟ್ರಾಯ್ಡ್ ಬೈ ಫೈರ್. ಒಂದು ಮ್ಯೂಸಿಕ್ ಹಾಲ್ನ ಕನ್ಸರ್ಟ್ ಹಾಲ್ ಇರುತ್ತೆ, ಅದನ್ನು ಏನು ಮಾಡ್ತಾರೆ, ರೆಂಟಿಗೆ ಕೊಡ್ತಾರೆ. ಇಟ್ ಈಸ್ ಎನ್ ಅಗ್ರಿಮೆಂಟ್, ಇಟ್ ಈಸ್ ಎನ್ ಕಾಂಟ್ರಾಕ್ಟ್. ಓಕೆ, ಆದರೆ ಏನಾಗುತ್ತೆ, ಆವತ್ತಿನ ದಿವಸ ಯಾವತ್ತು ಫಂಕ್ಷನ್ ನಡೆಸಬೇಕು ಅಂತ ಅದಕ್ಕಿಂತ ಮೊದಲನೇ ಅದು ಬೆಂಕಿ ಹತ್ತಿ ಸುಟ್ಟು ಹೋಗ್ಬಿಡ್ತದೆ. ಸೊ ಇಟ್ ಈಸ್ ನಥಿಂಗ್ ಬಟ್ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್. ಸೆಕ್ಷನ್ 56 ವಿಲ್ ಪ್ಲೇ ಇಟ್ಸ್ ರೋಲ್. ಇಲ್ಲಿ ಏನು, ಸೆಕ್ಷನ್ 56 of the Indian Contract Act states that an agreement to do impossible act is void. ನೋಡಿ, ಯಾವುದೇ ಒಂದು ಅಗ್ರಿಮೆಂಟ್ ನಾವು ಮಾಡ್ತೀವಲ್ವಾ, ಅದು ಅಸಾಧ್ಯವಾದಂತಹ ಕೆಲಸ ಆದಾಗ ಅದು ವಾಯ್ಡ್ ಆಗುತ್ತೆ ಅನ್ನೋದನ್ನು ಈ ಕಾರ್ಗಿಲ್ ಪ್ರಕರಣದಲ್ಲಿ ನಾವು ಹೇಳಿದ್ವಿ. ದ ಕೋರ್ಟ್ ಎಸ್ಟಾಬ್ಲಿಷ್ಡ್ ದಟ್ ದ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಹೋಲ್ಡಿಂಗ್ ದ್ಯಾಟ್ ದ ಕಾಂಟ್ರಾಕ್ಟ್ ವಾಸ್ ಡಿಸ್ಚಾರ್ಜ್ಡ್ as performance become impossible. ನೋಡಿ, ಕಾಂಟ್ರಾಕ್ಟ್ ವಾಸ್ ಡಿಸ್ಚಾರ್ಜ್. ವಾಟ್ ಈಸ್ ಮೆಂಟ್ ಬೈ ಡಿಸ್ಚಾರ್ಜ್ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಅಂದರೆ ಅದಕ್ಕೆ ಕಾಂಪೆನ್ಸೇಷನ್ ಇರಲ್ಲ. ಕಾಂಟ್ರಾಕ್ಟ್ ಡಿಸ್ಚಾರ್ಜ್ ಅಂದರೆ ಕಾಂಪೆನ್ಸೇಷನ್ ಇರಲ್ಲ. ಆ ಕಾಂಟ್ರಾಕ್ಟ್ ಏನಾಗ್ಬಿಡುತ್ತೆ, ಆ ಪರ್ಟಿಕ್ಯುಲರ್ ದಿವಸದಿಂದ ವಾಯ್ಡ್ ಆಗಿಬಿಡ್ತದೆ. ಇಟ್ ಬಿಕಮ್ಸ್ ಎ ವಾಯ್ಡ್ ಕಾಂಟ್ರಾಕ್ಟ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಪ್ರಕರಣವನ್ನು ಬರಿಬೋದು ನೀವು. ಆಮೇಲೆ ಈ ಸೆಕ್ಷನ್ 56 ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಇದಕ್ಕೆ ಇನ್ನೂ ಒಂದು ಹೆಸರೇನೆಂದರೆ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಂತಾರೆ. ಅಂದರೆ ಅಸಾಧ್ಯತೆ, ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್, ಮಾಡಲಿಕ್ಕೆ ಸಾಧ್ಯ ಇಲ್ಲದಂತಹ ಸಂದರ್ಭ. ಈ ಸಂದರ್ಭಗಳು ಕಾಂಟ್ರಾಕ್ಟ್ ಮಾಡೋಗಿರ್ಬೋದು, ಕಾಂಟ್ರಾಕ್ಟ್ ಮಾಡಿದ ನಂತರ ಇರ್ಬೋದು. ಕಾಂಟ್ರಾಕ್ಟ್ ಮಾಡುವಾಗ ಈ ಫ್ರಸ್ಟ್ರೇಷನ್ ಇದ್ದು ಅವನು ಮಾಡಿದರೆ ಅವನು ಫ್ರಾಡ್ ಆಗುತ್ತೆ, ಆವಾಗ ಡ್ಯಾಮೇಜಸ್ ಕೊಡಬೇಕಾಗತ್ತೆ ಅವನು. ಆದರೆ ತದ ನಂತರದಲ್ಲಿ ಆ ರೀತಿಯಾದಂತಹ ಸಂದರ್ಭಗಳು ಸಂಭವಿಸಿದ್ರೆ ಅವನು ಕೈ ಮೀರಿದ ಪ್ರಸಂಗದಲ್ಲಿ ಅವನೇನು ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಇದೇ ಕೇಸು. ಈ ಥರದ ಇದು ಕೂಡ ಅದೇ ಕೇಸ್. ಉಮೇಶ್ ಹ್ಯಾಸ್ ಅಗ್ರೀಡ್ ಟು ಸೆಲ್ ಹಿಸ್ ಹೌಸ್ ಟು ಗಣೇಶ್ ಫಾರ್ ₹10 lakh. ನೋಡಿ, ಇಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ 10 ಲಕ್ಷಕ್ಕೆ ಮಾರಾಟ ಮಾಡ್ತೀನಿ ಅಂತ ಹೇಳಿ. ಬಟ್ ದ್ಯಾಟ್ ಹೌಸ್ ವಾಸ್ ಡಿಸ್ಟ್ರಾಯ್ಡ್ ಬೈ ಆಕ್ಸಿಡೆಂಟಲ್ ಫೈರ್. ಆಮೇಲೆ ಏನಾಗುತ್ತೆ, ಮನೆ ಸುಟ್ಟು ಹೋಗ್ಬಿಡುತ್ತೆ. ಬಿಫೋರ್ ಉಮೇಶ್ ಕುಡ್ ಸೆಲ್ ಇಟ್, ಗಣೇಶ್ ಇನ್ಸ್ಟಿಟ್ಯೂಟ್ಸ್ ಎ ಶೂಟ್ ಅಗೇನೆಸ್ಟ್ ಉಮೇಶ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಇಲ್ಲ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್ ಅಪ್ಲೈ ಆಗುತ್ತೆ. ದಿ ಕಾಂಟ್ರಾಕ್ಟ್ ಬಿಕಮ್ಸ್ ಡಿಸ್ಚಾರ್ಜ್.
ಕಾಂಟ್ರಾಕ್ಟ್ ಬಿಕಮ್ಸ್ ಡಿಸ್ಚಾರ್ಜ್. ಏನು ಮಾಡೋಕ್ಕಾಗಲ್ಲ. ನಥಿಂಗ್ ಕ್ಯಾನ್ ಬಿ ಡನ್, ಡ್ಯಾಮೇಜ್ ಕೆನಾಟ್ ಬಿ ಕ್ಲೇಮ್ಡ್. ಹಿಂದಿನ ಕೇಸ್ಗೂ ಈ ಕೇಸ್ಗೂ ಇದನ್ನೇ ಉತ್ತರ ಬರಿಬೋದು. ಇದೇ ಕೇಸ್ಲಾನು ಬರಿಬೋದು ನೀವು, ಟೈಲರ್ ವರ್ಸಸ್ ಕಾಲ್ಡ್ವೆಲ್ ಕೇಸ್ಲಾನೇ ಬರಿಬೋದು, ಸೆಕ್ಷನ್ 56 ಬರಿಬೋದು. ದ್ಯಾಟ್ಸ್ ಇಟ್. ಇದು ಕೂಡ ಅಂಥದೇ ಕೇಸು. ಅನದರ್ ಕೇಸ್. ಏನು ಕೇಸು? ಸಂದೀಪ್ ಅಗ್ರೀಡ್ ಟು ಲೆಟ್ ಔಟ್ ಹೀಸ್ ಕಲಾಭವನ್ ಟು ಜೈದೀಪ್ ಫಾರ್ ₹10 lakh ಫಾರ್ ದ ಮ್ಯಾರೇಜ್ ಆಫ್ ಜೈದೀಪ್ಸ್ son. Before the date of marriage, Kalabhavan was destroyed by fire. Same case. Same old case. Next, a famous singer agreed to sing a program arranged by B, but before the program, A died. Before the program, A died. ಇದು ಅದೇ ಡಾಕ್ಟ್ರಿನ್ ಆಫ್ ಫ್ರಸ್ಟ್ರೇಷನ್. ಸತ್ತೇ ಹೋಗ್ಬಿಡ್ತಾಳೆ ಅವಮ್ಮ, ಡಾನ್ಸ್ ಮಾಡುವ ಅಮ್ಮ. ಆಮೇಲೆ ಅವ್ರ ಲೀಗಲ್ ಹೇರು B compels C, son of A, to sing in the program. To sing in the program. ಈ ಪ್ರಾಬ್ಲಮು, ದೇರ್ ಇಸ್ ಎ ಸ್ಮಾಲ್ ಪಿಕ್ಯುಲಿಯಾರಿಟಿ. ಇಲ್ಲಿ ಇವರು ಹಾಡು ಹಾಡ್ತಿರ್ತಾರೆ, ಓಕೆ, ಆದರೆ ಇವರು ಹಾಡು ಹಾಡ್ಬೇಕಂತೇನಿಲ್ಲ. ಇದು ಪ್ರಾಪರ್ಟಿ ಅಲ್ಲ. ಲೀಗಲ್ ಹೇರು ಡಿಸೆಂಡ್ ಆಗಲಿಕ್ಕೆ ದಿಸ್ ಇಸ್ ನಾಟ್ ಎ ಪ್ರಾಪರ್ಟಿ. ಇಲ್ಲಿ ಕೇಸ್ ನೋಡೋಣ. ಕ್ರೆಲ್ ವರ್ಸಸ್ ಹೆನ್ರಿ. ಎ ರೂಮ್ ವಾಸ್ ರೆಂಟೆಡ್ ಟು ವ್ಯೂ Edward VIII's coronation. The possession was cancelled due to king's illness. The lessee refused to pay the rent. The court ruled that the contract was frustrated because its primary purpose could no longer be fulfilled, even though the performance was technically possible. ನೋಡಿ, ಇದು ಈ ಕೇಸ್ ಆಗಲಿ ಕೇಸು, ಇದು ಕೇಸ್ ಯಾವುದರಲ್ಲಿ ಒಂದು ಬರೆದ್ರೂ ಆಗುತ್ತೆ. ಇಲ್ಲೂ ಅಷ್ಟೇ. ಇದೇನು ಒಬ್ಬ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡುವಂಥ ಸಿಂಗರ್ ಇರ್ತಾನೆ, ಇವನಿಗೂ ಈ ಸಿಂಗರ್ಗೂ ನಾವು ಹೋಲಿಕೆ ಮಾಡೋಕ್ಕಾಗಲ್ಲ. ಈ ಸಿಂಗರ್ಗೂ ಹೋಲಿಕೆ, ಇಟ್ ಈಸ್ ಆಪ್ಷನಲ್. ಇಫ್ ಹಿ ವಾಂಟ್ಸ್ ಟು ಸಿಂಗ್, ಹಿ ಕ್ಯಾನ್ ಸಿಂಗ್, ಬಟ್ ಹಿ ಕ್ಯಾನ್ ರೆಫ್ಯೂಸ್ ಆಲ್ಸೋ. ಹಿ ಕ್ಯಾನ್ ರೆಫ್ಯೂಸ್ ಆಲ್ಸೋ ಟು ಸಿಂಗ್ ಬಿಕಾಸ್ ದಟ್ ಈಸ್ ಎ ಇಂಪಾಸಿಬಿಲಿಟಿ. at least ಇಲ್ಲಿ ಇಂಪಾಸಿಬಿಲಿಟಿಗಿಂತ there is a little possibility. If that possibility is there, he can do it. We can say so. Then a dancer agreed to dance in the theatre B at a future date. Thereafter, A met with an accident and lost both her legs in the accident. Hence, she failed to dance. Same case na baribod. Then X contracts Y to pay 1 lakh rupees if he fails to supply goods worth 20,000 rupees to Y on a particular day. Time is the essence of contract ant ಹೇಳ್ತಾರೆ. Time is the essence of contract. Time, essence of contract ಅಂತಾರೆ ಇದಕ್ಕೆ. ಎಸೆನ್ಸ್. ಈ ಟೈಮ್ ಎಸೆನ್ಸ್ ಅಂತ ನಾವು ಕಾಂಟ್ರಾಕ್ಟ್ ಅಲ್ಲಿ ಬರೆದಿದ್ರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ. X contracts with Y to pay Y rupees so and so if he fails to supply rupees worth on a particular day. X fails to supply the goods on that day. Y is entitled to recover rupees 1 lakh. Exactly. He can. ಯಾಕೆ ಅಂತಂದ್ರೆ ಇಲ್ಲಿ ನೋಡಿ, 20,000 ಗೂಡ್ಸ್ನ, ಬೆಲೆಯ ಗೂಡ್ಸ್ನ ಏನು ಮಾಡ್ಬೇಕು, ಅವನು ಅವತ್ತು ಡೆಲಿವರಿ ಮಾಡ್ಬೇಕು. ಆ 20,000ದಿಂದ ಅವನು ಲಾಭ ಮಾಡ್ತಿರ್ತಾನೆ. his business is going to be benefited. He may make 50,000 rupees, he may make 60,000 rupees. As a deterrent, ಅವನು ನೀವು ತಪ್ಪಿದ್ರೆ ನನಗೆ 1 ಲಕ್ಷ ಕೊಡಬೇಕು ಅಂತ ಹೇಳ್ತಾನೆ. ತಪ್ಪಿದ್ರೆ 1 ಲಕ್ಷ ಕೊಡಬೇಕು ಅಂತ ಹೇಳ್ತಾನೆ. ಆಮೇಲೆ ಈ ಟೈಮನ್ನು ಹೇಳಿರ್ತಾನೆ. ಇಂಥ ಸಂದರ್ಭದಲ್ಲಿ ನೋಡಿ, ಪ್ರಿನ್ಸಿಪಲ್, ಟೈಮ್ ಈಸ್ ಪ್ರಿಸ್ಯೂಮ್ಡ್ ಟು ಬಿ ದ ಎಸೆನ್ಸ್ ಇನ್ ಮರ್ಕೆಂಟೈಲ್ ಕಾಂಟ್ರಾಕ್ಟ್ಸ್. ಮರ್ಕೆಂಟೈಲ್ ಕಾಂಟ್ರಾಕ್ಟ್ಸ್ನಾಗ ಇದು ಭಾಳ ಇಂಪಾರ್ಟೆಂಟ್. ವೇರ್ ಟೈಮ್ಲಿ ಡೆಲಿವರಿ ಈಸ್ ಕ್ರೂಷಿಯಲ್. ಟೈಮ್ಲಿ ಡೆಲಿವರಿ ಈಸ್ ಕ್ರೂಷಿಯಲ್, ಸಚ್ ಆಸ್ contracts for perishable goods or other sensitive transactions. ಇಲ್ಲಿ ನೋಡಿ, ಆ ಗೂಡ್ಸ್ ಅವನಿಗೆ ಬಂದಿರೋದ್ರಿಂದ ಅಥವಾ ಬರದೇ ಹೋದರೆ ಅವನ ಮರ್ಯಾದೆ ಪ್ರಶ್ನೆ ಆಗಿರ್ಬೋದು, ಅವನ ಗುಡ್ ವಿಲ್ಲಿನ ಪ್ರಶ್ನೆ ಆಗಿರ್ಬೋದು. ಆದ್ದರಿಂದ ಅವನು 1 ಲಕ್ಷ ರೂಪಾಯಿ ಕಂಡೀಷನ್ ಹಾಕಿರ್ತಾನೆ. Therefore, Section 55 of the Indian Contract Act deals with the consequences of a party failing to perform a contract at a specified time. ನೋಡಿ, at a specified time. It states that if the parties intended time to be essential to the contract can be made voidable at the options of the promisee. There must be, time must be expressed in the contract. This is very important. ಇದನ್ನು ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಅದು ಪ್ರಯೋಜನ ಬರಲ್ಲ.
ಅದನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿರಬೇಕು. ಮಾಡಿದರೆ ಅಲ್ಲಿ ಕಾಂಪೆನ್ಸೇಷನ್ ಕ್ಲೇಮ್ ಮಾಡಲಿಕ್ಕೆ ಅವನಿಗೆ ಎಲ್ಲ ರೀತಿಯ ಅವಕಾಶ ಇರುತ್ತೆ. ಆ್ಯಕ್ಚುಲಿ ದಿಸ್ ಈಸ್ ದಿ ಥಿಂಕಿಂಗ್ ಪ್ರಿನ್ಸಿಪಲ್ ದಟ್ ಈಸ್ ಹೆಲ್ಡ್ ಬೈ ಹಲ್ಸ್ಬರಿ. In Halsbury laws, we will find this principle. The same principle is adopted in our Contract Act, Section 55 of the Indian Contract Act. ಇದನ್ನು ನೆನ್ಪಿಟ್ಕೋಬೇಕು ನೀವು. ಇಲ್ಲಿ ಇದರದ್ದು ಒಂದು ಕೇಸ್ ಇದೆ, ಮಹಾಬೀರ್ ಪ್ರಸಾದ್ ರುಂಗ್ತಾ ವರ್ಸಸ್ ದುರ್ಗಾದತ್ತ. ಈ ಪ್ರಕರಣದಲ್ಲಿ ಏನಾಗುತ್ತೆ ನೋಡಿ. ಎ ಕಾಂಟ್ರಾಕ್ಟ್ ಇನ್ಕ್ಲೂಡೆಡ್ ಎ ಸ್ಟಿಪ್ಯುಲೇಷನ್ ಫಾರ್ ಡೆಲಿವರಿ ಆಫ್ ಗೂಡ್ಸ್ ಬೈ ಸ್ಪೆಸಿಫಿಕ್ ಡೇಟ್. ಇದು ಇಂಪಾರ್ಟೆಂಟು. ಆ ಕಾಂಟ್ರಾಕ್ಟ್ ಅಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನಲ್ಲಿ ಇದು ಇರಬೇಕು, ಕರಾರಿನಲ್ಲಿ ಅದು ಮೆನ್ಷನ್ ಆಗಿರಬೇಕು. ದ ಸೆಲ್ಲರ್ ಫೇಲ್ಡ್ ಟು ಡೆಲಿವರ್ ಆನ್ ಟೈಮ್. ನೋಡಿ, ಒಮ್ಮೆ ಆ ಕರೆಕ್ಟ್ ಟೈಮಿಗೆ ಕೊಡೋಕ್ಕಾಗಲಿಲ್ಲ ಅಂದರೆ, ಆ್ಯಂಡ್ ದ ಬೈಯರ್ ಸಾಟ್ ಡ್ಯಾಮೇಜಸ್ ಅವನ ಪರಿಹಾರವನ್ನು ಕೇಳ್ತಾನೆ, ಕ್ಲೇಮಿಂಗ್ ದಟ್ ಟೈಮ್ ವಾಸ್ ದ ಎಸೆನ್ಸ್. ಅವತ್ತಿನ ದಿವಸ ಅವನಿಗೆ ಬೇಕಿರುತ್ತೆ, ಅವತ್ತದು ಬರಲಿಲ್ಲ ಅಂದರೆ ಅವನು ಏನು ಪ್ರಯೋಜನ. ದ ಕೋರ್ಟ್ ಹೆಲ್ಡ್ ದ್ಯಾಟ್ ವೆನ್ ದ ಕಾಂಟ್ರಾಕ್ಟ್ ಸ್ಪೆಸಿಫೈಸ್ ಎ ಡೆಡ್ಲೈನ್ and the circumstances suggest that the importance of timely performance. ನೋಡಿ, ಅವತ್ತು ಅವನಿಗೆ ಖಂಡಿತ ಅವಶ್ಯಕತೆ ಇರ್ತದೆ, ಅದು ಗೊತ್ತಾದರೆ ಟೈಮ್ ಈಸ್ ಆಫ್ ಎಸೆನ್ಸ್, ನಾನ್ ಪರ್ಫಾರ್ಮೆನ್ಸ್ ವಿದಿನ್ ದ ಸ್ಪೆಸಿಫೈಡ್ ಪೀರಿಯಡ್ ಅಮೌಂಟ್ಸ್ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್. ನೋಡಿ, ಆ ಸರಿಯಾದ ಟೈಮಿಗೆ ಅವನು ಕೊಡಲಿಲ್ಲ ಅಂತಂದರೆ ಇಟ್ ಅಮೌಂಟ್ಸು ಬ್ರೀಚ್ ಆಫ್ ಕರಾರಿನ ಉಲ್ಲಂಘನೆ ಆಗುತ್ತೆ. ಕರಾರಿನ ಉಲ್ಲಂಘನೆ ಆದರೆ ನಾನು ಹೇಳಿದ್ನಲ್ಲ 3 ಏನು, ಕಾಂಪೆನ್ಸೇಷನ್, ಇಲ್ಲಿ ಇಂಜಂಕ್ಷನ್ ಬರಲ್ಲ, ಕಾಂಪೆನ್ಸೇಷನ್ ಕೊಡಬೇಕಾಗುತ್ತೆ. ದ್ಯಾಟ್ಸ್ ಇಟ್. ನೆಕ್ಸ್ಟ್, ಎ ಕಾಂಟ್ರಾಕ್ಟ್ಸ್ ಟು ಸಪ್ಲೈ ಗೂಡ್ಸ್ ಆನ್ ಎ ಸ್ಪೆಸಿಫೈಡ್ ಡೇ ಟು ಬಿ. ಎ ಡಸ್ ನಾಟ್ ಸಪ್ಲೈ ಆನ್ ದಟ್ ಡೇ. ಆಸ್ ಎ ಕಾನ್ಸಿಕ್ವೆನ್ಸ್ ಆಫ್ ಇಟ್, ಬಿ ಹ್ಯಾಸ್ ಟು ಕ್ಲೋಸ್ ದ ಫ್ಯಾಕ್ಟ್ರಿ. ಯು ಸಿ, ಅಡ್ವೈಸ್ ದ ರೆಮಿಡೀಸ್. ಸೇಮ್ ರೆಮಿಡಿ ನಾವೇನು ಇಲ್ಲಿ ನೋಡಿದ್ವಲ್ಲ, Section 55 ವಿಲ್ ಕಮ್ ಇನ್ ಟು ಪ್ಲೇ ಆ್ಯಂಡ್ ಹಲ್ಸ್ಬರೀಸ್ ಲಾ ಪ್ರಿನ್ಸಿಪಲ್ ವಿಲ್ ಕಮ್ ಇನ್ ಟು ಪ್ಲೇ. ಯಾಕೆಂದರೆ ನಾವು ಅದರಲ್ಲಿ ಕರೆಕ್ಟ್ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಏನು, ಸಪ್ಲೈ ಆನ್ ದ ಡೇ ಇದನ್ನು ಮೆನ್ಷನ್ ಮಾಡಿಬಿಟ್ಟಿದ್ದೀವಿ. ಮಾಡಿದ ಮೇಲೆ ದೆನ್ ವಿ ಆರ್ ಎಲಿಜಿಬಲ್ ಟು ಕ್ಲೇಮ್ ಅಂಡರ್ Section 55 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್. ಈ ಸೇಮ್ ಕೇಸ್ ಲಾನ ಸೇಮ್ ಇದನ್ನ ವಿವರಣೆನ ನೀವು ಈ ಪ್ರಕರಣದಲ್ಲಿ ಬರಿಬೇಕಾಗ್ತದೆ. ದಟ್ಸ್ ಇಟ್. ನೆಕ್ಸ್ಟ್, ಬಿ ಈಸ್ ಮೆಡಿಕಲ್ ಅಡ್ವೈಸರ್. ಡಾಕ್ಟರು, ಎ ಡಾಕ್ಟರ್ ಇಲ್ಲಿ ಯಾರಿಗೆ, ಬಿಗೆ. ಹಿ ಡಿಮಾಂಡ್ಸ್ ಮನಿ ಆಫ್ ವಿಚ್ ಬಿ ಡಿಕ್ಲೈನ್ಸ್ ಟು ಪೇ. ಈ ಮನುಷ್ಯ ದುಡ್ಡು ಕೇಳ್ತಾನೆ, ಆದರೆ ಬಿ ಕೊಡೋದಿಲ್ಲ ಅಂತಾನೆ. ಎ ದೆನ್ ಥ್ರೆಟನ್ಸ್ ಟು ಮೇಕ್ ನೋನ್ ದ ಇಫೆಕ್ಟ್ ಆಫ್ ಬೀಸ್ ಕಮ್ಯುನಿಕೇಶನ್ ಟು ಹಿಮ್ ಆಸ್ ಎ ಪೇಷಂಟ್. ಇವನು ಏನೋ ಕೆಟ್ಟ ರೋಗ ಇದೆ ಅಂತ ಹೇಳಿ ನಾ ಎಲ್ಲರಿಗೂ ಹಬ್ಬಿಸ್ತೀನಿ ಅಂತ ಹೇಳ್ತಾನೆ ಅವನು. ಬಿ ವಾಂಟ್ಸ್ ಟು ಇನ್ಸ್ಟಿಟ್ಯೂಟ್ ಎ ಶೂಟ್ ಅಗೇನ್ಸ್ಟ್ ಎ, ಅಡ್ವೈಸ್ ಬಿ. ನೋಡಿ, ಬಿ ನಾನೊಂದು ಶೂಟ್ ಹಾಕ್ತೀನಿ ಅಂತ ಹೇಳ್ತಾನೆ. ಕನ್ನಡದಲ್ಲಿ ನೋಡಿ, ಬನ ವೈದ್ಯಕೀಯ ಸಲಹೆಗಾರನಾಗಿದ್ದಾನೆ. ಅವನು ಕೇಳಿದಷ್ಟು ಹಣವನ್ನು ಕೊಡಲು ಬನು ನಿರಾಕರಿಸುತ್ತಾನೆ. ನೋಡಿ, ಅವನಿಗೇನೋ ಏಡ್ಸ್ ಇದೆ ಅಂತ ಗೊತ್ತಿರಬೇಕು. ನೀನು ಏಡ್ಸ್ ಇದೆ ಅಂತ ಎಲ್ಲರಿಗೂ ಹೇಳ್ಬಿಡ್ತೀನಿ, ನನಗೆ ಇಷ್ಟು ದುಡ್ಡು ಕೊಡು ಅಂತ ಕೇಳಿರ್ಬೇಕು ಅವನು. ಆಗ ಒಬ್ಬ ರೋಗಿಯಾಗಿ ಬನು ಅವನಿಗೆ ನೀಡಿದ ಮಾಹಿತಿಯನ್ನು ಬಹಿರಂಗಪಡಿಸುವುದಾಗಿ ಬನಿಗೆ ಬೆದರಿಕೆಯನ್ನು ಹಾಕುತ್ತಾನೆ. ಥ್ರೆಟ್ ಈಸ್ ನಾಟ್ ಪರ್ಮಿಟೆಡ್ ಇನ್ ಕಾಂಟ್ರಾಕ್ಟ್ಸ್. ಬನು ವಿರುದ್ಧ ದಾವೆಯನ್ನು ಹೂಡಲು ಬಯಸುತ್ತಾನೆ. ಹಿ ಈಸ್ ಎಲಿಜಿಬಲ್, ಹಿ ಕ್ಯಾನ್ ಡೂ ಇಟ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸಲ್ಲಿ Section 39 ಮತ್ತು 42ನಲ್ಲಿ ವಿ ಹ್ಯಾವ್ ಗಾಟ್ ದಿಸ್ ಪ್ರಾಹಿಬಿಟರಿ ಇಂಜಂಕ್ಷನ್. ನಿಮಗೆ ನೆನಪಿರಬೇಕು, ಈ ಪ್ರಾಹಿಬಿಟರಿ ಇಂಜಂಕ್ಷನನ್ನು ನಾವು ಮೊನ್ನೆ ಹೋದ BJP ಗೌರ್ಮೆಂಟ್ ಇಲೆಕ್ಷನ್ಗಿಂತ ಮೊದಲು ನಾವು ನೋಡಿದ್ದೀವಿ. ಕೆಲವು ರಾಜಕೀಯ ವ್ಯಕ್ತಿಗಳು ಕೋರ್ಟ್ಗೆ ಹೋಗಿ ಇಂಜಂಕ್ಷನ್ ತೊಗೊಂಬಂದಿದ್ರು, ಪ್ರಾಹಿಬಿಟರಿ ಇಂಜಂಕ್ಷನ್ನು. ಏನು, ನೀವು ಅವ್ರ CD-ಗಳನ್ನ ಬಿಡುಗಡೆ ಮಾಡಬೇಡಿ ಅಂತ. ಇಟ್ ಈಸ್ ಅವೈಲೇಬಲ್ ಅಂಡರ್ ದಿಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟ್ ಅಂತ ಹೇಳ್ಬೋದು. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇನ್ ದ ಇವೆಂಟ್ ಆಫ್ ಎ ಬ್ರೀಚ್ ಆಫ್ ಕಾನ್ಫಿಡೆನ್ಷಿಯಾಲಿಟಿ. ನೋಡಿ, ಒಬ್ಬ ವ್ಯಕ್ತಿಯ ಕಾನ್ಫಿಡೆನ್ಷಿಯಾಲಿಟಿಯನ್ನು ನೀವು ಬ್ರೀಚ್ ಮಾಡೋ ಹಾಗಿಲ್ಲ. ಅದು ಯಾವಾಗ, ಇಫ್ ಯು ಹ್ಯಾವ್ ಎ ಫಿಡ್ಯೂಷರಿ ರಿಲೇಷನ್ ವಿತ್ ಹಿಮ್. ಈ ಡಾಕ್ಟರ್ ಪೇಷಂಟು, ಮಾಸ್ಟರ್ ಸರ್ವೆಂಟು, ಫಾದರ್ ಸನ್ನು ಅಥವಾ ಫಾದರ್ ಡಾಟರು, ಇವು ಆ ಥರದ ರಿಲೇಷನ್ನು. ಇಂತಹ ರಿಲೇಷನ್ನಲ್ಲಿ ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡೋದು ಕೂಡ ಅವಶ್ಯಕತೆ ಇರ್ತದೆ ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ಪ್ರಕರಣ ನೋಡೋಣ ನಾವು. ಸಾಲ್ಟ್ಮನ್ ಇಂಜಿನಿಯರಿಂಗ್ ಕಂಪನಿ ವರ್ಸಸ್ ಕ್ಯಾಂಪಬೆಲ್ ಇಂಜಿನಿಯರಿಂಗ್ ಕಂಪನಿ recognized that even without any express confidentiality clause ಇಲ್ಲ ಅಂದಾಗ್ಯೂ ಕೂಡ
there is an implied obligation not to misuse confidential information obtained during the contract relationship. ನೀವೇನು ಕರಾರುಗಳ ಸಂಬಂಧಗಳಲ್ಲಿ ಏನು ನಿಮಗೆ ಮಾಹಿತಿ ಸಿಕ್ಕಿರ್ತದೆ ಆ ಮಾಹಿತಿಯನ್ನು ಪಬ್ಲಿಕ್ ಆಗಿ ನೀವು ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಇನ್ನೊಂದು ಪ್ರಕರಣ ಇದೆ, ನಿರಂಜನ್ ಶಂಕರ್ ಗೋಲಿ ಕರಿ ವರ್ಸಸ್ ಸೆಂಚುರಿ ಸ್ಪಿನ್ನಿಂಗ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ದ ಕೋರ್ಟ್ ಅಪ್ಹೆಲ್ಡ್ ಕಾನ್ಫಿಡೆನ್ಷಿಯಾಲಿಟಿ ಕಾಸ್ ಆಸ್ ಎ ವ್ಯಾಲಿಡ್ ಆ್ಯಂಡ್ ಎನ್ಫೋರ್ಸಬಲ್ ಇಫ್ ರೀಸನಬಲ್ ಆ್ಯಂಡ್ ನಾಟ್ ಕಾಂಟ್ರರಿ ಟು ಪಬ್ಲಿಕ್ ಪಾಲಿಸಿ. ನೋಡ್ರಿ, ಪಬ್ಲಿಕ್ ಪಾಲಿಸಿಗೆ ವಿರುದ್ಧವಾಗಿರಲಾರ್ದಂತಹ ಯಾವುದೇ ಕಾನ್ಫಿಡೆನ್ಷಿಯಲ್ ವಿಷಯ ಇದ್ದರೂ ಕೂಡ, ನೋಡಿ ಕಾನ್ಫಿಡೆನ್ಷಿಯಲ್ ವಿಷಯ ಅಂದರೆ ಎರಡು. ಒಂದು ಯಾರೋ ನೀವು ಏನು ಈ ಪ್ರಾಸ್ಟಿಟ್ಯೂಷನ್ ಮಾಡೋಕೆ ಒಂದು ಮನೆ ಬಾಡಿಗೆ ಕೊಡ್ತೀರಿ, ದಟ್ ಈಸ್ ಅಗೇನ್ಸ್ಟ್ ಪಬ್ಲಿಕ್ ಪಾಲಿಸಿ. ಅದನ್ನು ನೀವು ಕಾನ್ಫಿಡೆನ್ಷಿಯಲ್ ತರೋಕ್ಕಾಗಲ್ಲ, ಅದನ್ನು ನೀವು ಪಬ್ಲಿಕ್ ಪಾಲಿಸಿ ಅದನ್ನು ಯಾರಾದರೂ ಇಂಟಿಮೇಷನ್ ಮಾಡ್ಬೋದು ಪೊಲೀಸರಿಗೆ, ಅದು ಕಾನ್ಫಿಡೆನ್ಷಿಯಾಲಿಟಿ ಕ್ಲಾಸಲ್ಲಿ ಬರಲ್ಲ. ಆದರೆ ನಿಜವಾಗಿಯೂ ಅದರ ಕಾನ್ಫಿಡೆನ್ಷಿಯಾಲಿಟಿ ಅವಶ್ಯಕತೆ ಇದೆ. ಫಾರ್ ಎಕ್ಸಾಂಪಲ್, ಯಾರೋ ವ್ಯಕ್ತಿಗೆ ಒಂದು ರೋಗ ಇರುತ್ತೆ, ಆ ರೋಗದ ಪಬ್ಲಿಸಿಟಿ ಆಗೋದ್ರಿಂದ ಅವನ ಜೀವನದಲ್ಲಿ ಅವನಿಗೆ ಅನೇಕ ತೊಂದರೆಗಳಾಗ್ಬೋದು, ಅಂಥದ್ದನ್ನು ಪಬ್ಲಿಷ್ ಮಾಡೋಕ್ಕಾಗೋದಿಲ್ಲ. ಆದರೆ ಪಬ್ಲಿಕ್ ಪಾಲಿಸಿ ಪ್ರಕಾರ ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಏನು, breach of contract section 73 and 74. In the event of breach of confidentiality, damages for compensation may be claimed under these sections. And ಈ ಇಂಜೆಕ್ಷನ್ನು ನಾವು ಕೇಳ್ಬೋದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟಲ್ಲಿ. ಎರಡು ಆಪ್ಷನ್ ಇದೆ ಇದರಲ್ಲಿ, ಇದನ್ನು ಮಾಡ್ಬೋದು, ಇದನ್ನು ಮಾಡ್ಬೋದು, ಎರಡು ಒಟ್ಟಿಗೆ ಮಾಡ್ಬೋದು. ದಟ್ಸ್ ಇಟ್. ಅದೇ ತೆರನಾದಂತಹ ಇನ್ನೊಂದು ಕೇಸ್ ಇದು. ಬಿ ಬೀಯಿಂಗ್ ಎ ಮೆಡಿಕಲ್ ಅಡ್ವೈಸರ್ ಥ್ರೆಟನ್ ಟು ಪಬ್ಲಿಷ್ patient sees written communication that are with him showing that she has led a immoral life. Again, this comes under the privacy law. After Puttaswamy case, even immoral or moral, we are not supposed to publicize it. What course of action would you advise to see? Explain. Definitely he can claim this. ಯಾವುದು ನಾವು ಹಿಂದೆ ನೋಡಿದ್ವಲ್ವಾ ಈ ಕೇಸ್ನ, ಯಾವುದು ಮೆಡಿಕಲ್ ಕೇಸ್. ಈ ಕೇಸನ್ನು ನೋಡ್ಬೋದು ನಾವು. ಏನು, ಇಂಜೆಕ್ಷನ್ ತರಲಿಕ್ಕೆ ಇದೇ ಕೇಸನ್ನು ಅಲ್ಲಿ ಅಪ್ಲೈ ಮಾಡ್ಬೋದು. ಸೆಕ್ಷನ್ 73 and 74 ಆ್ಯಂಡ್ ಪ್ರಾಹಿಬಿಟರಿ ಇಂಜೆಕ್ಷನ್ ವಿ ಕ್ಯಾನ್ ಬ್ರಿಂಗ್ ಇನ್ ಟು ದಿಸ್ ಕೇಸ್ ಆಲ್ಸೋ. ಇಸ್ ಮೆಡಿಕಲ್ ಅಡ್ವೈಸರ್ ಏನು ಹೇಳಿದ್ನಲ್ಲ, ಸೇಮ್ ಅದೇ ಕೇಸ್ ಇದು ಇಲ್ಲಿ ರಿಪೀಟ್ ಆಗಿದೆ. ಇಟ್ಸ್ ಎ ರಿಪೀಟ್ ಕೇಸ್. ನೆಕ್ಸ್ಟ್, ದಿಸ್ ಇಸ್ ಅನದರ್ ಫ್ಯುಡಿಷಿಯರಿ ರಿಲೇಷನ್ ಅಂತ ಹೇಳ್ತೀವಿ ನಾವು. ಶಿವ ಈಸ್ ಎ ಸ್ಪಿರಿಚುವಲ್ ಅಡ್ವೈಸರ್. ಶೈಲಾ ಆಸ್ ಎ ಓಲ್ಡ್ ಹಿಂದೂ ವುಮನ್ ಈಸ್ ಡಿಸಿಪೈಲ್ ಆಫ್ ಶಿವ. ಈ ಗುರುಗಳ ಭಕ್ತೆ ಇವಳು. ಯಾರು? ಶೈಲಾ ಶಿವನ ಭಕ್ತೆ. Shiva advises Shaila to gift away the whole of her property to him with a view to secure benefits from her soul in the next world. ನೋಡಿ, ಎಲ್ಲ ನಿನ್ನ ಆಸ್ತಿಯನ್ನು ಬರೆದು ಕೊಟ್ಬಿಡು, ನಿಂಗೆ ಮುಂದಿನ ಜನ್ಮದಲ್ಲಿ ಏನು ಸಿಗುತ್ತೆ, ನಿಮಗೆ ಬೆನಿಫಿಟ್ಸ್, ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತ. Shaila makes a gift of whole of her property to Shiva. Later she wants to cancel this gift. ನೋಡಿ, later she wants to cancel this gift. ಶಿವನು ಆಧ್ಯಾತ್ಮಿಕ ಗುರುವನಾಗಿದ್ದಾನೆ. ಶೈಲಾ ಎಂಬ ಹಿಂದೂ ವೃದ್ಧಳು ಶಿವನ ಶಿಷ್ಯಳಾಗಿರುತ್ತಾಳೆ. ನಿಧನವಾದ ಮೇಲೆ ಆತ್ಮಕ್ಕೆ ಪರಲೋಕದಲ್ಲಿ ಸ್ಥಾನ ಸಿಗಬೇಕಾದರೆ ನಿನ್ನೆಲ್ಲ ಆಸ್ತಿಯನ್ನು ನನಗೆ ದಾನ ಮಾಡು ಎಂದು ಶಿವನು ಶೈಲಾಳಿಗೆ ಉಪದೇಶಿಸುತ್ತಾನೆ. ಅದರ ಪ್ರಕಾರ ಶೈಲಾಳು ತನ್ನ ಎಲ್ಲ ಆಸ್ತಿಯನ್ನು ಶಿವನಿಗೆ ದಾನ ಮಾಡುತ್ತಾಳೆ. ತದನಂತರ ಶೈಲಾ ಆ ದಾನವನ್ನು ರದ್ದು ಮಾಡಲು ಬಯಸುತ್ತಾಳೆ. ಅವಳು ದಾನವನ್ನು ರದ್ದುಪಡಿಸಬಹುದು. ಶೈಲಾಳಿಗೆ ಸಲಹೆಯನ್ನು ನೀಡಿರಿ. ನೋಡಿ, ಇಲ್ಲಿ ಸೆಕ್ಷನ್ 16 ನಮಗೆ ಹೇಳುತ್ತೆ. ಏನು ಹೇಳುತ್ತೆ? ಡಿಫೈನ್ಸ್ ಅನ್ಡ್ಯೂ ಇನ್ಫ್ಲೂಯೆನ್ಸ್, ಅನವಶ್ಯಕ ಇನ್ಫ್ಲೂಯೆನ್ಸ್ ಮಾಡುವಂಥದ್ದು. ಇಟ್ ಸ್ಟೇಟ್ಸ್ ದ್ಯಾಟ್ ಎ ಕಾಂಟ್ರಾಕ್ಟ್ ಈಸ್ ಇಂಡ್ಯೂಸ್ಡ್ ಬೈ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇಫ್ ಒನ್ ಪಾರ್ಟಿ ಹ್ಯಾಸ್ ದ ಪವರ್ ಟು ಡಾಮಿನೇಟ್ ದ ಅದರ್ ಆ್ಯಂಡ್ ಯೂಸಸ್ ದಟ್ ಪವರ್ ಟು ಗೇನ್ ಅನ್ಫೇರ್ ಅಡ್ವಾಂಟೇಜ್. ನೋಡಿ, ಇಲ್ಲಿ ಏನು, ಈ ಒಬ್ಬ ವ್ಯಕ್ತಿ ಇನ್ನೊಂದು ವ್ಯಕ್ತಿಯ ಮೇಲೆ ಪ್ರಭಾವ ಬೀರುವಂತಹ ಶಕ್ತಿಯನ್ನು ಹೊಂದಿದ್ದರೆ ಅವಳಿಂದ ಅನವಶ್ಯಕವಾಗಿ ಅನ್ಯಾಯವಾಗಿ ಏನೇನಾದರೂ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಇದು ನಮ್ಮ ಕರಾರು ಅಧಿನಿಯಮ ಒಪ್ಪೋದಿಲ್ಲ.
ಇದು ನಮ್ಮ ಕರಾರು ಅಧಿನಿಯಮ ಒಪ್ಪೋದಿಲ್ಲ. ಇಲ್ಲಿರ್ತಕ್ಕಂಥ ಏನು ಸಂಬಂಧಗಳಿದಾವಲ್ಲ ಇವಕ್ಕೆಲ್ಲ ನಾವು ಫಿಡ್ಯೂಷಿಯರಿ ರಿಲೇಷನ್ ಅಂತೀವಿ. ಈ ಫಿಡ್ಯೂಷಿಯರಿ ರಿಲೇಷನ್ನಲ್ಲಿ ತುಂಬ ಕೇರ್ಫುಲ್ಲಾಗಿ ಕಾಂಟ್ರಾಕ್ಟ್ಗಳನ್ನ ಫ್ರೇಮ್ ಮಾಡಬೇಕು. ಈ ರೀತಿಯಾದಂಥದ್ದು ಪ್ರೂವ್ ಆದರೆ ಆ ಕಾಂಟ್ರಾಕ್ಟ್ ಏನಾಗುತ್ತೆ, ವಾಯ್ಡ್ ಆಗುತ್ತೆ. ಇದು ಮಾಡ್ಕೊಂಡದ್ದು ವಾಯ್ಡಬಲ್ ಇರುತ್ತೆ, ಆಮೇಲೆ ಕಂಪ್ಲೇಂಟ್ ಆದರೆ ವಾಯ್ಡ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಂಥದ್ದೇ ಒಂದು ಪ್ರಕರಣ ಮೂಡಿ ವರ್ಸಸ್ ಕಾಕ್ಸ್ ಆ್ಯಂಡ್ ಹ್ಯಾಟ್ ಅಂತ. ಇಲ್ಲಿ ನೋಡಿ, ಕಾಕ್ಸ್ ಆ್ಯಂಡ್ ಹ್ಯಾಟ್ ಇವರು ವಕೀಲರು, ಇವರು ಕಾಕ್ಸ್ ಆ್ಯಂಡ್ ಹ್ಯಾಟ್ ವಕೀಲರು ಈ ಮೂಡಿ ಆಸ್ತಿನ ಲಪಟಾಯಿಸ್ತಾರೆ ಅವ್ರು. ನೋಡಿ, ವಕೀಲರ ಹತ್ರ ನಾವೇನು ಮಾಡಬೇಕು, ಡಾಕ್ಟರ್ ಹತ್ರ ವಕೀಲರ ಹತ್ರ ಎಲ್ಲ ವಿಷಯನೂ ಹೇಳಬೇಕು ಅಂತ ಹೇಳ್ತಾರೆ. ಹಾಗೆ ಅವ್ರನ್ನ ನಂಬಬೇಕಾಗತ್ತೆ. ನೀವು ನಿಮ್ಮ ಒಳ್ಳೆಯತನವನ್ನು ಹೇಳಬೇಕು, ನಿಮ್ಮ ಕೆಟ್ಟತನವನ್ನು ಹೇಳಬೇಕು, ನೆಗೆಟಿವ್ ಹೇಳಬೇಕು, ಪಾಸಿಟಿವ್ ಹೇಳಬೇಕು. ಆವಾಗ ನಿಮ್ಮ ಕೇಸನ್ನು ಸರಿಯಾದ ರೀತಿಯಲ್ಲಿ ಈ ಲಾಯರ್ಗಳು ಡಿಫೆಂಡ್ ಮಾಡ್ಲಿಕ್ಕೆ ಸಾಧ್ಯ. ಆದರೆ ಲಾಯರೇ ಮೋಸ ಮಾಡಿದ್ರೆ ಏನು ಮಾಡ್ತೀರಿ? ಆ ರೀತಿಯಾದಂತಹ ಒಂದು ಪ್ರಕರಣ ಇಲ್ಲಿ. Cox and Hat were solicitors for Moody and acted as his agents for the purchase of certain property. ನೋಡಿ, ಇವರು ಪ್ರಾಪರ್ಟಿನ ಮಾರಬೇಕಾಗಿರುತ್ತೆ. ಆ ಮಾರುವ ಪ್ರಾಪರ್ಟಿಗೆ ಮಧ್ಯಸ್ಥಗಾರರಾಗ್ತಾರೆ ಇವರು. ದೇ ಬಿಕಮ್ ಏಜೆಂಟ್ಸ್. ಕಾಕ್ ಆ್ಯಂಡ್ ಹ್ಯಾಟ್ ವೇರ್ ಆಲ್ಸೋ ಆ್ಯಕ್ಟಿಂಗ್ ಫಾರ್ ದ ಸೆಲ್ಲರ್. ನೋಡಿ, ಇವರು ಏನು ಇವ್ರ ಪರವಾಗಿ ಆ್ಯಕ್ಟ್ ಮಾಡ್ತಾರೆ. ಕ್ರಿಯೇಟಿಂಗ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಮೂಡಿ ಆ್ಯಕ್ಟೆಡ್ as his agents in the purchase of good. ಇವರು ಸೆಲ್ಲರ್ಸು ಆಗಿರ್ತಾರೆ. ಅಡಿಷನಲಿ ಕಾಕ್ಸ್ ಆ್ಯಂಡ್ ಹ್ಯಾಟ್ ಹ್ಯಾಡ್ ಎ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇನ್ ದ ಪ್ರಾಪರ್ಟಿ ಯಾಸ್ ದೇ ಹ್ಯಾಡ್ ಎ ಮಾರ್ಟ್ಗೇಜ್ ಓವರ್ ಇಟ್. ಆ್ಯಕ್ಚುಲಿ ನಾನು ಉಲ್ಟಾ ಹೇಳಿದೆ ಅನಿಸುತ್ತೆ. ಇಲ್ಲಿ ಕಾಕ್ಸ್ ಆ್ಯಂಡ್ ಹೀಟ್ ವೇರ್ ಸಾಲಿಸಿಟರ್ ಫಾರ್ ಮೂಡಿ and acted as his agents in the purchase of certain property. Actually, Moody wanted to purchase certain property. ಆ ಸರ್ಟನ್ ಪ್ರಾಪರ್ಟಿನ ಸೆಲ್ ಮಾಡಲಿಕ್ಕೆ ಇವರು ಏಜೆಂಟ್ ಆಗಿದ್ರು. ಯಾರು? ಕಾಕ್ಸ್ ಆ್ಯಂಡ್ ಹ್ಯಾಟ್ ಏಜೆಂಟ್ ಆಗಿದ್ರು. ಆಮೇಲೆ ಅವರು ಅವ್ರದ್ದು ಇನ್ನೊಂದು ಏನಿತ್ತು ಅಂದರೆ, ಅದರಲ್ಲಿ ಅವ್ರ ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇತ್ತು. ಯಾಕಂದರೆ ಆಸ್ತಿ ಮಾರ್ಟ್ಗೇಜ್ ಮಾಡ್ಕೊಂಡಿದ್ರು, ಅದಕ್ಕೆ ಅವರು ಸೇಲ್ ಮಾಡಬೇಕಿತ್ತು. Additionally, Cox and had a financial interest in the property as they held a mortgage over it. Moody later discovered these facts and sought to rescind the transaction. ನೋಡಿ, ಇವರು ಏನು ಮಾಡಿದ್ರು, ಆಮೇಲೆ ಮೂಡಿ he sought to rescind the sanction. ಯಾಕೆ ಅಂತಂದರೆ, ಇವ್ರದೇ ಪ್ರಾಪರ್ಟಿ ಆಗಿರೋದನ್ನ ಅವ್ನಿಗೆ ಸುಳ್ಳು ಸೊಟ್ಟು ಹೇಳಿ ಅವ್ನಿಗೆ ಏನು ಮಾಡಿರ್ತಾರೆ, ರೇಟನ್ನು ಜಾಸ್ತಿ ಮಾಡಿ ಅವನಿಗೆ ಮೋಸ ಮಾಡಿರ್ತಾರೆ, ಸೆಲ್ ಮಾಡಿರ್ತಾರೆ. ಯಾರಿಗೆ? ಮೂಡಿಗೆ ಪ್ರಾಪರ್ಟಿನ. ಓಕೆ, ಮೂಡಿ ಲೇಟರ್ ಇದೆಲ್ಲ ಮೂಡಿಗೆ ಗೊತ್ತಾದ್ಮೇಲೆ ನನಗೆ ಬೇಡ ಈ ಪ್ರಾಪರ್ಟಿ, ನಾನು ದುಡ್ಡು ವಾಪಸ್ಬೇಕು ಅಂತನೋ. ಅಲೀಜಿಂಗ್ ದ್ಯಾಟ್ ದ ಸಾಲಿಸಿಟರ್ಸ್ ಹ್ಯಾಡ್ ಆ್ಯಕ್ಟೆಡ್ ಅನ್ಡ್ಯೂ ಇನ್ಫ್ಲೂಯೆನ್ಸ್ ಆ್ಯಂಡ್ ಬ್ರೀಚ್ಡ್ ದೇರ್ ಫಿಡ್ಯೂಷಿಯರಿ ಡ್ಯೂಟೀಸ್. ನೋಡಿ, ಅವರು ತಮ್ಮ ಏನು ಡ್ಯೂಟಿ ಇದೆಯಲ್ಲ, ನಾನು ಅವರ ಕ್ಲೈಂಟ್ ಆಗಿದ್ದೀನಿ, ನನ್ನ ಮೇಲೆ ಅವರು ವಿಶ್ವಾಸ ಇಟ್ಬಿಟ್ಟು ನನಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಆಧಾರದ ಮೇಲೆ ಅವನು ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ ಅವನು ಅಪ್ಹೆಲ್ಡ್ ಮಾಡುತ್ತೆ. ದ ಟ್ರಾನ್ಸಾಕ್ಷನ್ ವಾಸ್ ಟೇಂಟೆಡ್ ಬೈ ಸಾಲಿಸಿಟರ್ಸ್ ಫೇಲಿಯರ್ ಟು ಡಿಸ್ಕ್ಲೋಸ್ ಮಟೀರಿಯಲ್ ಫ್ಯಾಕ್ಟ್ಸ್. ನೋಡಿ, ಇವ್ರು ಏನು ಮಾಡಬೇಕಿತ್ತು, ಎಲ್ಲ ವಿಷಯನೂ ಮೂಡಿಗೆ ಹೇಳಬೇಕಿತ್ತು. ನಮ್ದು ಅದರ ಮಾರ್ಟ್ಗೇಜ್ ಇದೆ, ನಮ್ಮದು ಇಂಟ್ರೆಸ್ಟ್ ಇದೆ, ನಮ್ದು ಈ ಥರ ಇದೆ ಅಂದರೆ ಎಲ್ಲ ವಾಸ್ತವವನ್ನು ಹೇಳಬೇಕಿತ್ತು. ವಾಸ್ತವವನ್ನು ಹೈಡ್ ಮಾಡಿದ್ರಿಂದ ಈ ಫಿಡ್ಯೂಷಿಯರಿ ರಿಲೇಷನ್ನಲ್ಲಿ ಏನಾಯಿತು, ಕಾಂಟ್ರಾಕ್ಟ್ ಹ್ಯಾಸ್ ಬಿಕಮ್ ವಾಯ್ಡ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಫಿಡ್ಯೂಷಿಯರಿ ರಿಲೇಷನ್ ಇದ್ದಂತಹ ಸಂದರ್ಭದಲ್ಲಿ ಆಲ್ ಮ್ಯಾಟರ್ಸ್ ಶುಡ್ ಬಿ ಡಿಸ್ಕ್ಲೋಸ್ಡ್ ಟು ದ ಪರ್ಸನ್ ಹೂ ಈಸ್ ಆಲ್ವೇಸ್ ಲಿಸ್ನಿಂಗ್ ಟು ಯು. ನಿಮ್ಮನ್ನು ದೇವರಂತ ತಿಳ್ಕೊಂಡಿರ್ತಾನವ, ನೀವು ಹೇಳಿದ್ದನ್ನು ಕೇಳ್ತಾನೆ. ಈಗ ಮಗ ತಂದೆ ಹೇಳಿದ್ದು ಕೇಳ್ತಾನೆ. ಆಮೇಲೆ ಯಾರು ಈಗ ವಕೀಲರು ಹೇಳಿದ್ದನ್ನು ಕ್ಲೈಂಟ್ಗಳು ಕೇಳ್ತಾರೆ, ಡಾಕ್ಟರ್ ಹೇಳಿದ್ದನ್ನು ಪೇಷಂಟ್ ಕೇಳ್ತಾರೆ. ಬಟ್ ಎಷ್ಟೋ ಸಂದರ್ಭದಲ್ಲಿ ಇದರಲ್ಲಿ ಅನ್ಯಾಯ ಆಗೋದನ್ನು ನಾವು ಕಾಣ್ತೀವಿ. ಅಂಥ ಒಂದು ಪ್ರಕರಣ ಇದು. ಇದಕ್ಕೆ ಸೆಕ್ಷನ್ 16 ಅಂಡು ಇನ್ಫ್ಲೂಯೆನ್ಸ್ ಅಂಡರಲ್ಲಿ ನಿಮಗೆ ಈ ಪ್ರಾಬ್ಲಮ್ ಇರೋದು. ಓಕೆ, ಇದು ಅದೇ ಪ್ರಾಬ್ಲಮ್. ಆನಂದ್ ಈಸ್ ಎ ಸ್ಪಿರಿಚುವಲ್ ಅಡ್ವೈಸರ್. ಭಾಸ್ಕರ್, an old Hindu man, is a disciple of Anand. Anand advises Bhaskar to gift away the whole of his property to him with a view to secure benefits. ಇದರಲ್ಲಿ ಏನಿಲ್ಲ, ಸೇಮ್ ಥಿಂಗ್, ರಿಪಿಟೇಷನ್. Then what is this problem? A was a tenant in B's house. B failed to pay the municipal taxes. Municipality announced auction and sale of the house to recover the taxes. A paid the taxes to avoid the sale. Can A recover the amount from B? Yes. It is provided in section 68. It is provided in section 68. Section 68 ಏನು ಹೇಳ್ತೇನೆ ನೋಡೋಣ. ಫಸ್ಟ್, ಪೇಮೆಂಟ್ ಆಫ್ ಮನಿ ಡ್ಯೂ ಫ್ರಾಮ್ another person. If a person who is not a party to the contract pays the money to a third party for the benefit of the person who owes the money, the person making the payment has the right to be reimbursed by the person from whom
ದ ಪೇಮೆಂಟ್ ವಾಸ್ ಮೇಡ್. ನೋಡಿ, ಈಗ ಯಾವುದೇ ಒಬ್ಬ ವ್ಯಕ್ತಿ ಪೇಮೆಂಟ್ ಮಾಡಬೇಕಾಗಿರುತ್ತೆ, ಆದರೆ ಪೇಮೆಂಟ್ ಮಾಡದೇ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಆಸ್ತಿಯಲ್ಲಿ ಇರ್ತಕ್ಕಂಥ ನನಗೆ ತೊಂದರೆ ಆಗುತ್ತೆ, ಅವನಿಗೂ ತೊಂದರೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವನ ಪರವಾಗಿ ನಾನು ಆ ಅಮೌಂಟನ್ನು ಪೇ ಮಾಡಿ ಆಮೇಲೆ ನಾನು ಈ ಏನು ಯಾವನು ಕೊಡಬೇಕಾಗಿರುತ್ತೋ ಅವನ ಕಡೆಯಿಂದ ವಸೂಲು ಮಾಡ್ಬೋದು. ಈ ಪ್ರಕರಣದಲ್ಲಿ ಏನಾಗುತ್ತೆ, ಅವನು ಬಾಡಿಗೆ ಇರ್ತಾನೆ, ಬಾಡಿಗೆ ಇದ್ದಂಥವನು ಮನಿ ರೆಂಟ್ ಕೊಡಲಿಲ್ಲ ಅಂತ ಹೇಳಿ ಮನಿ ಖಾಲಿ ಮಾಡಿಸ್ತಿರ್ತಾರೆ. ಹೆಂಗಿದ್ರೂ ಮನಿ ಓನರ್ ಅದನ್ನು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಮನಿ ಓನರ್ ಬದಲು ಇವನು ಪೇಮೆಂಟ್ ಮಾಡ್ತಾನೆ. ದಟ್ ಈಸ್ ಪರ್ಮಿಟೆಡ್ ಅಂಡರ್ ಸೆಕ್ಷನ್ 68 ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೆಕ್ಷನ್ 68 ಪ್ರಕಾರ ಐ ಕ್ಯಾನ್ ಪೇ ದ ಟ್ಯಾಕ್ಸ್, ದೆನ್ ಐ ಕ್ಯಾನ್ ರಿಕವರ್ ಇಟ್ ಫ್ರಮ್ ದ ಓನರ್, ಆರ್ ಐ ಕ್ಯಾನ್ ರೆಡ್ಯೂಸ್ ಇಟ್ ಫ್ರಮ್ ದ ರೆಂಟ್ ಆ್ಯಂಡ್ ಪೇ ದ ಬ್ಯಾಲೆನ್ಸ್ ಟು ದ ಓನರ್ ಅಂತಕ್ಕಂಥದ್ದು ಇದರ ಅರ್ಥ. ಇಂಥದ್ದೊಂದು ಪ್ರಕರಣ ಇಲ್ಲಿ ಮಧುಸೂದನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಏನು ಪ್ರಕರಣ ಇದು? ದ ಅಪ್ಲೆಂಟ್ ಮೇಡ್ ಎ ಪೇಮೆಂಟ್ ಟು ಎ ಥರ್ಡ್ ಪಾರ್ಟಿ ಟು ಫುಲ್ಫಿಲ್ ಎ ಕಾಂಟ್ರಾಕ್ಚುವಲ್ ಆಬ್ಲಿಗೇಷನ್ ಆಲ್ದೋ ದೇ ವೇರ್ ನಾಟ್ ಲೀಗಲಿ ಬೌಂಡ್ ಟು ಪೇ. ಇಲ್ಲಿ ಇವರು ಮಧುಸೂದನ್ ಅವ್ರು ಪೇ ಮಾಡಬೇಕಾಗಿರೋದಿಲ್ಲ. ದ ಅಪೆಲೆಂಟ್ ಸಾಟ್ ರೀಇಂಬರ್ಸ್ಮೆಂಟ್ ಫ್ರಮ್ ದ ಗೌರ್ಮೆಂಟ್. ಕೋರ್ಟ್ ಹೆಲ್ಡ್, ನೋಡಿ, ಯೂನಿಯನ್ ಆಫ್ ಇಂಡಿಯಾದ ಪರವಾಗಿ ಅವನು ಪೇಮೆಂಟ್ ಮಾಡ್ತಾನೆ. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಅಂಡರ್ ಸೆಕ್ಷನ್ 68 ಎ ಪರ್ಸನ್ ಹೂ ಮೇಕ್ಸ್ ಪೇಮೆಂಟ್ ಫಾರ್ ಅನದರ್ ವಿದೌಟ್ being under any obligation to do so is entitled to be reimbursed provided that the payment was made for the benefit of that person who owes the debt. ಅವನ ಉದ್ದೇಶಕ್ಕೆ ಯಾರು ಕೊಡಬೇಕಾಗಿರುತ್ತೋ ಅವನು ಕೊಡದೇ ಹೋದ್ರಿದ್ದಿಯಲ್ಲಿ ಅವನಿಗೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಅವನಿಗೆ ಅನುಕೂಲ ಮಾಡೋಕ್ಕೋಸ್ಕರ ನಾವು ಪೇಮೆಂಟ್ ಮಾಡ್ತೀವಲ್ಲ, ಅದನ್ನು ನಾವು ರಿಕವರಿ ಮಾಡ್ಬೋದು ಅನ್ನೋದನ್ನು ನಾವು ಈ ಮಧುಸೂದನ್ ಪ್ರಕರಣದಲ್ಲಿ ನೋಡ್ತೀವಿ. ಸೆಕ್ಷನ್ 68 ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಲ್ಸೋ ಪ್ರೊವೈಡ್ಸ್ ದ ಸೇಮ್ ಪ್ರಾವಿಷನ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೆಕ್ಷನ್ 68 ಮತ್ತು ಇದನ್ನು ನೀವು ರಿಲೇಟ್ ಮಾಡಿ ನೆನ್ಪಿಟ್ಕೊಂಡು ಇದನ್ನು ಬರೀಬೇಕಾಗುತ್ತೆ. ಸಾಧ್ಯ ಆದರೆ ಕೇಸ್ಲಾನು ಬರೀಬೇಕು ನೀವು. ನೆಕ್ಸ್ಟ್, ಅಜಯ್ ಸೋಲ್ಡ್ ಹೀಸ್ ಎಲೆಕ್ಟ್ರಿಕ್ ಕಾರ್ ವರ್ತ್ ರೂಪೀಸ್ 7,70,000 ಒಂದು 0 ತೆಗೆದುಬಿಟ್ಟಿದ್ದಾನೆ ಅವನು ಟು ವಿಜಯ್. ಕ್ಯಾನ್ ದಿಸ್ ಸೇಲ್ ಬಿ ಕ್ವಶನ್ಡ್? ಆನ್ಸರ್ ಈಸ್ ನೋ. There has to be a consideration, that's it. There has to be a consideration. Whether consideration is 1 rupee or the worth of the property, both are same for the Contract Act. ಇಲ್ಲಿ ಇಷ್ಟೇ ದುಡ್ಡು ಕೊಡ್ಬೇಕಂತಿಲ್ಲ, ಬಟ್ ಕನ್ಸಿಡರೇಷನ್ ಇರಬೇಕು ಅಂತಿದೆ ಅಷ್ಟೇ. ದಟ್ ಇಸ್ ದ ಓನ್ಲಿ ಥಿಂಗ್. ನೋಡಿ, ಇದು ಅಗ್ರಿಮೆಂಟ್ ಏನು ಹೇಳುತ್ತೆ? ಸೆಕ್ಷನ್ 25 ಟಾಕ್ಸ್ ಅಬೌಟ್ ಅಗ್ರಿಮೆಂಟ್. ಕನ್ಸಿಡರೇಷನ್ ಟಾಕ್ಸ್ ಅಬೌಟ್ ಕನ್ಸಿಡರೇಷನ್. ಅಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್ ಇಸ್ ವಾಯ್ಡ್. Agreement without consideration is void. Without consideration only, even if consideration is 1 rupee, rupee 1, it is valid. ಈ ಕಾರ್ ನಾವು 1 ರೂಪಾಯಿ ಕೊಟ್ಟರು ವ್ಯಾಲಿಡ್, unless it is in writing and registered or is a promise to compensate for something done or is a promise to pay debt barred limitation law. ನೋಡಿ, ಇಲ್ಲಿ ಇನ್ನೂ ಒಂದಿದೆ. ನಾವು ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು? ವಿದೌಟ್ ಕನ್ಸಿಡರೇಷನ್ ಕೊಡ್ಬೋದು. ದಟ್ ಈಸ್ ಗಿಫ್ಟ್. ಆರ್ ಟೈಮ್ ಬಾರ್ಡ್ ಡ್ಯೂಸ್. ಲಿಮಿಟೇಷನ್ ಆ್ಯಕ್ಟ್ ಪ್ರಕಾರ ಟೈಮ್ ಆದಂತಹ ಸಾಲಗಳನ್ನ ನಾವೇನು ಮಾಡ್ಬೋದು? ಆ ಸಾಲದ ಬದಲಾಗಿ ಕೊಡ್ಬೋದು. ಬಟ್ ಗಿಫ್ಟ್ ನಾರ್ಮಲಿ ಈಸ್ ಆಲ್ವೇಸ್ ಟು ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್. ಇನ್ ಆಲ್ ಅದರ್ ಕಂಡೀಷನ್ಸ್ ವಾಟ್ ವಿ ಹ್ಯಾವ್ ಟು ಡೂ ಈಸ್ ವಿ ಹ್ಯಾವ್ ಟು ಟೇಕ್ ಎ ಕನ್ಸಿಡರೇಷನ್. ಎ ಅಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್ ಈಸ್ ವಾಯ್ಡ್. ವಾಯ್ಡ್ ಮೀನ್ಸ್ ವಾಯ್ಡ್ ಅಬ್ ಇನಿಷಿಯೋ ಅಂತ. ವಾಯ್ಡ್ ಅಬ್ ಇನಿಷಿಯೋ. ಇಲ್ಲಿ ಒಂದು ಕೇಸ್ ಲಾ ನೋಡೋಣ ನಾವು. ಇಲ್ಲಿ ನೋಡಿ, ಇಫ್ ಎ ಅಗ್ರೀಸ್ ಟು ಸೆಲ್ ಎ ಹಾರ್ಸ್ ವರ್ತ್ ರೂಪೀಸ್ 1,000 to rupees 10. ಇದರಲ್ಲೇ ಇದೆ ಇದು. ಸೆಕ್ಷನ್ 25 ನಲ್ಲಿ ಎಫ್ ಎಕ್ಸಾಂಪಲ್ ಈಸ್ ಎಕ್ಸ್ಪ್ಲನೇಷನ್. ಎಫ್ ಈಸ್ ಲೈಕ್ ದಿಸ್. ಕಾಂಟ್ರಾಕ್ಟ್ ಆ್ಯಕ್ಟಲ್ಲೇ ಪ್ರೊವೈಡ್ ಮಾಡಿ. ನೀವು ಇಷ್ಟೇ ಬರೆದ್ರು ಸಾಕು, ಪ್ಲಸ್ ದಿಸ್ ಎಫ್, ಈ ಇಷ್ಟು ಪೋರ್ಷನ್ ಬರೆದ್ರು ಸಾಕು. ಏನು? ಎ ಅಗ್ರೀಸ್ ಟು ಸೆಲ್ ಎ ಹಾರ್ಸ್ ವರ್ತ್ 1,000 rupees ಫಾರ್ rupees 10. ಏಸ್ ಕನ್ಸೆಂಟ್ ಟು ದ ಅಗ್ರಿಮೆಂಟ್ ವಾಸ್ ಫ್ರೀಲಿ ಗಿವನ್. ಒಂದು ಕಂಡೀಷನ್ ಏನಂತಂದ್ರೆ ಅಗ್ರಿಮೆಂಟ್ ಶುಡ್ ಬಿ ವಿತ್ ಫ್ರೀ ವೊಲ್ಯೂಷನ್. ನಿಮಗೆ ಕೋರ್ಷನ್ ಇರಬಾರ್ದು. If the agreement is a contract notwithstanding the inadequacy of consideration. ನೋಡಿ, ಅಗ್ರಿಮೆಂಟ್ ಈಸ್ ಎ ಕಾಂಟ್ರಾಕ್ಟ್. ಏನು ಅಲ್ಲಿ ಕನ್ಸಿಡರೇಷನ್ ಕಮ್ಮಿ ಇದೆ ಅನ್ನುವಂಥ ಕಾರಣ ಏನು ಸಂಬಂಧಕ್ಕೆ ಬರಲ್ಲ. ಅದು ಎಷ್ಟರ ಕನ್ಸಿಡರೇಷನ್ ಇರಲಿ,
agreement is a valid contract. If he gives 1 rupee also ಅನ್ನೋದು ಇದರ ಅರ್ಥ. ನಾರಾಯಣ ವರ್ಸಸ್ ರಾಮಸ್ವಾಮಿ ಪ್ರಕರಣದಲ್ಲಿ, ಇನ್ ದಿಸ್ ಕೇಸ್ ದ ಡಿಪೆಂಡೆಂಟ್ ಹ್ಯಾಸ್ ಪ್ರಾಮಿಸ್ ಟು ಮೇಕ್ ಎ ಗಿಫ್ಟ್ ಆಫ್ ಪ್ರಾಪರ್ಟಿ ಟು ದ ಪ್ಲೇಂಟಿಫ್ ವಿದೌಟ್ ಎನಿ ಕನ್ಸಿಡರೇಷನ್. ದ ಪ್ರಾಮಿಸ್ ವಾಸ್ ನಾಟ್ ಮೇಡ್ ಡ್ಯೂ ಟು ಎನಿ ನ್ಯಾಚುರಲ್ ಅಫೆಕ್ಷನ್ ಆರ್ ಟು ಕಂಪೆನ್ಸೇಟ್ ದ ಪ್ಲೇಂಟಿಫ್ ಫಾರ್ ಎನಿ ಪ್ರೀವಿಯಸ್ ವಾಲಂಟರಿ ಆ್ಯಕ್ಟ್. ನೋಡಿ ಇಲ್ಲಿ ಈ ಪ್ರಕರಣ ಹೆಂಗೆ ಅಂತಂದರೆ, ಸುಮ್ಮನೆ ಅವನು ಪ್ರಾಪರ್ಟಿನ ಕೊಡ್ತೀನಿ ಅಂತ ಒಪ್ಕೊಳ್ತಾನೆ ಏನು. ದ ಕೋರ್ಟ್ ಎಂಫಸೈಸ್ಡ್ ದ್ಯಾಟ್ ಅಂಡರ್ ಸೆಕ್ಷನ್ 25 an agreement without consideration is void unless it falls within one of the exceptions. Within one of the exceptions ಇಲ್ಲಿ ಹೇಳಿದೀವಲ್ಲ, ABCDEFGH ಅಂತೇಳಿ ಎಕ್ಸೆಪ್ಷನ್ಸ್ ಇದ್ದಾವೆ, ಅದರೊಳಗೆ ಬರಬೇಕು ಅಂದಾಗ ಮಾತ್ರ ನೀವು ಫ್ರೀ ಕೊಡ್ಬೋದು. ದ ಪ್ರಾಮಿಸ್ ಇನ್ ದಿಸ್ ಕೇಸ್ ವಾಸ್ ಫೌಂಡ್ ಟು ಬಿ ವಾಯ್ಡ್ ಡ್ಯೂ ಟು ಲ್ಯಾಕ್ ಆಫ್ ಎನಿ ವ್ಯಾಲಿಡ್ ಎಕ್ಸೆಪ್ಷನ್. ಈ ಪ್ರಕರಣದಲ್ಲಿ ಇಸ್ ಎ ನೆಗೆಟಿವ್ ಕೇಸ್. ಅಂದರೆ ಇದು ಪಾಸಿಟಿವ್ ಕೇಸ್, ಪಾಸಿಟಿವ್ ಇದು ನೆಗೆಟಿವ್ ಕೇಸ್. ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಕಾರಣ ಇಷ್ಟೇ, ನಾನು ಹೇಳಿದ್ನಲ್ಲ, ಗಿಫ್ಟ್ ಕೊಡ್ಬೋದು. ನೀವು ಗಿಫ್ಟ್ ಕೊಡೋಕ್ಕೆ ಪ್ರಯೋಜನ ಇದೆ. ಅಥವಾ ಯಾರೋ ಹೆಲ್ಪ್ ಮಾಡ್ತಾರೆ, ಇನ್ ಲ್ಯೂ ಆಫ್ ಹೆಲ್ಪ್ ವಿ ಕ್ಯಾನ್ ಡೂ ಇಟ್. ಯಾರೋ ಸಾಲ ಕೊಟ್ಟಿರ್ತಾರೆ, ನೀವು ಸಾಲ ತೀರ್ಸೋಕ್ಕಾಗಿರಲ್ಲ, ಅವನು ಸಾಲ ಕ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಟೈಮ್ ಬಾರ್ ಡೆಫ್ಟ್ ಆಗಿರುತ್ತೆ. ಅದಕ್ಕೂ ನೀವು ಏನು ಮಾಡ್ಬೋದು, ಫ್ರೀ ಆಫ್ ಕಾಸ್ಟ್ ಕೊಡ್ಬೋದು, ಬಟ್ ನಾಟ್ ಫಾರ್ ಎನಿ ಅದರ್ ರೀಸನ್ಸ್. ಅದಕ್ಕೆ ಈ ಪ್ರಕರಣದಲ್ಲಿ ಒಪ್ಪೋದಿಲ್ಲ. ಸೆಕ್ಷನ್ 25 ವಿಲ್ ನಾಟ್ ಪರ್ಮಿಟ್ ದಿಸ್. ಅಂದರೆ ಇದರದ್ದು ಕಾನ್ಸೆಪ್ಟ್ ಏನು ಅಂತಂದ್ರೆ, ತತ್ವ ಏನಂದರೆ, ಎನ್ ಅಗ್ರಿಮೆಂಟ್ ವಿದೌಟ್ ಕನ್ಸಿಡರೇಷನ್ ಈಸ್ ವಾಯ್ಡ್ ಅಂತಕ್ಕಂಥದ್ದು. ಅದ್ರ ಮೇಲೆ ಸಂಬಂಧ ಇರ್ತಕ್ಕಂಥ ಸಮಸ್ಯೆ ಇದು. ನೆಕ್ಸ್ಟ್, ಅರುಣ್ ಪ್ರಾಮಿಸಸ್ ಟು ಆಬ್ಟೇನ್ ಎನ್ ಎಂಪ್ಲಾಯ್ಮೆಂಟ್ ಫಾರ್ ಅನಿತಾ ಇನ್ ಎ ಸ್ಕೂಲ್. ಅನಿತಾ ಪ್ರಾಮಿಸಸ್ ಟು ಪೇ 10 lakh to Arun. Is this a agreement valid? Unlawful. It is only agreement. Unlawful. ಇದು ಯಾವುದೇ ಒಂದು ಕೆಲಸಕ್ಕಾಗಿ ನೀವು ಕ್ವಿಡ್ ಪ್ರೋ ಕೋ ಮಾಡೋದಿದೆಯಲ್ಲ, ದಟ್ ಈಸ್ ನಾಟ್ ಪರ್ಮಿಟೆಡ್. ನೋಡಿ, ಇಫ್ ಕನ್ಸಿಡರೇಷನ್ ಆ್ಯಂಡ್ ಆಬ್ಜೆಕ್ಟ್ಸ್ ಆರ್ ಅನ್ಲಾಫುಲ್. ಇಲ್ಲಿ ಕನ್ಸಿಡರೇಷನ್ ಏನಿದೆ ಇದು ಅನ್ಲಾಫುಲ್ ಇದೆ, ಕನ್ಸಿಡರೇಷನ್ ಮತ್ತು ಆಬ್ಜೆಕ್ಟು ಅನ್ಲಾಫುಲ್ ಇದೆ. ಇಫ್ ಎನಿ ಆಫ್ ದಿ ಸಿಂಗಲ್ ಕನ್ಸಿಡರೇಷನ್ ಫಾರ್ ಒನ್ ಆರ್ ಮೋರ್ ಆಬ್ಜೆಕ್ಟ್ಸ್ ಆರ್ ಎನಿ ಒನ್ ಆರ್ ಪಾರ್ಟ್ ಆಫ್ ಎನಿ ಸೆವೆರಲ್ ಕನ್ಸಿಡರೇಷನ್ ಫಾರ್ ಎ ಸಿಂಗಲ್ ಆಬ್ಜೆಕ್ಟ್ ಈಸ್ ಅನ್ಲಾಫುಲ್. ಅದರಲ್ಲಿ ಎಲ್ಲ ಉದ್ದೇಶಗಳಲ್ಲಿ ಒಂದು ಅನ್ಲಾಫುಲ್ ಇದ್ದರೂ ಸಾಕು, ಅದೇನಾಗುತ್ತೆ, ಕಾಂಟ್ರಾಕ್ಟ್ ಬಿಕಮ್ಸ್ ವೈಡ್. 1,000 ಉದ್ದೇಶಗಳಿರ್ತವೆ, ಅದರಲ್ಲಿ ಒಂದು ಉದ್ದೇಶ ಕೂಡ ಈ ರೀತಿಯಾದಂಥದ್ದು ಕಾನೂನು ಬಾಹಿರವಾದಂತಹ ಉದ್ದೇಶ ಇತ್ತು ಅಂತಂದರೆ ಹೋಲ್ ಕಾಂಟ್ರಾಕ್ಟ್ ಬಿಕಮ್ಸ್ ಅನ್ಲಾಫುಲ್. ಇಲಸ್ಟ್ರೇಷನ್, ಇದಕ್ಕೊಂದು ಇಲಸ್ಟ್ರೇಷನ್ ಕೊಟ್ಟಾರೆ. ಎ ಪ್ರಾಮಿಸಸ್ ಟು ಸೂಪರಿಂಟೆಂಡ್ ಆನ್ ಬಿಹಾಫ್ ಆಫ್ ಬಿ ಎ ಲೀಗಲ್ manufacturer of indigo and an illegal traffic in other articles. B promises to pay a salary of 10,000 rupees a year. The agreement is void. The object of A to promise and the consideration of B's promise being unlawful. ನೋಡ್ರಿ, ಇಲ್ಲೇನಂದರೆ ಲೀಗಲ್ ಇಂಡಿಗೋ ಮ್ಯಾನುಫ್ಯಾಕ್ಚರ್ ಮಾಡುವಂಥ ವ್ಯಕ್ತಿ ಏನು ಹೇಳ್ತಾನೆ, ಇಲ್ಲಿಗಲ್ ಟ್ರಾಫಿಕ್ ಮಾಡ್ಬೇಕು ನೀವು. ಏನು ಉಳಿದದ್ದೆಲ್ಲ ಎಲ್ಲ ವಸ್ತುಗಳು ನೀವು ಕಳಿಸ್ತಿರಲ್ವಾ, ಆದರೆ ಒಂದು ವಸ್ತು ಕಾನೂನಾತ್ಮಕವಿದೆ, ಉಳಿದದ್ದೆಲ್ಲ ಕಾನೂನು ಬಾಹಿರವಾದಂಥ ವಸ್ತುಗಳನ್ನು ನೀನು ಕಳಿಸ್ಕೊಡ್ಬೇಕು, ನಿನಗೆ ತಿಂಗಳ ಇಷ್ಟು ಸಂಬಳ ಕೊಡ್ತೀನಿ ಅಂತ ಹೇಳ್ತಾನೆ ನಾನು. ಅಲ್ಲಿ ಇಲ್ಲಿಗ್ಯಾಲಿಟಿ ಈಸ್ ಇನ್ವಾಲ್ವ್ಡ್ ಇನ್ ದಿಸ್. ಇದು ಕೂಡ ಇಲ್ಲಿಗ್ಯಾಲಿಟಿನೇ. ಇಲ್ಲೊಂದು ಕೇಸ್ ನೋಡಿ, ಕತ್ತು ಜಯರಾಮ್ ವರ್ಸಸ್ ವಿಶ್ವನಾಥ್ ಗಣೇಶ್ ಜಾವಡೇಕರ್. Bombay High Court examined the enforceability of an agreement involving both lawful and unlawful considerations. The plaintiff, a pleader, and his associate were engaged by the defendant to represent him in a lawsuit. ಇದು ಆ್ಯಕ್ಚುಲಿ ಲಾಯರ್ಗೆ ಸಂಬಂಧಪಟ್ಟಂಥ ಪ್ರಕರಣನೇ. ಇಬ್ಬರು ಲಾಯರ್ ಸೇರ್ಕೊಂಡು ಏನು ಮಾಡ್ತಾರೆ ನೋಡಿ. The defendant agreed to pay ₹500 as reward if they achieved success. ನೋಡಿ, ರಿವಾರ್ಡ್ ತಗೊಳ್ಳಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಲಾಯರ್ಗಳಿಗೆ. ಯು ಕ್ಯಾನ್ ಓನ್ಲಿ ಟೇಕ್ ಫೀಸ್. ನಾವು ಸಕ್ಸಸ್ ಮಾಡಿ ಗೆದ್ದು ಕೊಟ್ಟರೆ ನಾನು ಇಷ್ಟು ದುಡ್ಡು ಕೊಡ್ತೀನಿ ಅಂಥೇಳಿ ಇವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಇನ್ ದ ಕೇಸ್. ಆ್ಯಂಡ್ ಆಲ್ಸೋ ಪ್ರಾಮಿಸ್ ಟು ಟ್ರಾನ್ಸ್ಫರ್ ಎ ಪೀಸ್ ಆಫ್ ಲ್ಯಾಂಡ್. ಅಷ್ಟೇ ಅಲ್ಲ, ಮತ್ತು ಭೂಮಿನೂ ಟ್ರಾನ್ಸ್ಫರ್ ಮಾಡಿಕೊಡ್ತೀವಿ ಅಂತ ಫಾರ್ ರಿಲಿಜಿಯಸ್ ಚಾರಿಟೇಬಲ್ ಪರ್ಪಸಸ್. ದ ಲ್ಯಾಂಡ್ ಇನ್ ಕ್ವಶನ್ ವಾಸ್ ಪಾರ್ಟ್ ಆಫ್ ಎ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಆಫ್ ಎ ಲಾಶೂಟ್. ನೋಡಿ, ಇಲ್ಲಿ ನೀವು ಫೀಸ್ ತೊಗೋಬೇಕು ಹೊರತು ನೀವು ಲ್ಯಾಂಡ್ನ ದೇವಸ್ಥಾನ ಕೊಡ್ತೀನಿ, ನಿಮಗೆ ದುಡ್ಡು ಕೊಡ್ತೀನಿ, ಆಲ್ ದೀಸ್ ಥಿಂಗ್ಸ್ ಆರ್ ಅನ್ಲಾಫುಲ್. ಆದ್ದರಿಂದ ಇಟ್ ಈಸ್ ಎ ವೈಡ್ ಕಾಂಟ್ರಾಕ್ಟ್. ಇಲ್ಲಿ ಒಂದು ಕೇಸ್ ಇದೆ,
Pandian versus M.M. Roy. The Madras High Court addressed the enforceability of an agreement that was deemed to be against public policy. ನೋಡಿ, ಅಗೇನೆಸ್ಟ್ ಪಬ್ಲಿಕ್ ಪಾಲಿಸಿ ಅಂದರೆ ನೀವು ಯಾವುದೋ ಪ್ರಾಸ್ಟಿಟ್ಯೂಷನ್ ಮಾಡ್ತೀನಿ ಅಂತ ಹೇಳಿ ನೀವೊಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಮನೆ ಬಾಡಿಗೆ ಕೊಟ್ಟರೆ ಅದು ಪಬ್ಲಿಕ್ ಪಾಲಿಸಿಗೆ ಅಗೇನೆಸ್ಟ್. ಆ ಥರದ ಪ್ರಕರಣಗಳಲ್ಲೂ ಕೂಡ ಅದು ಅನ್ಲಾಫುಲ್ ಆಗುತ್ತೆ. ಎಸ್, ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಟು ಕಿಲ್ ಸಿ, ಇದು ಇದೇ ಪ್ರಾಬ್ಲಮ್. ಫಾರ್ ಎ ಸಮ್ ಆಫ್ ರುಪೀಸ್ ಸುಪಾರಿ, ದಿಸ್ ಈಸ್ ಅನ್ಲಾಫುಲ್. ಇದೆ ಸೇಮ್ ಕನ್ಸಿಡರೇಷನ್ಗೆ ಬರುತ್ತೆ. ಯಾವುದು? ಸೆಕ್ಷನ್ 25 ಅನ್ಲಾಫುಲ್ ಕನ್ಸಿಡರೇಷನ್ಗೆ ಇದು ಬರುತ್ತೆ. ಈ ಕೇಸ್ ರಿಪಿಟೇಷನ್, ಅದನ್ನೇ ಬರಿಬೇಕು ನಾವು. ನೆಕ್ಸ್ಟು, ಎ ಆ್ಯಂಡ್ ಬಿ ಎಂಟರ್ಡ್ ಇನ್ ಟು ಅಗ್ರಿಮೆಂಟ್ ಬಿಫೋರ್ ದ ಮ್ಯಾರೇಜ್. ಇನ್ ದ ಅಗ್ರಿಮೆಂಟ್ ದೇ ಅಗ್ರಿ ಟು ಲಿವ್ ಸಪ್ರೇಟ್ಲಿ ಆಫ್ಟರ್ ದ ಮ್ಯಾರೇಜ್ ಈಸ್ ಎ ವ್ಯಾಲಿಡ್ ಮ್ಯಾರೇಜ್, ಈಸ್ ಎ ವ್ಯಾಲಿಡ್ ಅಗ್ರಿಮೆಂಟ್. ಮ್ಯಾರೇಜ್ ಯಾಕೆ ಆಗ್ಬೇಕು ಇವರು? ಆಮೇಲೆ ಸಪ್ರೇಟ್ ಆಗಿರ್ತೀವಿ ಅಂದರೆ ಇಟ್ಸ್ ಎ ವೇಗ್ ಪ್ರಾಬ್ಲಮ್. ಎ ಆ್ಯಂಡ್ ಬಿ ಎಂಟರ್ಡ್ an agreement before marriage. In the agreement, they agreed to live separately after the marriage. Is the marriage valid agreement? Nodi. The question is like this. See here, in marriage and all, the public policy is involved. In marriage, what is involved is public policy. The public policy. A contract that seeks to permanently end or alter the legal marriage relationship is not valid because marriage is governed by public policy and laws that protect the institution of marriage, such as section 23 of the Indian Contract Act, which declares contracts that are against public policy. So this is a contract against public policy only. And not only that, these things, marriage relations are governed by Marriage Act. They are governed by Marriage Act. Hindu Marriage Act, Indian Marriage Act, they are governed by those acts. Okay, those acts also will play a role in this case. Section 26 of the Indian Contract Act also applies in this case, stating that agreements to restrain marriage are also void. So a contract attempting to permanently separate two married individuals may not be enforceable if it goes against the basic principles of marriage. Marriage is personal right and sacrosanct. ಆದ್ದರಿಂದ ದಿಸ್ ಇಸ್ ನಾಟ್ ಎ ವ್ಯಾಲಿಡ್ ಅಗ್ರಿಮೆಂಟ್ ಅಂಥೇಳಿ ನಾವು ಈ ಎರಡು ಸೆಕ್ಷನ್ ಏನು ಪಬ್ಲಿಕ್ ಪಾಲಿಸಿನೂ ಮತ್ತು ಸೆಕ್ಷನ್ 26ನ ಲಿಂಕ್ ಮಾಡಿ ನಾವು ಈ ಕೇಸ್ಗೆ ಹೇಳ್ಬೋದು ಅಂಥೇಳಿ ದಟ್ ಈಸ್ ಮೈ ಒಪಿನಿಯನ್. ದೆನ್ ಎ ಆ್ಯಂಡ್ ಬಿ ಹ್ಯಾವ್ ಎಂಟರ್ಡ್ ಇನ್ ಟು ಎನ್ ಅಗ್ರಿಮೆಂಟ್. ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್, ಎ ಮಸ್ಟ್ ಪೇ ₹5,000 ಟು ಬಿ ಆ್ಯಂಡ್ ಬಿ ಮಸ್ಟ್ ಸೆಟಲ್ ದ ಮ್ಯಾರೇಜ್ ಬಿಟ್ವೀನ್ ಎ ಆ್ಯಂಡ್ ಸಿ. ನೋಡಿ, ಎ ಆ್ಯಂಡ್ ಸಿ ಮ್ಯಾರೇಜ್ ಸೆಟ್ಲ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು? ಇದು ದುಡ್ಡು ಕೊಡಬೇಕು. ವೆದರ್ ದ ಮ್ಯಾರೇಜ್ ಈಸ್ ಎನ್ಫೋರ್ಸಿಬಲ್? ನೋ, ಅಗೇನ್ it is not. Section 26 of the Indian Contract Act applies, stating that agreements to restrain marriages are void. So a contract attempting to permanently separate two married individuals may not be enforceable. ಆ ಕೇಸ್ ಲಾ ಏನಿದೆ ಅದನ್ನೇ ಬರಿಬೋದು. ಇಲ್ಲಿ ಇದಕ್ಕೆ ರಿಲೇಟೆಡ್ ಒಂದು ಕೇಸ್ ಲಾ ಇದೆ, ಲೋವೆ ವರ್ಸಸ್ ಪೀರ್ಸ್ ಅಂತಕ್ಕಂಥ ಕೇಸ್ ಲಾ ಇದೆ. ಐ ಥಿಂಕ್ ದಿಸ್ ವಿ ಕ್ಯಾನ್ ರೈಟ್. is a landmark case in English contract law concerning the validity of the agreement that restrain marriage. In this case, the defendant, Mr. Pierce, entered into an agreement with the plaintiff, Mr. Lowe, in which he promised never to marry anyone other than her. Lowe brought the marriage against Pierce when the married someone else, alleging that the breach of contract. The court held that the agreement was void as it was against public policy. ಇಲ್ಲಿ ಏನಿದೆ? See, A and B have entered into an agreement. According to the agreement, A must pay rupees so and so to B, A and B must settle marriage between A and C a lady, whether agreement is enforceable. Nodi, to get A and C married, B takes money, which is not permitted against public policy. I don't think instead of quoting these cases, we can talk about public policy only. That is a better thing in this. As a public policy, one cannot take money for the marriage of, for arranging the marriage of others. It is not a enforceable agreement. Next, void of initio. A has supplied one mobile to B
who is a minor, can A recover the price of the mobile from B? Price he cannot recover because a minor's contract is void ab initio ಅಂತ ಹೇಳ್ತೀವಿ ನಾವು. Minor's contract void ab initio. ನೀವು ಮೈನರ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡ್ರೆ ಅದು ವ್ಯಾಲಿಡೇ ಅಲ್ಲ, ಮೊದಲಿನಿಂದನೂ ಅದು ಇನ್ವ್ಯಾಲಿಡೇ. ಅದಕ್ಕೆ ಸೆಕ್ಷನ್ 11 of the Indian Contract Act, a minor is not competent to contract. Who is minor? Of the age below 18 years or 21 if under court appointed guardian. ನೋಡಿ 18 years ಮತ್ತು 21 years ಒಟ್ಟು ಮೈನರ್ ಅಂತ ಹೇಳೋಣ. ಮೈನರ್ ಅಬ್ ವಾಯ್ಡ್ ಅಬ್ ಇನಿಷಿಯೋ. ಇದು ಮೊಹರಿ ಬಿಬಿ ಕೇಸ್ ಬರಿಬೋದು ನೀವು. ಮೊಹರಿ ಬಿಬಿ ವರ್ಸಸ್ ಧರ್ಮದಾಸ್. The Privy Council held that a contract entered into by a minor is void ab initio. In this case, a minor mortgaged his property and later sued to recover it. ಅವನೇ ಕೇಸ್ ಹಾಕ್ತಾನೆ ಮೈನರೇ, arguing that he was a minor at the time of contract. The court ruled in favor of the minor. ಅಂದರೆ ಕಾಂಟ್ರಾಕ್ಟೇ ಇನ್ವ್ಯಾಲಿಡ್ ಅಂತ ಹೇಳ್ತೀವಿ. ಇಲ್ಲಿ ಅಷ್ಟೇ, ಕಾಂಟ್ರಾಕ್ಟೇ ಇನ್ವ್ಯಾಲಿಡ್, ದುಡ್ಡು ತೊಗೊಳಕ್ಕಾಗೋದಿಲ್ಲ, ಬಟ್ ಮೊಬೈಲ್ ರಿಕವರಿ ಮಾಡ್ಬೋದು ಸರ್ಟನ್ ಸರ್ಕಮ್ಸ್ಟೆನ್ಸಸ್. ನೋಡಿ, ಡಾಕ್ಟ್ರಿನ್ ಆಫ್ ರೆಸ್ಟಿಟ್ಯೂಷನ್. Courts may invoke doctrine of restitution in certain cases if the minor is in possession of the goods. ಅವನ ಹತ್ರ ಮೊಬೈಲ್ ಇತ್ತು ಅಂದರೆ ಬೇಕಾದ್ರೆ ಮೊಬೈಲ್ನ ನೀವು ವಾಪಸ್ಸು ಇಸ್ಕೊಳ್ಬೋದು. ಆರ್ ಹ್ಯಾಸ್ ಬೀನ್ ಬೆನಿಫಿಟೆಡ್ ಫ್ರಮ್ ದೆಮ್ ಆ್ಯಂಡ್ ಇಫ್ ದೇ ಆರ್ ಟ್ರೇಸಬಲ್ ದ ಕೋರ್ಟ್ ಮೇ ಆರ್ಡರ್ ದ ರಿಟರ್ನ್ ಆಫ್ ಗೂಡ್ಸ್. ಆ ಮೊಬೈಲ್ನ ತೊಗೋಬೋದೇ ಹೊರತು ದುಡ್ಡು ತೊಗೊಳಕ್ಕಾಗಲ್ಲ ನಿಮ್ಗೆ. ಅವನ ಕಡೆಯಿಂದ ದುಡ್ಡು ರಿಕವರಿ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾಂಟ್ರಾಕ್ಟೇ ಆಗಿರೋಲ್ಲ ಅಲ್ಲಿ. ಕಾಂಟ್ರಾಕ್ಟ್ ಈಸ್ ವಾಯ್ಡ್ ಫ್ರಮ್ ದ ಬಿಗಿನಿಂಗ್. ನೆಕ್ಸ್ಟ್, A made a proposal to B in June. B accepted in 2018. 1 ವರ್ಷ 1 ತಿಂಗಳಾದ್ಮೇಲೆ, ಜೂನ್ ಜುಲೈ ಆಗಸ್ಟ್, 1 ವರ್ಷ 2 ತಿಂಗಳಾದ್ಮೇಲೆ, 1 year 2 months. No, this cannot be accepted. It is not a valid acceptance. ರೀಸನೇಬಲ್ ಟೈಮಲ್ಲಿ ನೀವು ಏನು ಮಾಡಬೇಕು? ಅಕ್ಸೆಪ್ಟೆನ್ಸ್ ಮಾಡಬೇಕು. ರೀಸನೇಬಲ್ ಟೈಮಲ್ಲಿ ಅಕ್ಸೆಪ್ಟೆನ್ಸ್ ಮಾಡಬೇಕು. ಅವರ್ ಸೆಕ್ಷನ್ 6 says that by the lapse of the time prescribed in such a proposal for its acceptance, and if no time is so prescribed, by the lapse of reasonable time. ಟೈಮ್ ಕೊಟ್ಟಿದ್ರೆ ಆ ಟೈಮ್ ಒಳಗೆ ಅಕ್ಸೆಪ್ಟ್ ಮಾಡಬೇಕು. ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ನೀವೇನು ಮಾಡಬೇಕು? ರೀಸನೇಬಲ್ ಟೈಮ್ ಡಿಪೆಂಡ್ಸ್, ಕೆಲವೊಂದು ವಸ್ತುಗಳ ಮೇಲೆ ಡಿಪೆಂಡ್ ಆಗ್ತದೆ. ಅದು ಯಾವುದೇ ಸಂದರ್ಭದಲ್ಲಿ 1 ವರ್ಷ 2 ತಿಂಗಳ ತನಕ ವೇಟ್ ಮಾಡಿ ನೀವು ಏನು ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಾಗಲ್ಲ. ಇಟ್ ಬಿಕಮ್ಸ್ ಎ ಕೌಂಟರ್ ಆಫರ್. ನೀವೇ ಒಂದು ಆಫರ್ ಕೊಟ್ಟಂಗೆ ಅವ ಬೇಕಂದ್ರೆ ಅಕ್ಸೆಪ್ಟ್ ಮಾಡ್ಬೋದು. ಇಟ್ಸ್ ಎ ಕೌಂಟರ್ ಆಫರ್, ಹಂಗೆ ಹೇಳ್ಬೋದು ನಾವು. ಆಫರ್ ಆಗೋದಿಲ್ಲ ಇದು, ಅಕ್ಸೆಪ್ಟೆನ್ಸ್ ಆಗೋದಿಲ್ಲ ಇದು, ಇಟ್ ಬಿಕಮ್ಸ್ ಎ ಕೌಂಟರ್ ಆಫರ್ ಅಂತ ಹೇಳಿ ಹೇಳ್ಬೋದು ನಾವು. ಇಫ್ ನೋ ಟೈಮ್ ಲಿಮಿಟ್ ಈಸ್ ಮೆನ್ಷನ್ಡ್, ಅಕ್ಸೆಪ್ಟೆನ್ಸ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ವಿದಿನ್ ರೀಸನೇಬಲ್ ಟೈಮ್. ರೀಸನೇಬಲ್ ಟೈಮ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಆಫರ್ ಆ್ಯಂಡ್ ಸಬ್ಜೆಕ್ಟ್ ಮ್ಯಾಟರ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್. ಅದು ಕೋರ್ಟ್ ಡಿಸೈಡ್ ಮಾಡುವಂಥದ್ದು. ಈಗ ಪೆರಿಷೇಬಲ್ ಗೂಡ್ಸ್ ಇದ್ದರೆ ನೀವು 1 ವರ್ಷ 2 ತಿಂಗಳಾದ್ಮೇಲೆ ಏನು ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಎ ಶಾರ್ಟರ್ ಟೈಮ್ ಮೇ ಬಿ ರೀಸನೇಬಲ್ ಟೈಮ್ ಕಂಪೇರ್ ಟು ಅದರ್ ಗೂಡ್ಸ್. ಬಟ್ ಯಾವುದೇ ಕಾರಣಕ್ಕೂ 1 ವರ್ಷ 2 ತಿಂಗಳು ಯಾವುದು ಟೈಮ್ ಇರೋದಿಲ್ಲ ಅಂತಕ್ಕಂಥದ್ದು. ಇದೇ ಥರದ ಒಂದು ಪ್ರಕರಣ, ರಾಮ್ಸ್ಗೇಟ್ ವಿಕ್ಟೋರಿಯಾ ಹೋಟೆಲ್ ವರ್ಸಸ್ ಮಾಂಟೆಫ್ಲಿಯರ್. ಇದರಲ್ಲಿ ಮಾಂಟೆಫೇರ್ ಆಫರ್ ಟು ಬೈ ಶೇರ್ಸ್ ಇನ್ ರಾಮ್ಸೆ ವಿಕ್ಟೋರಿಯಾ ಹೋಟೆಲ್ ಕಂಪನಿ ಜೂನ್ನಲ್ಲಿ. ನವಂಬರ್ನಲ್ಲಿ ಅವ ಅಕ್ಸೆಪ್ಟ್ ಮಾಡ್ತಾನೆ. ಕೋರ್ಟ್ ವಿಲ್ ನಾಟ್ ಎಂಟರ್ಟೈನ್ ಇಟ್. ದಟ್ಸ್ ಇಟ್. ಜೂನ್ನಲ್ಲಿ ಶೇರ್ ಪರ್ಚೇಸ್ ಮಾಡೋಕ್ಕೆ ಆಫರ್ ಇರುತ್ತೆ, ಇವನು ನವಂಬರಲ್ಲಿ ಮಾಡ್ತಾನೆ. ಇವತ್ತಿನ ದಿವಸ ಇವೆಲ್ಲ ಇಲ್ಲ, ಆನ್ಲೈನ್ ಟ್ರೇಡಿಂಗ್ ಇದೆ. ಆವಾಗಿನ ಕಾಲದಲ್ಲಿ ನಾವು ಫಿಸಿಕಲಿ ಹೇಳಬೇಕಿತ್ತು ನಾನು ಶೇರ್ ಮಾರ್ತೀನಿ ಅಂತ ಹೇಳಿ, ಆವಾಗ ಇನ್ನೊಬ್ಬ ಅದನ್ನು ಅಕ್ಸೆಪ್ಟ್ ಮಾಡಬೇಕಿತ್ತು. ಇದು ರೀಸನೇಬಲ್ ಟೈಮ್ ಅಲ್ಲ. ರೀಸನೇಬಲ್ ಟೈಮ್ಗಿಂತ ಹೊರಗಿರುವಂಥದ್ದು ಈ ಪ್ರಕರಣವನ್ನು ಇದಕ್ಕೆ ನಾವು ಸೇರಿಸ್ಬೋದು. ಅಥವಾ ನಾವು ಸೆಕ್ಷನ್ 6(2) ಬರೆದ್ರೂ ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ಈ ಪ್ರಕರಣದಲ್ಲಿ. ನೆಕ್ಸ್ಟ್, Rama promised to marry Sita after the death of his father, but he married Suma when his father was alive. Sita wants to sue Rama for breach of contract. Yes, it is possible. Advise Sita. Sita can file a case. ಯಾಕೆಂದರೆ ಅವರಿಬ್ಬರ ಮಧ್ಯೆ ಏನಾಗುತ್ತೆ, ಎಂಗೇಜ್ಮೆಂಟ್ ಆದಂಗೆ ಆಗಿರುತ್ತೆ. ಆದರೆ ತಂದೆ ಸಾಯ್ಬೇಕು, ಅಲ್ಲಿ ತನಕ ಆಗಲ್ಲ ಅಂತ ಇರ್ತಾರವ್ರು. ರಾಮನು ತನ್ನ ತಂದೆಯ ನಿಧನದ ನಂತರ ಸೀತಾಳನ್ನು ಮದುವೆಯಾಗುವುದಾಗಿ ಅವಳಿಗೆ ವಚನ ಕೊಡುತ್ತಾನೆ.
ಆದರೆ ಅವನು ತನ್ನ ತಂದೆ ಬದುಕಿರುವಾಗಲೇ ಸುಮಾಳನ್ನು ಮದುವೆ ಆಗುತ್ತಾನೆ. ಇದಕ್ಕೆ ಆಂಟಿಸಿಪೇಟರಿ ಬೀಚ್ ಅಂತಾರೆ. ಇದಕ್ಕೆ ಕರಾರಿನ ಉಲ್ಲಂಘನೆಗಾಗಿ ಸೀತಾಳು ರಾಮನ ವಿರುದ್ಧ ದಾವೆ ಹೂಡಲು ಬಯಸುತ್ತಾಳೆ. ಅಂದರೆ ಸೆಕ್ಷನ್ 39 ಆಫ್ ದ ಕಾಂಟ್ರಾಕ್ಟ್ ಆ್ಯಕ್ಟ್, ಇಫೆಕ್ಟ್ ಆಫ್ ರೆಫ್ಯೂಸಲ್ ಆಫ್ ಪಾರ್ಟಿ ಟು ಪರ್ಫಾರ್ಮ್ ದ ಪ್ರಾಮೀಸ್. ನೋಡಿ, ಪ್ರಾಮೀಸನ್ನು ನೀವು ಪರ್ಫಾರ್ಮ್ ಮಾಡದೆ ಹೋದರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಸೆಕ್ಷನ್ 39 ಹೇಳಿದ್ದೀವಿ. ಸೆಕ್ಷನ್ 39 ಏನು ಹೇಳುತ್ತೆ? ವೆನ್ ಎ ಪಾರ್ಟಿ ಟು ಕಾಂಟ್ರಾಕ್ಟ್ ಹ್ಯಾಸ್ ರೆಫ್ಯೂಸ್ಡ್ ಟು ಪರ್ಫಾರ್ಮ್ ಆರ್ ಡಿಸೇಬಲ್ಡ್ ಹಿಮ್ಸೆಲ್ಫ್ ಫ್ರಾಮ್ ಪರ್ಫಾರ್ಮಿಂಗ್ his promise in its entirety, the promisee may put an end to the contract unless he has signified by words or conduct his acquiescence in its continuance. ನೀವು ಹೇಳಿದ್ದನ್ನು ಆ ಅದರ್ ಪಾರ್ಟಿ ಒಪ್ಪಲಿಲ್ಲ ಅಂದರೆ ಅದು ಏನಾಗುತ್ತೆ? ನಿಮ್ಮದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗುತ್ತೆ. ಅದರ್ ಪಾರ್ಟಿ ಇಫ್ ಇಟ್ ಈಸ್ ಅಗ್ರೀಸ್ ದೇರ್ ಇಸ್ ನೋ ಪ್ರಾಬ್ಲಮ್. ಇಫ್ ದ ಅದರ್ ಲೇಡಿ ಅಗ್ರೀಸ್ ಇಟ್ ಈಸ್ ನೋ ಪ್ರಾಬ್ಲಮ್. ಬಟ್ ಸಿ ಹ್ಯಾಸ್ ಎ ರೈಟ್ ಟು ಫೈಲ್ ಎ ಕೇಸ್. ಸಿ ಹ್ಯಾಸ್ ಎ ರೈಟ್ ಟು ಫೈಲ್ ಎ ಕೇಸ್ ಅನ್ನೋದನ್ನು ನಾವು ನೋಡ್ಬೋದು. ಅದೇ ಎಕ್ಸಾಕ್ಟ್ಲಿ ಈ ಪ್ರಕರಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೇನಿತ್ತೋ ಈ ಪ್ರಕರಣದ ರಿಪ್ಲಿಕ್ ಅದು ಏನು? ಫ್ರಾಸ್ಟ್ ವರ್ಸಸ್ ನೈಟ್ ಅಂತಕ್ಕಂಥ ಪ್ರಕರಣ. ಫ್ರಾಸ್ಟ್ ವರ್ಸಸ್ ನೈಟ್ ಅಂತಕ್ಕಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಡಿಪೆಂಡೆಂಟ್ ಮಿಸ್ಟರ್ ನೈಟ್ ಪ್ರಾಮಿಸ್ಡ್ ಟು ಮ್ಯಾರಿ ದ ಪ್ಲೇಂಟಿಫ್ ಮಿಸ್ ಫ್ರಾಸ್ಟ್ upon the death of his father. Before his father's death, Mr. Knight announced Miss Frost that he would not fulfill the promise. He is going to marry somebody else. The court held in favor of Miss Frost, establishing the doctrine of anticipatory breach. Doctrine of anticipatory breach. ಕೋರ್ಟ್ ಆ ರೀತಿ ಹೇಳುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ನಾವು ನೋಡ್ಬೋದಾ. ಶಿ ಕ್ಯಾನ್ ಫೈಲ್ ಎ ಕೇಸ್ ಆ್ಯಂಡ್ ಶಿ ಕ್ಯಾನ್ ಗೆಟ್ ದಿ ಡ್ಯಾಮೇಜಸ್. ಶೀತಾ ಕ್ಯಾನ್ ಗೆಟ್ ದಿ ಡ್ಯಾಮೇಜಸ್. ಆ್ಯಂಡ್ ದ ಕೇಸ್ ಲಾ ಈಸ್ ಫ್ರಾಸ್ಟ್ ವರ್ಸಸ್ ನೈಟ್. ಆ್ಯಂಡ್ ಆಲ್ಸೋ ಇಟ್ ರೆಫರ್ಸ್ ಟು ಸೆಕ್ಷನ್ 39 ವೇರ್ ಇಫೆಕ್ಟ್ ಆಫ್ ರೆಫ್ಯೂಸಲ್ ವಾಟ್ ಹ್ಯಾಪನ್ಸ್ ಇಫ್ ದಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಹ್ಯಾಪನ್ಸ್ ಅನ್ನೋದನ್ನು ನಾವು ಸೆಕ್ಷನ್ 39 ಹೇಳ್ತೀವಿ. ಇದಕ್ಕೆ ನಾವು ಇನ್ನೊಂದು ಏನಂತೀವಿ? ಆಂಟಿಸಿಪೇಟರಿ ಬ್ರೀಚ್ ಅಂತಲೂ ಹೇಳ್ತೀವಿ ಇದಕ್ಕೆ. ದಿಸ್ ಈಸ್ ಆಲ್ ಅಬೌಟ್ ದಿಸ್ ಆಂಟಿಸಿಪೇಟರಿ ಬ್ರೀಚ್. ನೆಕ್ಸ್ಟ್, A leaves an article at B's house by mistake. Can A recover the article from B? Definitely he can recover. ಯಾವುದೇ ವಸ್ತು ನಿಮಗೆ ಸಿಕ್ಕ ವಸ್ತುನು ನೀವು ಇಟ್ಕೊಳ್ಳೋಕ್ಕಾಗಲ್ಲ. ಯು ಕ್ಯಾನಾಟ್ ಕೀಪ್ ಇಟ್ ವಿತ್ ಯು. ಅದಕ್ಕೆ ಈ ಎಲ್ಲೋ ಮನೆ ಫೌಂಡೇಶನ್ ತೆಗೆಯುವಾಗ ನಿಮಗೇನಾರು ಬಂಗಾರ ಬೆಳ್ಳಿ ಸಿಕ್ತೆ ಅಂದರೆ ಸೀದಾ ಒಯ್ದು ಪೊಲೀಸ್ ಸ್ಟೇಷನ್ಗೆ ಕೊಡ್ಬೇಕು ನೀವು. ಒಂದು ವೇಳೆ ಕೊಡದೆ ಹೋದರೆ ಆ ಪೊಲೀಸರಿಗೆ ಗೊತ್ತಾದರೆ ಇಟ್ ವಿಲ್ ಬಿಕಮ್ ಎ ಕ್ರಿಮಿನಲ್ ಅಫೆನ್ಸ್. ಯಾಕಂದರೆ ನೀವು ಟ್ರೂ ಓನರ್ ಅಲ್ಲ ಅದರದ್ದು. ದಟ್ ಈಸ್ ವಾಟ್ ಈಸ್ ದಿ ಲಾ. Now we will see section 71 and section 70 ಎರಡು ಬರುತ್ತೆ. ಸೆಕ್ಷನ್ 17 ಬರುತ್ತೆ. ಇದು ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತೀವಿ ಇಲ್ಲಿ. ಅನ್ಜಸ್ಟ್ ಎನ್ರಿಚ್ಮೆಂಟ್ ಇದಕ್ಕೆ. ಓಕೆ, ಇದು ಸೆಕ್ಷನ್ 71 ಏನು ಹೇಳುತ್ತೆ ನೋಡಿ? ರೆಸ್ಪಾನ್ಸಿಬಿಲಿಟಿ ಆಫ್ ದ ಫೈಂಡರ್ ಆಫ್ ದ ಗೂಡ್ಸ್. ಯಾರಿಗೆ ಗೂಡ್ಸ್ ಸಿಕ್ಕಿರುತ್ತೆ ಅವ್ರದ್ದು ಜವಾಬ್ದಾರಿ ಏನು? ಹಿ ಬಿಕಮ್ಸ್ ಎ ಬೇಲಿ. ಎಸ್ಪೆಷಲಿ ಬೇಲಿ ಇದೆಯಲ್ಲ, ಕಾಂಟ್ರಾಕ್ಟ್ 2ನಲ್ಲಿ ಓದ್ತೀರಿ ನೀವು. ಬೇಲಿ ಕೆಲಸ ಏನು ಅಂತಂದ್ರೆ ಅದನ್ನು ಸುರಕ್ಷಿತವಾಗಿ ಇಟ್ಕೋಬೇಕು. ಆಮೇಲೆ ಅದು ಸುರಕ್ಷಿತವಾಗಿ ಇಟ್ಕೊಳ್ಳೋಕ್ಕೋಸ್ಕರ ನೀವು ಏನೇನು ಕ್ರಮ ತಗೋಬೇಕು. ಅದು ಏನಾರ ವೆಜಿಟೇಬಲ್ ಅಥವಾ ಹಣ್ಣು ಹಂಪಲ ಆಗಿದ್ರೆ ನೀವು ಅದನ್ನು ಇಟ್ಕೊಳ್ಳೋದಕ್ಕಿಂತ ಮಾರಿ ಅದ್ರ ದುಡ್ಡು ಸೇಫಾಗಿ ಇಟ್ಕೋಬೇಕು. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಬೇಲಿ ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕು ನಾವು. ಈಗ ಈ ಪ್ರಕರಣ ನೋಡೋಣ. ಕಲ್ಯಾಣ ಸುಂದರಂ ಪಿಳ್ಳೈ ವರ್ಸಸ್ ಕುರುಪ್ಪ ಮೂಪನಾರ್. The plaintiff found a purse containing money and took it into his custody. ನೋಡಿ, ಅವನಿಗೆ ಪರ್ಸ್ ಸಿಕ್ತು, ಇಟ್ಕೊಂಡ್ಬಿಟ್ಟ. He sought to retain the purse until he was compensated for the expenses incurred in preserving it. ನೋಡಿ, ಆ ಪರ್ಸ್ನ ಇಟ್ಕೊಳ್ಳೋಕೆ ಅವ್ನಿಗೆ ಎಷ್ಟು ಖರ್ಚಾಗಿದೆ ಆ ಖರ್ಚು ಕೊಡೋ ತನಕ ಅವ ಅದನ್ನು ಬಿಟ್ಕೊಡೋಕೆ ತಯಾರಿರಲಿಲ್ಲ. ಪರ್ಸ್ಗೆ ಏನು ಖರ್ಚಾಗಿರುತ್ತೆ? ಆದರೆ ಸುಪ್ರೀಂ ಕೋರ್ಟ್ಗೆ ಏನು ಹೇಳುತ್ತೆ ನೋಡಿ ಈ ಕೇಸಲ್ಲಿ. The court held that under section 71, the finder of the lost goods is subjected to the same responsibility as a bailey. ನಾ ಹೇಳಿದ್ನಲ್ಲ ಬೇಲಿ ಅಂದರೆ ಏನು ಅಂತ. ಸುರಕ್ಷಿತವಾಗಿ ಇಟ್ಕೊಂಡು ಯಾರ್ದಿದೆಯೋ ಅವ್ರಿಗೆ ತಲುಪಿಸ್ಬೇಕು. However, the finder does not have the right to retain the goods. ನೋಡಿ, ನನಗೆ ಡ್ಯಾಮೇಜ್ ಕೊಟ್ಟಿಲ್ಲ ಅಂಥೇಳಿ ಆ ವಸ್ತುಗಳನ್ನ ನಮ್ಮ ಹತ್ರನೇ ಇಟ್ಕೊಳ್ಳೋ ಹಕ್ಕು ನಮಗಿಲ್ಲ. Compensated unless a reward was offered for the return. ನೋಡಿ, ಅಕಸ್ಮಾತು ಅವ್ರೇನಾರು ನನ್ನ ಪರ್ಸ್ ಕಳೆದೋಗಿದೆ ಅಂಥೇಳಿ ನಾನು ನಿಮಗೆ ಇಷ್ಟು ದುಡ್ಡು ಕೊಡ್ತೀನಿ, ನನ್ನ ಪರ್ಸ್ ವಾಪಸ್ ಕೊಡಿ ಅಂಥೇಳಿ ರಿವಾರ್ಡ್ ಏನಾರು ಅನೌನ್ಸ್ ಮಾಡಿದರೆ
ಪೇಪರ್ನಾಗ ಹಾಕಿದ್ರೆ ಆ ದುಡ್ಡು ಬೇಕಾದ್ರೆ ಕೇಳ್ಬೋದೇ ಹೊರತು ನೀವು ಬೇರೆ ರೀತಿಯಾಗಿ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅವ್ರ ವಸ್ತುವನ್ನು ಅವ್ರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳ್ತೀವಿ. ಸೆಕ್ಷನ್ 71 ಅದೇ ಹೇಳುತ್ತೆ. ಫೈಂಡರ್ ಆಫ್ ದಿ ಗೂಡ್ಸ್ ಬಗ್ಗೆ ಹೇಳುವಂಥ ಸೆಕ್ಷನ್ 71 ನೀವು ಈ ಪ್ರಕರಣಕ್ಕೆ ರಿಲೇಟ್ ಮಾಡಬೇಕು. ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ದ್ಯಾಟ್ ಐ ಹ್ಯಾವ್ ಡಿಸ್ಕಸ್ಡ್. I have discussed umpteen number of problems, and with this I am going to conclude this one class on contract law. ನೆನ್ಪಿಟ್ಕೊಳ್ಳಿ, ನಾನು once again I will repeat, I will go back to my original introduction, what I have done in the beginning. I will go back to that first, and I will recap everything again once. ಏನು ನಾನು ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದಂಥ ವಿಷಯವನ್ನು ನಾನು ನಿಮಗೆ ಒಂದು ಸಲ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಮ್ಮೆ ನೀವು ಅದನ್ನು ನೋಡ್ಬೋದು. ವಾಟ್ ಈಸ್ ಕಾಂಟ್ರಾಕ್ಟ್ ಅನ್ನುವಂಥದ್ದನ್ನು ಒಂದು ಸಿಂಪಲ್ ರಿವ್ಯೂ. ಕಾಂಟ್ರಾಕ್ಟ್ ಅಂತಂದರೆ ಏನು ಅಂತಕ್ಕಂಥ ಒಂದು ಸಿಂಪಲ್ ರಿವ್ಯೂನ ನಾನಿಲ್ಲಿ ನಿಮಗೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನಂದರೆ, there is a offer. Once you make a offer, it becomes acceptance. ನೀವು ಯಾವುದೋ ಅಂಗಡಿಯಲ್ಲಿ ಇದ್ದಂಥ ವಸ್ತುನ ನೀವು ತಗೊಂಡು ಅದು ನಿಮ್ಮದು ಏನು ಅಕ್ಸೆಪ್ಟೆನ್ಸ್ ಆಗಲ್ಲ. ಅದನ್ನು ನೀವು ಏನು ಮಾಡ್ತೀರಿ, ಕೌಂಟರಿಗೆ ತೊಗೊಂಡು ಹೋಗಿ ಅವನಿಗೆ ನನಗಿದು ಬೇಕು ಅಂತ ಹೇಳ್ತಿರಲ್ಲ, ನೀವು ಆಫರ್ ಮಾಡ್ತೀರಿ. ಆವಾಗ ಅವ ಅಕ್ಸೆಪ್ಟ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಎಲ್ಲಿ ಅಂಗಡಿಗಳಲ್ಲಿ ಶೋನಲ್ಲಿ ಇಟ್ಟಂಥದ್ದು. ಇವಾಗೇನು ನಾವು ಬಿಗ್ ಬಜಾರು, ರಿಲಯನ್ಸು ಇವಕ್ಕೆಲ್ಲ ಹೋಗ್ತೀವಲ್ಲ, ಅದಕ್ಕೆ ಅಪ್ಲೈ ಆಗೋದು. ಆಮೇಲೆ ಆಫರು ಅಕ್ಸೆಪ್ಟ್ ಆದಮೇಲೆ ಏನಾಗುತ್ತೆ ಅಂತಂದರೆ ಇಟ್ ಬಿಕಮ್ಸ್ ಎ ಅಗ್ರಿಮೆಂಟ್. ಆಫರ್ ಅಕ್ಸೆಪ್ಟ್ ಆದಮೇಲೆ ಇಟ್ ಬಿಕಮ್ಸ್ ಎ ಅಗ್ರಿಮೆಂಟ್. ಈ ಆಫರ್ ಹೆಂಗೆ ಮಾಡಬೇಕು ಅನ್ನೋದ್ರ ಮೇಲೆ ಸಮಸ್ಯೆಗಳನ್ನ ಹೇಳಿದ್ದೀನಿ. ಅಕ್ಸೆಪ್ಟೆನ್ಸ್ ಹೆಂಗೆ ಮಾಡಬೇಕು ಅನ್ನೋದ್ರ ಮೇಲೆ ಸಮಸ್ಯೆಗಳನ್ನ ಹೇಳಿದ್ದೀನಿ. ಅಕ್ಸೆಪ್ಟೆನ್ಸ್ ಮಾಡಬೇಕಂದ್ರೆ ಟೈಮ್ ಲಿಮಿಟ್ ಇರುತ್ತೆ, ರೀಸನೇಬಲ್ ಟೈಮ್ ಲಿಮಿಟ್ ಇರುತ್ತೆ ಅನ್ನೋದನ್ನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಆಫರ್ ಮಾಡ್ಬೇಕಂದ್ರೆ ಆಫರ್ ಹೆಂಗಿರಬೇಕು, ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಆಫರ್ ಆಂಬಿಗ್ಯೂಟಿ ಇರಬಾರ್ದು. ಆಫರ್ನಲ್ಲಿ ಆಂಬಿಗ್ಯೂಟಿ ಇದ್ದರೆ ಅದು ಸರಿಯಾದ ಆಫರ್ ಆಗೋದಿಲ್ಲ ಅಂತಕ್ಕಂಥದ್ದು. ಅಕ್ಸೆಪ್ಟೆನ್ಸು ಅಷ್ಟೇ, ನೀವು ಅಕ್ಸೆಪ್ಟೆನ್ಸನ್ನು ಸರಿಯಾದ ಟೈಮಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ. ಅಕ್ಸೆಪ್ಟ್ ಮಾಡಿದ ಮೇಲೆ, ನೀವು ಆಫರು ಅಕ್ಸೆಪ್ಟ್ ಮಾಡಿದ ಮೇಲೆ ಅದು ಎಗ್ರಿಮೆಂಟ್ ಆಗ್ಬೋದೇ ಹೊರತು ಕಾಂಟ್ರಾಕ್ಟ್ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಕೆಲವು ಸಂದರ್ಭದಲ್ಲಿ ನೀವು ಯಾರನ್ನೋ ಕೊಲೆ ಮಾಡ್ತೀನಿ ಅಂತ ಮಾಡಿದರೆ ಅದು ಕಾಂಟ್ರಾಕ್ಟ್ ಆಗೋದಿಲ್ಲ. ಯಾವಾಗ ಅದು ಕಾಂಟ್ರಾಕ್ಟ್ ಆಗೋದಿಲ್ವೋ ಅದು ವಾಯ್ಡ್ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆಗೋದಿಲ್ಲ ಅನ್ನೋದು ಒಂದೇ, ಇಟ್ ಈಸ್ ಎ ವಾಯ್ಡ್ ಕಾಂಟ್ರಾಕ್ಟ್ ಅನ್ನೋದು ಒಂದೇ. ಅಂದರೆ ಅದಕ್ಕೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಪ್ಲೈ ಆಗಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಅಪ್ಲೈ ಆಗೋದಿಲ್ಲ. ನೀವು ಮಾಡುವಂಥವು ಕಾನೂನಿಗೆ, ದಂಡನೀಯ ಕಾನೂನಿಗೆ ವಿರುದ್ಧವಾಗಿದ್ದರೆ ನಿಮ್ಗೆ ಇಂಡಿಯನ್ ಪಿನಲ್ ಕೋಡ್ ಅಪ್ಲೈ ಆಗ್ತಾವೆ. ಪರಪ್ಪನ ಅಗ್ರಹಾರ ಅಪ್ಲೈ ಆಗುತ್ತೆ. ಅದನ್ನು ನೆನ್ಪಿಟ್ಕೋಬೇಕು ನಾವು. ಆದರೆ ನೀವು ಮಾಡಿದಂತಹ ಕರಾರುಗಳು ಕಾನೂನಾತ್ಮಕವಾಗಿ ಎನ್ಫೋರ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದ್ದಂದರೆ, ಅವಕ್ಕೆ ಲೀಗಲ್ ಬೈಂಡಿಂಗ್ ಇತ್ತು ಅಂತಂದರೆ ಇಟ್ ಬಿಕಮ್ಸ್ ಎ ಕಾಂಟ್ರಾಕ್ಟ್. ಒಂದು ಸಲ ಕಾಂಟ್ರಾಕ್ಟ್ ಆದಮೇಲೆ ಕಾಂಟ್ರಾಕ್ಟ್ನಲ್ಲಿ 3 ಥರನಾದಂತಹ ಪಾಸಿಬಿಲಿಟಿ ಇರ್ತವೆ. ಏನು 3 ಥರನಾದಂತಹ ಪಾಸಿಬಿಲಿಟಿ? ಆಫರ್ನ ಫೋರ್ಸಿಬಲಿ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಕೋರ್ಷನ್ ಅಂತಾರೆ ಅದಕ್ಕೆ. ಫೋರ್ಸಿಬಲಿ ಮಾಡಿದರೆ ಅವನು ಸುಮ್ಮನೆ ಒಪ್ಕೊಂಡು ಕಾಂಟ್ರಾಕ್ಟ್ನ ಫುಲ್ಫಿಲ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಆದರೆ ಆ ಫೋರ್ಸಿಬಲಿ ಮಾಡಿದಾಗ, ಕೋರ್ಷನ್ನಲ್ಲಿ ಮಾಡಿದಾಗ ಅವನು ಚಾಲೆಂಜ್ ಮಾಡ್ಬೋದಲ್ಲ. ಚಾಲೆಂಜ್ ಮಾಡಿದಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಎ ವಾಯ್ಡೇಬಲ್ ಕಾಂಟ್ರಾಕ್ಟ್. ಆದರೆ ಆ ಕಾಂಟ್ರಾಕ್ಟು ಲಾ ಪ್ರಕಾರ ಎನ್ಫೋರ್ಸ್ ಆಗಲ್ಲ ಅಂತಂದರೆ ಇಟ್ ಬಿಕಮ್ಸ್ ಎ ವಾಯ್ಡ್ ಕಾಂಟ್ರಾಕ್ಟ್. ಇಲ್ಲ, ಕಾಂಟ್ರಾಕ್ಟ್ ಎಲ್ಲ ಸರಿ ಇದೆ, ಲಾಫುಲ್ ಇದೆ ಅಂತಂದರೆ ಇಟ್ ಬಿಕಮ್ಸ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ನಾವು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಗಳನ್ನ ಎಲ್ಲ ಪ್ರಸಂಗಗಳಲ್ಲಿ ನಾವು ಇದು ಮಾಡಿದ್ದೀವಿ. ಆಮೇಲೆ ಕಾಂಟ್ರಾಕ್ಟ್ ಆದಾಗ ವ್ಯಾಲಿಡ್ ಇರುತ್ತೆ, ಆಮೇಲೆ ಅದು ಇನ್ವ್ಯಾಲಿಡ್ ಆಕತ್ತೆ. ನೋಡ್ರಿ, ಕಾಂಟ್ರಾಕ್ಟ್ ಮೇ ಬಿ ವ್ಯಾಲಿಡ್ ಕಾಂಟ್ರಾಕ್ಟ್ ಮೇ ಬಿಕಮ್ ಆಫ್ಟರ್ ಸಮ್ ಟೈಮ್ it will become void. Why? Because impossibility of performance. ಸಾಧ್ಯ ಇಲ್ಲ ಅಂತಂದು, ಅದಕ್ಕೆ ಫ್ರಸ್ಟ್ರೇಷನ್ ಅಂತೀವಿ ನಾವು. ಇದಕ್ಕೆ ಎಕ್ಸಾಂಪಲ್ ಏನು? ನಾವೊಂದು ಕಲ್ಯಾಣ ಮಂಟಪ ಇರ್ತದೆ, ನಾವು ಬಾಡಿಗೆ ಕೊಟ್ಟಿರ್ತೀವಿ. ಅವನ ಕಡೆ 1 ಲಕ್ಷ ಇಸ್ಕೊಂಡು ಮುಂದಿನ ತಿಂಗಳಿಗೆ ನಾವು ಕೊಟ್ಟಿರ್ತೀವಿ. ಆ ಮುಂದಿನ ತಿಂಗಳ ಒಳಗಡೆ ಅದು ಕಲ್ಯಾಣ ಮಂಟಪ ಸುಟ್ಟು ಹೋಗುತ್ತೆ. ದಟ್ ಈಸ್ ಫ್ರಸ್ಟ್ರೇಷನ್. ಅಂಥ ಸಂದರ್ಭದಲ್ಲಿ ಆವಾಗ ಅದು ವಾಯ್ಡ್ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಕಾಂಟ್ರಾಕ್ಟ್ ಏನಾಗುತ್ತೆ? ಡಿಸ್ಚಾರ್ಜ್ ಅಂದರೆ ಇಲ್ಲಿ ನಾನೇನು ಕೊಡಬೇಕಾಗಿಲ್ಲ. ನಮ್ಮ
ಏನು ಕಲ್ಯಾಣ ಮಂಟಪ ಸುಟ್ಟೋಗಿರೋದ್ರಿಂದ ಅದು ನಮ್ಮ ಕೈ ಮೀರಿದಂಥದ್ದು, ಅದಕ್ಕೆ ಫೋರ್ಸ್ ಮೇಜರು ಅಂತಾರೆ, ಫೋರ್ಸ್ ಮೇಜರ್ ಅಂತ ಹೇಳ್ತಾರೆ, ಅಥವಾ ದೇವರ ಕೃತ್ಯ ಅಂತ ಹೇಳ್ತಾರೆ, ಆ್ಯಕ್ಟ್ ಆಫ್ ಗಾಡ್ ಅಂತಾರೆ. ಆ್ಯಕ್ಟ್ ಆಫ್ ಗಾಡ್ ಅಂತ ಒಂದು ಪಿಕ್ಚರು ಇದೆ, ನೋಡ್ಬೋದು ನೀವು, ಆ್ಯಕ್ಟ್ ಆಫ್ ಗಾಡು ಅಂತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅಂದರೆ ವ್ಯಾಲಿಡ್ ಇದ್ದಂಥದ್ದು ವಾಯ್ಡ್ ಆಗ್ಬೋದು ಅನ್ನೋದನ್ನು. ಆಮೇಲೆ ಬ್ರೀಚ್ ಆಫ್ ಕಾಂಟ್ರಾಕ್ಟಲ್ಲಿ ಈ ಎಲ್ಲ ಸಾಧ್ಯತೆಗಳಿದ್ದಾವೆ, ಏನು ಕಾಂಪೆನ್ಸೇಷನ್ನು, ಇಂಜೆಕ್ಷನ್ನು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು, ಇವೆಲ್ಲ ಸಾಧ್ಯತೆಗಳಿದ್ದಾವೆ. ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅನೇಕ ಪ್ರಕರಣಗಳನ್ನ ನಾನು ಹೇಳಿದ್ದೀನಿ. ಇಲ್ಲಿ ಸಾಕಷ್ಟು ನೀವು ಸೆಕ್ಷನ್ನು, ಕಾನ್ಸೆಪ್ಟು ಇವೆಲ್ಲ ನೆನಪಿಟ್ಕೊಂಡ್ರೆ ಮಾತ್ರ ಈ ಒಂದು ಆನ್ಸರನ್ನು ಮಾಡಲಿಕ್ಕಾಗತ್ತೆ. ಆಮೇಲೆ ನಾನು ನಿಮಗೆ ಎಲ್ಲ ಸಮಸ್ಯೆಗಳನ್ನು ವಿವರವಾಗಿ ಸಂಬಂಧಪಟ್ಟಂತಹ ಸೆಕ್ಷನನ್ನು ಒಂದು ಕಡೆ ಹಾಕಿದ್ದೀನಿ, ಸಂಬಂಧಪಟ್ಟಂತಹ ಕೇಸ್ ಒಂದು ಕಡೆ ಹಾಕಿದ್ದೀನಿ, ಮತ್ತು ಏನು ನಿಮಗೆ ಆ ಪ್ರಾಬ್ಲಮ್ಗಳನ್ನ ಒಂದು ಕಡೆ ಹಾಕಿದ್ದೀನಿ, ಒಂದೇ ಪೇಜಲ್ಲಿ ಬರುವಾಗ ಹಾಕಿದ್ದೀನಿ. ಅವನ್ನ ನೀವು 2-3 ಸಲ ಮನನ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಅವುಗಳನ್ನ ಅಟೆಂಪ್ಟ್ ಮಾಡ್ಬೋದು ಅಂತಕ್ಕಂಥ ಒಂದು ಆಶಯವನ್ನು ಹೊಂದಿ ನಾನು ಇವತ್ತಿನ ಈ ಒಂದು ವಿಡಿಯೋನ ನಿಮಗೆ ಮುಕ್ತಾಯಗೊಳಿಸ್ತೀನಿ. ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ನಿಮಗೆ ಇನ್ನು 2 ದಿವಸದಲ್ಲಿ ಎಕ್ಸಾಮ್ ಇರೋದ್ರಿಂದ ಈ ಒಂದು ವಿಡಿಯೋ ನಾನು ಮಾಡಬೇಕಾದ್ರೂ ತುಂಬ ತುರ್ತಾಗಿ ಇವತ್ತು ನಾನು ಬೆಳಗಿನಿಂದ ಇಲ್ಲಿವರೆಗೆ ಆ ಒಂದು ವಿಡಿಯೋ ರೆಡಿ ಮಾಡಿ ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ. ನಿಮ್ಮ ಏನು ಒಂದು ಅಭಿಪ್ರಾಯ ಇತ್ತು ಅದಕ್ಕೆ ಸ್ಪಂದಿಸುವುದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಮುಂಬರುವ ದಿನಗಳಲ್ಲಿ ನನ್ನ ಐಡಿಯಾ ಇದೆ, ಕಾಂಟ್ರಾಕ್ಟ್ ಲಾ, ಟಾಟ್ ಲಾಗಳ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಐಡಿಯಾ ಇದೆ. ಎಷ್ಟು ಸಾಧ್ಯ ಆಗ್ತದೆ ಆ ರೀತಿ ನನಗನ್ಸಿದ್ರೆ ಕಾಂಟ್ರಾಕ್ಟ್ ಲಾನ ನೀವು ಮಾಡ್ಬೋದು. ಟಾಟ್ ಲಾ ಕೂಡ ಕಾನ್ಸೆಪ್ಚುಲಿ ಅದು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಆದ್ದರಿಂದ ಟಾಟ್ ಲಾಗೆ ಹೆಚ್ಚು ಮಹತ್ವ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಎನ್ವಿರಾನ್ಮೆಂಟ್ ಲಾ ಮತ್ತು ಕಾಂಟ್ರಾಕ್ಟ್ 2ದ ಪಾಠಗಳನ್ನು ನಿಮಗೆ ನಿಮ್ಮ ಸೆಮಿಸ್ಟರ್ ಹೇಗೆ ಪ್ರಾರಂಭ ಆಗ್ತದೆ ಪ್ರೋಗ್ರೆಸಿವ್ಲಿ ಆ ಪಾಠಗಳನ್ನು ಮಾಡ್ತೀನಿ. ಜೊತೆಗೆ ಇನ್ನೊಂದು ವಿಷಯದ ಬಗ್ಗೆ ಪಾಠ ಮಾಡಲಿಕ್ಕೆ ಮುಖ್ಯವಾಗಿ ನನ್ನ ಥಿಂಕಿಂಗ್ ಇರೋದು ಲಾ ಆಫ್ ಟಾಟ್ ಬಗ್ಗೆ ಪಾಠ ಮಾಡಬೇಕು ಅಂತ ಹೇಳಿ ನೋಡುವ ಯಾವ ರೀತಿ ನನಗೆ ಸಮಯ ಒದಗಿ ಬರ್ತದೆ ಅದ್ರ ಮೇಲೆ ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದಿಸ್ತಾ ಇವತ್ತಿನ ಈ ವಿಡಿಯೋ ಸ್ವಲ್ಪ ಲೆಂದಿ ಆಗಿರಬೇಕು ಅಂದ್ಕೊಳ್ತೀನಿ. ಆದರೆ ನಾಳಿನ ನಿಮ್ಮ 23ನೇ ತಾರೀಕಿನ ಕಾಂಟ್ರಾಕ್ಟ್ ಲಾ ಬಗ್ಗೆ ಇದು ಅದರದ್ದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆಂದರೆ ಒಂದೇ ಕಡೆ ನಿಮಗೆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಿಗುವಂತಹ ಈ ಒಂದು ವಿಡಿಯೋದ ಉಪಯೋಗ ನಿಮ್ಗೆ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ನಾನು ಇಟ್ಕೊಂಡು ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ ಯು. ಬೆಸ್ಟ್ ಆಫ್ ಲಕ್ ಫಾರ್ ದ ಎಕ್ಸಾಮ್.